ಕಮಲಾ, ಯು ಡೋಂಟ್ ವರಿ. ಮೊಗಾಂಬೋ, ಪೆನ್ ಹಿಡಿಯೋ ಕೈಯಲ್ಲಿ ಒಂದ್ ಚಾಕು ಹಿಡಿದು ಹುಡುಗಿ ತಲೆ ಕೂದಲು ಕತ್ತರಿಸಿ ಅವಳಿಗೆ ಅವಮಾನ ಮಾಡೋದ್ರಿಂದ ನಿನಗೆ ಒಳ್ಳೇದಾಗೋದಿಲ್ಲ. ಗಂಡಸರು ಕೂದಲು ಕಟ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತಲ್ಲ. ಪ್ರತಾಪ್ ಮತ್ತು ಮಗ ಎಂಬ ಬಹಳ ಹೊತ್ತಿಂದ ಹೊಡೆದಾಡ್ತಾ ಇದ್ದಾರೆ. ಅವ್ರನ್ನ ಕಂಟ್ರೋಲ್ ಮಾಡೋಕ್ ನನ್ ಕೈನಲ್ಲಿ ಆದ್ರೆ ತಮಗ್ ಫೋನ್ ಮಾಡಿ ಕರೆಸ್ಬೇಕಾಯ್ತು. ಏನಿದಲ್ಲ ಏನಿದೆ ಗಲಾಟೆ? ಸರ್, ಈ ಪ್ರತಾಪ ತಾನೇ ದೊಡ್ಡ ಅನ್ಕೊಂಡು ಕೋಮ್ಲಾನ ಹುಡುಗಿನ ನಮ್ಮ ಎದುರಿಗೆಲ್ಲ ಚುಡಾಯಿಸಿ ಮುತ್ತಿಟ್ಟು ಅವಮಾನ ಮಾಡ್ದ. ಅವಳು ತಿರುಗಿ ಬಿದ್ದಿದ್ದಕ್ಕೆ ಅವಳು ತಲೆ ಕೂದಲೇ ಕಟ್ ಮಾಡ್ಬಿಟ್ಟ ಅವನು. ಯಾರೋ ಕೂದಲು ಕಟ್ ಮಾಡಿ ಸರ್, ಬೇಕಾದ್ರೆ ಹುಡುಗಿನ ಕೇಳಿ ಸರ್. ಹೇಳಮ್ಮ, ಹೇಳಮ್ಮ, ಧೈರ್ಯವಾಗಿ ಹೇಳು. ಹೌದು ಸರ್. ನೋನು ಅದು ಸುಳ್ಳು ಸರ್. ಕಮಲಾ, ನಾನ್ ನಿನ್ಗೆ ಅವಮಾನ ಮಾಡ್ದ. ನಿಜ ಹೇಳು ಕಮಲಾ, ಪ್ಲೀಸ್ ನಿಜ ಹೇಳು. ಆ ಹುಡುಗಿನ ಹೇಳ್ತಾ ಇರುವಾಗ ನೀನ್ ಯಾಕೆ ಬಲವಂತ ಮಾಡ್ತಾ ಇದೀಯಾ? ನಿನ್ನ ಒಳ್ಳೆ ಹುಡುಗ ಅನ್ಕೊಂಡಿದ್ದೆ, ನೀನ್ ಈ ತರ ಮಾಡ್ತೀಯ ಅನ್ಕೊಂಡಿರ್ಲಿಲ್ಲ. ನಿನ್ನ 10 ದಿವಸ ಕಾಲೇಜಿಂದ ಸಸ್ಪೆಂಡ್ ಮಾಡಿ. ಪ್ರತಾಪನ್ ಯಾಕೆ ಸಸ್ಪೆಂಡ್ ಮಾಡ್ಬೇಕು? ಯಾಕೆ ಅಂತ ಕೇಳಿಸ್ಲಿಲ್ವಾ? ಓಹೋ, ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ವಾ? ಹೇಳಿದ್ದು ಕೇಳಿಸುತ್ತೆ ವಿನಃ ಕಣ್ಣಿಂದ ನೋಡೋದಿಲ್ಲ ಅನ್ನೋದು ಇನ್ನೊಂದ್ಸಲ ಪ್ರೂವ್ ಮಾಡ್ಬಿಟ್ರಿ. ಏನ್ ಮಾತಾಡ್ತಾ ಇದೀಯಾ? ಈ ಮೊಗ ಎಂಬ ಮಾತನ್ನ ನೀವು ನಂಬ್ತೀರಾ? ಶಟ್ ಅಪ್. ಕಮಲಾ, ಯಾಕೆ ಹೀಗೆ ಸುಳ್ಳು ಹೇಳ್ತಾ ಇದೀಯಾ? ನಿನಗೋಸ್ಕರ ಹೋರಾಡಿದ ಒಬ್ಬ ನಿರಪರಾಧಿ ಮೇಲೆ ತಪ್ಪು ಹೊರಿಸಿದ್ರೆ ನಿನ್ಗೇನ್ ಸಿಗುತ್ತೆ? ನಿನ್ ಮಾತಿನಿಂದ ಒಬ್ಬ ಒಳ್ಳೆ ವಿದ್ಯಾರ್ಥಿ ಜೀವನ ಹಾಳಾಗುತ್ತೆ. ನಿಜ ಹೇಳು ಪ್ಲೀಸ್. ಹೌದು ಸರ್, ಆ ಮೊಗ್ಯಾಂಬೋ ಅವನ್ ಫ್ರೆಂಡ್ಸು ನನ್ಗೆ ಅವಮಾನ ಮಾಡಿದ್ರು ಸರ್. ಈಗೇನ್ ಹೇಳ್ತೀರಾ ಸರ್? ಕಾಕಿ ಬಟ್ಟೆ ಹಾಕೊಂಡು ಕಾಲೇಜ್ ಕಾಂಪೌಂಡ್ ಒಳಗೆ ಪ್ರವೇಶ ಮಾಡೋದು ಅಂದ್ರೆ ವಿದ್ಯಾ ಸಂಸ್ಥೆಗೆ ಅವಮಾನ ಮಾಡ್ದಾಗೆ. ವಿದ್ಯಾರ್ಥಿಗಳು ಮಾಡಿದ ಅಪರಾಧಕ್ಕೆ ಪೊಲೀಸ್ ಆಫೀಸರ್ ಆದ ನಾನು ಶಿಕ್ಷೆ ಕೊಡೋದು ಅಂದ್ರೆ ಅವ್ರ ಲೈಫ್ನೇ ಹಾಳು ಮಾಡ್ದಾಗತ್ತೆ. ಅದಕ್ಕೆ ಈ ಕಾಲೇಜಿನ ಪ್ರಿನ್ಸಿಪಾಲ್ರಾದ ನೀವೇ ಇವ್ರಿಗೆ ಬುದ್ಧಿ ಕಲಿಸ್ಬೇಕು. ಎಸ್ ಸರ್. ಮಗಂಬೋ, ನೀವುಗಳು ಮಾಡಿದ ತಪ್ಪಿನಿಂದ ನಿಮ್ಮೆಲ್ಲಾರನ್ನೂ ಕಾಲೇಜಿಂದ 10 ದಿವಸ ಸಸ್ಪೆಂಡ್ ಮಾಡಿ. ನೌ ಯು ಕ್ಯಾನ್ ಗೋ. ಸಾರಿ ಸರ್, ತಮ್ಮ ತೊಂದರೆ ಕೊಟ್ಟು. ಇಟ್ಸ್ ಆಲ್ ರೈಟ್, ಬರ್ತೀನಿ. ಪ್ರತಾಪ್ ಸರ್, ತಿಳಿದೇ ನೀನು ಅವಮಾನ ಮಾಡಿ. ಇಟ್ಸ್ ಆಲ್ ರೈಟ್, ಪರವಾಗಿಲ್ಲ ಸರ್. ರೇವತಿ, ಅತಿ ಆಯ್ತು. ನೀನು ಒಂದು ಹೆಣ್ಣು ಅನ್ನೋದನ್ನ ಮರಿಬೇಡ. ಪ್ರತಾಪನ ಕಾಲೇಜಿಂದ ಸಸ್ಪೆಂಡ್ ಮಾಡಿದ್ರೆ ಯಾರಿಗೂ ಇಲ್ಲದ ಉಲ್ಸಾಬ್ರಿ ನಿನಗೆ ಆಗ್ಬೇಕು. ಹೆಣ್ಣು ಹೆಣ್ಣಾಗೇ ಇರ್ಬೇಕು. ಅಂದ್ರೆ ಹೆಣ್ಣಾದ ತಕ್ಷಣ ಕಣ್ಣು ಮುಂದೆ ಅಷ್ಟೆಲ್ಲ ಅನ್ಯಾಯ ನಡೀತಾ ಇದ್ರು ಎಲ್ರ ಹಾಗೆ ನನಗೆ ಯಾಕೆ ಅಂತ ನೋಡ್ಕೊಂಡು ಸುಮ್ಮನೆ ಇರ್ಬೇಕಾಗಿತ್ತಾ? ಹಾಗಲ್ಲಮ್ಮ. ಇನ್ ಹ್ಯಾಡ್ ಡ್ಯಾಡಿ, ಆ ಪರಿಸ್ಥಿತಿಲಿ ನಾನು ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದಿದ್ರೆ ಪಾಪ ಪ್ರತಾಪ್ ಸಸ್ಪೆಂಡ್ ಆಗಿರೋರು. ನೀನ್ ಹೇಳುದು ನಿಜಾನೇ ಅಮ್ಮ. ಆದ್ರೆ ಕಾಲ ತುಂಬಾ ಕೆಟ್ಟೋಗಿದೆಯಮ್ಮ. ಯಾಕೆ ಅಂದ್ರೆ ದಿನ ನಡೀತಿರುವ ರ್ಯಾಗಿಂಗು, ರೌಡಿಸಮ್ಮು ಇದನ್ನೆಲ್ಲ ಕೇಳಿ ನೋಡಿ ನನಗೆ ಸಾಕಾಗಿ ಹೋಗಿದೆಯಮ್ಮ. ನಾಳೆ ನಿಮ್ಗೇನಾರು ಆದ್ರೆ? ಡ್ಯಾಡಿ, ನೀವು ಪೊಲೀಸ್ ಆಫೀಸರ್ ಆಗಿ ಈ ತರ ಮಾತಾಡ್ತೀರಾ? ಪೊಲೀಸ್ ಆಫೀಸರ್ ಆಗಿ ನಾನು ಈ ಮಾತು ಹೇಳ್ತಾ ಇಲ್ಲಮ್ಮ. ಒಬ್ಬ ಹೆಣ್ಣು ಮಗಳು ತಂದೆಯಾಗಿ ಈ ಮಾತು ಹೇಳ್ತಾ ಇದ್ದೀನಿ. ತಾಯಿರದ ತಪ್ಪಲಿಯಾದ ನಿನ್ನ ಪ್ರೀತಿಯಿಂದ ಸಾಕಿ ನಿನ್ ಮೇಲೆ ನನ್ನ ಪ್ರಾಣನೇ ಇಟ್ಕೊಂಡಿದ್ದೀನಿ. ನಾಳೆ ನಿನ್ಗೆ ಏನಾರು ಆದ್ರೆ ಅದನ್ನ ತಡ್ಕೊಳಕ್ ನನ್ಗೆ ಆಗುಲ್ಲಮ್ಮ. ಓ ಡ್ಯಾಡಿ, ನಾನ್ ಯಾರು ಗೊತ್ತಾ? ಐ ಆಮ್ ಡಾಟರ್ ಆಫ್ SP ಜಗನ್ನಾಥ್. ಐ ನೋ ಇಟ್ ಮೈ ಡಿಯರ್ ಸ್ವೀಟ್ ಚೈಲ್ಡ್. ಕಮಾನ್, ಎಲ್ಲಿ ನನ್ನ ಮಾಮೂಲು? ನನ್ನ ಮಗ ಕಾಲೇಜ್ ನಲ್ಲಿ ಓದಿ ವಿದ್ಯಾವಂತನಾಗಿ ಕೈ ತುಂಬಾ ಸಂಪಾದಿಸಿ ನಮ್ಮನ್ನೆಲ್ಲ ಸಾಕ್ತಾನೆ ಅಂತ ನೀವೇನಾದ್ರೂ ಕನ್ಸ್ ಕಟ್ಕೊಂಡಿದ್ರೆ ಮರ್ತ್ಬಿಡಿ. ಅವನು ಪುಂಡಾಟ್ಗೆ ಕಲ್ತ್ಕೊಂಡು ಬೀದಿ ರೌಡಿಯಾಗಿ ಜೈಲಲ್ಲಿ ಜೀವನ ಮಾಡ್ತಾ ನಿಮ್ ವಂಶನ ಉದ್ಧಾರ ಮಾಡ್ತಾನೆ. ಅಮ್ಮ, ಇದ್ರಲ್ಲಿ ನಂದೇನು ತಪ್ಪಿಲ್ಲಮ್ಮ. ತಪ್ಪಿ ಯಾರದೇ ಆಗಿರ್ಲಿ, ನಿನ್ಗ್ಯಾಕೋ ಇಲ್ಲ ದುಸಾಬಾರಿ. ಅವನ್ಯಾರೋ ಅವಳ ಚುಡಾಯಿಸ್ದ ಅಂತ ನೀ ದೊಡ್ಡ ಹೀರೋ ತರ ಗೂಳಿ ನುಗ್ಬಿಟ್ಯಾ? ಅಕ್ಕ ನೋಡಿಯಾ ಕಿತ್ತಾಟ? ಪ್ರತಿ ಮನೇಲಿ ಇದ್ದಿದ್ದೆ ರಾಮಾಯಣ, ನಮ್ಗೆ ಯಾಕೆ ಬೇಕು ಯುದ್ಧ ಕಾಂಡ? ನೋಡು ಪ್ರತಾಪ್,
ನಿನ್ ಮೇಲಿನ ಕೋಪದಿಂದ ಬೈತಿದೀನಿ ಅಂತ ತಿಳ್ಕೊಬೇಡ್ವೋ. ನೀನ್ ಕಾಲೇಜ್ ಓದೋ ಹುಡುಗನಾಗಿದ್ರು ನಿನ್ ಮೇಲೆ ಅದೆಷ್ಟು ಜವಾಬ್ದಾರಿ ಇದೆ ಅಂತ ನಿನಗ್ ಗೊತ್ತೇನೋ. ರಿಟೈರ್ ಆದ್ಮೇಲೆ ನಿಮ್ಮಪ್ಪ ಪಡ್ತಿರೋ ಮಾನಸಿಕ ವೇದನೆ ಏನು ಅಂತ ನನಗ್ ಗೊತ್ತು ಕಣೋ. ಬೆಳೆದು ನಿಂತ ಮಗಳನ್ನ ಗಂಡನ್ ಮನೆ ಕಳ್ಸೋಕೆ ಕೈಯಲ್ಲಿ ಶಕ್ತಿ ಇಲ್ದೆ ಅದೆಷ್ಟು ಕೊರಗ್ತಿದ್ದಾರೆ ಅಂತ ನಿನಗ್ ಗೊತ್ತಾ? ಈ ಮನೆಗೆ ಹಿರಿ ಮಗನಾಗಿ ಆಧಾರ ಸ್ತಂಭವಾಗಿರೋ ನೀನು ಚೆನ್ನಾಗಿ ಓದಿ ಒಂದ್ ಒಳ್ಳೆ ಕೆಲಸ ಸಂಪಾದಿಸಿ ವಯಸ್ಸಾಗಿರೋ ನಮ್ಗೆ ಊರ್ಗೋಲಾಗಿರ್ಬೇಕಪ್ಪ. ಅವನಿಗೆ ಯಾಕೆ ಬೈತಾ ಇದ್ರತ್ತೆ? ಅವ್ನ್ ಮಾಡಿರೋ ಕೆಲಸಕ್ಕೆ ನೀವು ಹೊಗಳಬೇಡ್ವೆ? ಕಂಗ್ರಾಚುಲೇಷನ್ ಪ್ರತಾಪ್. ಯಾಕೆ? ಕಾಲೇಜಲ್ಲಿ ಯಾವ್ದೋ ಹುಡುಗಿಗೆ ಅವಮಾನ ಆಗ್ತಾ ಇದ್ರೆ ನೀನ್ ಧೈರ್ಯವಾಗಿ ನುಗ್ಗಿ ಅವಳನ್ನ ಬಚಾವ್ ಮಾಡಿದೆ ಅಂತಲ್ಲ, ಅದಕ್ಕೆ. ಹಾಗೇನಿಲ್ಲ. ಏನೋ ರವಿ, ಅವ್ನ್ ಮಾಡಿದ್ದೆ ಸರಿ ಅಂತ ನೀನ್ ಬೇರೆ ಅವನಿಗೆ ಕುಮ್ಮ ಕೊಡ್ತಾ ಇದೀಯಾ? ಸರಿ ಹೋಯ್ತು. ಜ್ಯೋತಿ, ಒಂದ್ ಲೋಟ ಕಾಫಿ ತಂದ್ಕೊಡಮ್ಮ. ಬಾಪ ರವಿ, ಕೂತ್ಕೋ. ನೀವ್ ಚೆನ್ನಾಗಿದ್ದೀರತ್ತೆ? ಚೆನ್ನಾಗಿದ್ದೀನಿ. ಬಾಪ ಕೂತ್ಕೋ. ಕಾಲೇಜ್ ವ್ಯಾಸಂಗ ಅಂತೂ ಮುಗೀತು, ಮುಂದೇನ್ ಮಾಡ್ಬೇಕಂತ ಮಾಡಿದೀಯಾ? ಕೆಲ್ಸಕ್ಕೇನಾದ್ರು? ಅವನ್ಗೆ ಯಾಕೆ ಕೆಲಸ? ಅವನ ಅಪ್ಪ ಅಮ್ಮ ಶ್ರೀಮಂತರು. ಹಣ ಅನ್ನೋ ಕಂಪ್ಯೂಟರ್ ಬಟನ್ ಒತ್ತಿದ್ರೆ ಏನ್ ಬೇಕೋ ಬಂದು ಬೀಳತ್ತೆ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಏನಾದ್ರೂ ಒಂದು ಉದ್ಯೋಗ ಮಾಡ್ಬೇಕಲ್ವೇ? ಮಾವ, ನನಗೆ ಪೊಲೀಸ್ ಇನ್ಸ್ಪೆಕ್ಟರ್ ಕೆಲಸಕ್ಕೆ ಆರ್ಡರ್ ಬಂದಿದೆ. ಟ್ರೈನಿಂಗ್ ಹೋಗ್ತಾ ಇದ್ದೀನಿ, ಆಶೀರ್ವಾದ ಮಾಡಿ. ಯಾಕೋ ಸೀರೆ ಹೇಳ್ದೆ? ತಾಳು, ಅವಸರ ಪಡ್ಬೇಡ. ನೀನ್ ಇಲ್ಲಿ ಬರ್ತೀಯ ಅಂತ ನನ್ ಗೊತ್ತು. ಹೇಗೆ? ನಮ್ಮ ಅಕ್ಕ ಸಕ್ಕರೆ ಇದ್ದಾಗೆ. ಅಂದ್ರೆ ನಾನೇನ್ ನೊಣನ? ನೊಣ ಮಾತ್ರ ಅಲ್ಲ, ನಮ್ಮ ಅಕ್ಕನ ಪಾಲ್ಗೆ. ತಲೆ ಮಾತಾಡಬೇಡ. ಎಲ್ಲ ನಿಮ್ ಸವಾಸನೆ. ಅದ್ ಸರಿ, ನಿಮಗೆ ಇವಾಗ ಸೀರೆ ತೆಗಿಬೇಕು. ಹೌದು. ಅದಕ್ಕೆ ನನಗ್ ಕಮಿಷನ್ ಕೊಡ್ಬೇಕು. ಕಮಿಷನ್? ಯಾಕೋ? ಯಾಕೆ ಅಂತೀರಾ? ರೇಡಿಯೋ, ಟಿವಿ ಎಲ್ಲಾ ಎಲೆಕ್ಟ್ರಾನಿಕ್ಸ್ ಗಳನ್ನು ನಾನೇ ತಿಳ್ಕೊಂಡು ತಯಾರು ಮಾಡೋಣ ಅಂತಿದ್ದೀನಿ. ಅದಕ್ಕೆ ಕಾಸು ಬೇಕು. ಆ ಕಾಸು ಈ ಕಮಿಷನ್ ಮೂಲಕ ಬರ್ಬೇಕು. ತೆಗಿ ತೆಗಿ ತೆಗಿ. ಕೊಡ್ತೀನಿ. ತಗೋ. ದುಡ್ಡು 10 ರೂಪಾಯಿ ತಗೋ. ಇದನ್ನೊಬ್ಬ ವಾಚ್ಮೆನ್ ಕೂಡ ಮುಟ್ಟಲ್ಲ. ಮತ್ತೆಷ್ಟು ಕೊಡ್ಬೇಕು? ಓನ್ಲಿ 50 rupees. 50 rupees? ನೀನ್ ಬಹಳ ಕಾಸ್ಟ್ಲಿ ಆಗ್ಬಿಟ್ಟ ಕಣಯ್ಯ. ತಗೋ, ತೆಗಿ. ಹಾಯ್. ನೀ ಅಷ್ಟ್ ದಿವಸ ಟ್ರೈನಿಂಗ್ ಅಂತ ಹೋದ್ರೆ ನೀನ್ ನೋಡ್ದೆ ಹೇಗಿರ್ಲಿ? ಅದೇನ್ ಮಹಾ, ಯುಗಗಳು ಕ್ಷಣಗಳಾಗಿ ಕಳೆದು ಹೋಗುತ್ತೆ. ವಾರಕ್ಕೊಂದ್ ಲೆಟರ್ನ ತಪ್ಪದೇ ಬರ್ತೀನಿ. ವಾರಕ್ 1 ಲೆಟ್ರಾ? ಇಲ್ಲ, ಟ್ರೈನಿಂಗ್ ಪೂರಾ ನಿನ್ನ ಲೆಟರ್ ಬರ್ಕೊಂಡೇ ಇದ್ದು ಆಫೀಸರ್ ಹತ್ರ ಗುದ್ಸ್ಕೊಂಡು ಆಚೆ ಬರ್ತೀನಿ. ಹಾಗೆ ಆಗ್ಲಿ. ನಿನ್ನ ಸರಿ, ಬೇಡ. ದಿವ್ಸ ಬಿಟ್ಟು ದಿವ್ಸನಾದ್ರೂ 1 ಲೆಟರ್ ಬರೀತ್ಯಾ? ಆಯ್ತು. ಯಾಕ್ರೆ ಇಷ್ಟ ಲೇಟ್? ನನ್ ತಮಾಷೆ ಮಾಡ್ತಿದ್ದೀನಿ ನೀನು. ಮನೆಯಲ್ಲಿ ಬೋರ್ವೆಲ್ಲು, ಪಂಪ್ ಸೆಟ್ಟು, ಕೊಳಾಯಿ ಎಲ್ಲ ಇಟ್ಕೊಂಡು ಮುಂಚಾನೇನು ಸಂಜೆ ತನಕ ನನ್ನ ಪಕ್ಕದ ಮನೆ ಬಾವಿಲಿ ಸೇರಿಸ್ತಾ ಇದೆಯಲ್ಲ. ಆ ಬಾವಿ ಏನ್ ಕಮ್ಮಿ ಆಳ ಇದೆಯಾ? 60 ಅಡಿ ಇದೆ. ಒಂದ್ ಕೊಳ ನೀರು ಸೇದೋದ್ರೊಳಗಾಗಿ ಮೈ ಕೈ ಎಲ್ಲ ನೆಟ್ಗಾಗೋತ್ತೆ. ಆ ಬಾವಿ ಮನೆ ಹೆಂಗಸರು ನಾನು ನೋಡಿ ಈ ಆಳಿಸ್ತಾನೆ ಗೊತ್ತಾ? ಮನೇಲಿ ಇದ್ದದ್ದೆಲ್ಲ ನಾವು ಉಪಯೋಗಿಸಿದ್ರೆ ಈ ಮನೆ ಉದ್ಧಾರ ಆಗಲ್ಲ ಅಂತ ಹೇಳ್ತಿದ್ರು ನಮ್ಮಪ್ಪ. ಅದ್ ಸರಿ, ನಿಮ್ಮಪ್ಪ ಜಿಪ್ಪನಾರಾಯಣ ಸ್ವಾಮಿ ಅಲ್ವೇ? ಅವ್ನು ಸುಮ್ಮನ ಸತ್ತ, ಹೇಳ್ಬಿಟ್ಟು ಸತ್ತ. ನಿನ್ ಜೊತೆ ಬದುಕಿರೋವರೆಗೂ ನಾನ್ ಅನುಭವಿಸ್ಬೇಕಾಗಿದೆ. ಸರಿ, ಹಾಗೆ ನನ್ ಮಗನಿಗೆ ನೀರು ತುಂಬಿದಿರ್ತಾನೆ? ತುಂಬಿದ್ದೀನಿ ತಗ. ಹಾಗೆ ಅದೇ ಬಾವಿಲಿ ಇನ್ನೊಂದು ಬಿಂದಿಗೆ ನೀರು ತಗೊಂಡ್ ಬಂದು ನೀವು ಸ್ನಾನ ಮಾಡ್ಬಿಡಿ. ಬೇಡ. ಇಷ್ಟು ನೋವು ಅನುಭವಿಸು ಈ ಜನ್ಮಕ್ಕೆ ಸ್ನಾನ ಬೇರೆ ಕೇಳುತ್ತಾ? ನಾನ್ ಸ್ನಾನ ಮಾಡೋದೇ ಬೇಡ. ಸರಿ, ನಿಮ್ಮಿಷ್ಟ. ನೋಡಿ, ನಿನ್ನೆ ನಿಮ್ ಮಗನಿಗೆ ಬಟ್ಟೆ ತೆಗ್ಸಿದ್ದು ಯಾವ್ದು ಲೆಕ್ಕ ಬರ್ದಿಲ್ಲ ತಾನೆ? ಅದನ್ನೆಲ್ಲ ಕರೆಕ್ಟ್ ಬರ್ದಿಡಿ. ನಾನು ಸ್ನಾನ ಮಾಡ್ಕೊಂಡು ಬಂದು ನೋಡ್ತೀನಿ. ಸರಿ, ನೀ ನಡಿ. ಇರೋ ಒಬ್ಬ ಮಗನಿಗೆ ಇಷ್ಟು ಲೆಕ್ಕ ಬರೆಸ್ತಾಳಲ್ಲ ಇವಳಿಗೆ 5 ಮಕ್ಕಳಾಗಿದ್ದಿದ್ರೆ. ನಿಮಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ನಿನ್ನೆ ನೀವು ಸಪೋರ್ಟ್ ಮಾಡ್ತಾ ಇದ್ದಿದ್ರೆ ಪ್ರಿನ್ಸಿಪಾಲ್ ನನ್ನ ಸಸ್ಪೆಂಡ್ ಮಾಡ್ತಿದ್ರು. ನಾನೇ ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆಂದ್ರೆ ಆ ಮೊಗೆಂಬ ಕೈಯಿಂದ ಕೋಮಲನ್ನ ಕಾಪಾಡಿ ನಿಜವಾದ ಕಥಾನಾಯಕ ಅನ್ನಿಸ್ಕೊಂಡ್ಬಿಟ್ಟೆ. ಆವಾಗ್ಲಿಂದ ನಿಮ್ಮನ್ನ, ನಿಮ್ ಒಳ್ಳೆತನನ ಮರೆಯೋಕಾಗ್ತಾ ಇಲ್ಲ ಪ್ರತಾಪ್. ರೇವತಿ, ನಿನ್ ಪರ್ಮಿಷನ್ ಇಲ್ದೆ ನಮ್ ಕಾಲೇಜಿನ ವಾರ್ಷಿಕೋತ್ಸವದಲ್ಲಿ ನೀನ್ ಹಾಡ್ಬೇಕು ಅಂತ ನಿನ್ ಹೆಸರು ಕೊಟ್ಬಿಟ್ಟಿದೀವಿ. ನೀನ್ ಹಾಡ್ಬೇಕು. ಪ್ರತಾಪ್, ನೀವು ಕೂಡ ನಮ್ ಕಾಲೇಜ್ ವಾರ್ಷಿಕೋತ್ಸವದಲ್ಲಿ ಹಾಡೋದಂದ್ರೆ ಡಿಸ್ಕೋ ಡ್ಯಾನ್ಸ್ ಮಾಡ್ಲೇಬೇಕು. ಡಿಸ್ಕೋ ಡ್ಯಾನ್ಸ್? ಹೌದು.
ಸುಖದ ಸಿರಿಯಾಗಿ ಪ್ರೇಮ ಸುಮವಾಗಿ ಇರಲು ನೀ ಹೀಗೆ ಸುಖದ ಸಿರಿಯಾಗಿ ಪ್ರೇಮ ಸುಮವಾಗಿ ಇರಲು ನಾವೀಗೆ ನಾನೇ ರಾಜ ಡಿಸ್ಕೋ ರಾಜ ನನ್ನ ಕಣ್ಣಾಗಿ ಕಣ್ಣ ಮಿಂಚಾಗಿ ಮಿಂಚ ಬೆಳಕಾಗಿ ನೀನಿದೆ ಹಾಡು ಹಾಡಾಗಿ ಹಾಡು ಇಂಪಾಗಿ ಚಿಂಪು ಹಿತವನ್ನು ತುಂಬಿದೆ ಗಗನದಿನ ತೇಲುವೆ ಮುಗಿಲಲ್ಲಿ ನಾಡುವೆ ಪ್ರಣಯದ ಸ್ವರ್ಗವ ಕಾಣುವೆ ಏನದು ನೀನೇ ಹೇಳಿ ನೋಡೋಣ. ರವಿ ಭವನ್ ಕಾಗ್ದ ಬಂತೇನೋ? ಬರೋದಿರ್ಲಿ. ಈ ಆಕಾಶ್ ರಾಮಣ್ಣ ತನ್ನ ಅಗ್ನಿಗೋಸ್ಕರ ಅವಳ ಲವರ್ ಇಂದ ಶುಭ ಸಂದೇಶವನ್ನು ತಂದಿದ್ದಾನೆ. ಕೊಡೋ ಪ್ಲೀಸ್. ಕೊಡೆ. ಏನು? ಕಮಿಷನ್ ನನ್ನ ಹತ್ರ ಎಲ್ಲಿಂದ ಬರ್ಬೇಕು? ನೀನ್ ಯಾಕೆ ಕೊಟ್ಯಾ? ಇದ್ರಲ್ಲಿ ಚೆಕ್ ಇದೆ, ಎತ್ಕೊಡು. ಕೊಡೆ. ಏನು ಅರ್ಜೆಂಟ್? ಅಯ್ಯೋ, ನಾನು ಟೆಸ್ಟ್ ಮೀಟರ್ ತಗೊಂಬಂದು ರೇಡಿಯೋ ಫಿಕ್ಸ್ ಮಾಡ್ಬೇಕು. ತಗೋ. ವಾಕ್ಯ ಇನ್ಸ್ಪೆಕ್ಟರ್, ಐ ಆಮ್ ಜಾನಿ. ಐ ಆಮ್ ಇನ್ಸ್ಪೆಕ್ಟರ್ ಶಂಕರ್. ನೀವೀ ಕಾಕಿ ಬಟ್ಟೆ ಹಾಕಿದ ಮಾತ್ರಕ್ಕೆ ಏನು ಬೇಕಾದ್ರೂ ಮಾಡಬಹುದು ಅನ್ನೋದು ತಪ್ಪು ಕಲ್ಪನೆ. ನಾನ್ ಜಾನಿ ಹೇಳ್ತಾ ಇದ್ದೀನಿ, ಬಿಟ್ಬಿಡು ನನ್ನ ತಮ್ಮನ್ನ. ಈ ನಿನ್ನ ಗೊಡ್ಡು ಬೆದರಿಕೆಗೆ ಹೆದರೋನಲ್ಲ ನಾನು. ನಿನ್ನಂಥವ್ರು ನನ್ನ ಸರ್ವಿಸ್ನಲ್ಲಿ ತುಂಬಾ ಜನ ನೋಡಿದ್ದೀನಿ. ರುದ್ರ. ಇನ್ಸ್ಪೆಕ್ಟ್ರೆ, ನಿಮಗೆ ನಮ್ಮ ಗುರು ವಿಷಯ ಗೊತ್ತಿಲ್ಲ. ಈ ಊರಿಗೆ ಹೊಸಬರು ಅಂತ ಕಾಣುತ್ತೆ. ನಿಮ್ ಹೆಂಡತಿ ಮಕ್ಕಳು ಆರೋಗ್ಯವಾಗಿರ್ಬೇಕನ್ನೋ ಆಸೆ ನಿಮಗಿದ್ರೆ
ನಮ್ ಗುರು ಹೇಳ್ದಾಗ ಕೇಳಿ. ನಾಯಿ ತರ ಹುಚ್ಚುಚ್ಚಾಗಿ ಏನಾದ್ರು ಬೊಗಳಿದ್ರೆ ನೀನು ಕೈ ಕಾಲು ಮುರಿದು ಇವನ್ ಜೊತೆ ಸೇರ್ಸಿ ಹೇಳ್ಕೊಂಡು ಹೋಗ್ಬೇಕಾಗತ್ತೆ. ಬಿ ಕೇರ್ಫುಲ್. ಇನ್ಸ್ಪೆಕ್ಟರ್, ನಿಮಗಿನ್ನೂ ಈ ಜಾನಿ ವಿಷಯ ಗೊತ್ತಿಲ್ಲ. ಹಸಿ ರಕ್ತ ಕುಡಿಯಕ್ಕೂ ಹಿಂಜರಿಯೋಲ್ಲ. ಯಾರೇ ಆದ್ರೂ ಸರಿ, ಈ ಜಾನಿ ಕೈ ಕುಲುಕಿ ಸ್ನೇಹ ಬೆಳೆಸಿದ್ದಾರೆ ವಿನಃ ಕೈ ಎತ್ತಿ ವಿರೋಧ ಕಟ್ಕೊಂಡಿಲ್ಲ. ನೀನ್ ನನ್ನ ಕೈ ಕುಲುಕಿದ್ರೆ ನಿನ್ನ ಬಾಡು ಬಂಗಾರ. ಇಲ್ಲ, ನನ್ನ ನಿಜ ಸ್ವರೂಪ ಏನು ಅಂತ ತೋರಿಸ್ಬೇಕಾಗತ್ತೆ. ನನ್ನ ತಮ್ಮನ್ನ ಬಿಟ್ಟು ನನ್ನ ಕೈ ಕುಲುಕು ಇನ್ಸ್ಪೆಕ್ಟರ್ ಶಂಕರ್. ಶೂರ್ ಜಾನಿ, ಇನ್ನೊಂದು ಕ್ಷಣ ನಿನ್ನ ನಿಂತ್ರೆ ನಿನ್ನ ತಮ್ಮನ ಕೈ ಹಾಕಿರೋ ಬೇಡಿ ಜೊತೆಗೆ ನಿನ್ನ ಕೈನು ಸೇರಿಸಿ ಹೇಳ್ಕೊಂಡು ಹೋಗ್ಬೇಕಾಗತ್ತೆ. ಐ ಸೇ ಗೆಟ್ ಔಟ್. ಐ ಸೇ ಯು ಗೆಟ್ ಔಟ್. ಔಟ್, ಗೆಟ್ ಔಟ್. ರುದ್ರ, ಜಾನಿ, ಜಾನಿ, ಜಾನಿ. Johnny, I admire your courage, like your strength, and love your power. But don't waste them on the streets. ಸ್ವಲ್ಪ ಆ ಟೀಪಾಯ್ ಮೇಲಿರೋ ಪೇಪರ್ ನೋಡು. ಬ್ಯಾಂಕ್ ಮ್ಯಾನೇಜರ್ಗೆ ಪ್ರಶಸ್ತಿ. ನಗರದಲ್ಲಿರುವ ಲಕ್ಕಿ ಬ್ಯಾಂಕ್ ಮ್ಯಾನೇಜರ್ ಶ್ರೀ ಭಾಸ್ಕರ್ ಅವರಿಗೆ ಅವರ ಅತ್ಯುತ್ತಮ ಪ್ರಾಮಾಣಿಕ ಸೇವೆಗಾಗಿ ಹಾಗೂ ಅತಿ ಹೆಚ್ಚು ಠೇವಣಿ ಸಂಗ್ರಹಿಸಿರುವುದರಿಂದ ಕರ್ತವ್ಯ ಪ್ರಜ್ಞಾವಂತ ಎಂಬ ಬಿರುದಿನೊಂದಿಗೆ ದ ಬೆಸ್ಟ್ ವರ್ಕರ್ ಆಫ್ ದಿ ಇಯರ್ ಎಂಬ ಪ್ರಶಸ್ತಿಯನ್ನು ನಗರದ ಲಯನ್ಸ್ ಕ್ಲಬ್ನವರು ನೀಡಿ ಗೌರವಿಸಿದರು. ಹಲೋ ಬಾಸ್, ನಾವು ಈ ಪೇಪರ್ನಲ್ಲಿ ನೋಡಿದ ಲಕ್ಕಿ ಬ್ಯಾಂಕ್ ಮ್ಯಾನೇಜರ್ ಭಾಸ್ಕರ್ ಇವರೇ ತಾನೆ? Success, grand success. Welcome, Mr. Jagu. ಜಗ್ಗು? Yes, he is our man, Mr. Jagu. ಅದಕ್ಕೆ ನಾನು ಹೇಳಿದ್ದು ನಮ್ಮ ಶಕ್ತಿನ ಬೀದಲ್ಲಿ ಹಾಳು ಮಾಡಬಾರದು ಅಂತ. ನಾನು ವಿದೇಶಕ್ಕೆ ಹೋಗಿ ಪ್ಲಾಸ್ಟಿಕ್ ಸರ್ಜರಿ ವಿದ್ಯೆಯನ್ನು ಕಲ್ತ್ಕೊಂಡು ಬಂದದ್ದೇ ಇದಕ್ಕಾಗಿ, ಒಬ್ಬ ಇನ್ನೊಬ್ಬನ ಹಾಗೆ ಕಾಣೋ ಹಾಗೆ ಮಾಡೋದಕ್ಕೆ. ನನಗಿಷ್ಟ ಬಂದಾಗ ಇಷ್ಟ ಬಂದಷ್ಟು ಹಣನ ಸಂಪಾದನೆ ಮಾಡೋದಕ್ಕೆ. ದಟ್ಸ್ ಮೈ ಬಿಸಿನೆಸ್. ಫಾಲೋ ಮೀ. ಲುಕ್ ಹಿಯರ್, ಇದು ಬ್ಯಾಂಕ್ ಮ್ಯಾನೇಜರ್ ಭಾಸ್ಕರ್ನ ಮನೆ. ಪ್ರತಿದಿನದ ಹಾಗೆ ನಾಳೆನೂ ಭಾಸ್ಕರ 9:30 ಗಂಟೆಗೆ ಸರಿಯಾಗಿ ಮನೆ ಬಿಟ್ಟು ಈ ರೈಲ್ವೆ ಗೇಟ್ ಹತ್ರ ಬರ್ತಾನೆ. ಗೇಟ್ ಮುಚ್ಚಿರುತ್ತೆ, ಕಾರು ಪಂಕ್ಚರ್ ಆಗುತ್ತೆ. ಪಂಕ್ಚರ್ ಹಾಕಿಕೊಳ್ಳೋಕೆ ಈ ರಸ್ತೆ ಮುಖಾಂತರ ಇಲ್ಲಿರೋ ಪೆಟ್ರೋಲ್ ಬಂಕಿಗೆ ಬರಬೇಕು. ಪಂಕ್ಚರ್ ಹಾಕಿಕೊಂಡು ಭಾಸ್ಕರ ಬ್ಯಾಂಕಿಗೆ ಬರಬೇಕಾದ್ರೆ ಸುಮಾರು 1.5 ಗಂಟೆ ಬೇಕಾಗುತ್ತೆ. ಅಷ್ಟರಲ್ಲಿ ಭಾಸ್ಕರ್ನ ಬೇಸದಲ್ಲಿರೋ ನಮ್ಮ ಜಗ್ಗು ಬ್ಯಾಂಕಿಗೆ ಹೋಗ್ತಾನೆ. ರಾಜಾರೋಷವಾಗಿ ಲಾಕರ್ ಓಪನ್ ಮಾಡ್ತಾನೆ. ಆ ಹೊತ್ತು ರಿಸರ್ವ್ ಬ್ಯಾಂಕ್ ಕಟ್ಟಬೇಕಾಗಿರೋ 50 ಲಕ್ಷ ರೂಪಾಯಿಗಳನ್ನ ತಗೊಂಡು ಹೊರಗಡೆ ಕಾಯ್ತಾ ನಿಂತಿರೋ ನಮ್ಮ ಕಾರ್ನಲ್ಲಿ ಬಂದು ಕೂತ್ಕೋತಾನೆ. ಹಣ ಇಲ್ಲಿಗೆ ಬರುತ್ತೆ. ಬಾಸ್? ಎಸ್, ನಾನು ಮಾಡಿದ ಯಾವ ಕೆಲಸಕ್ಕೂ ಸಾಕ್ಷಿಗಳು ಉಳಿಬಾರದು. ಅದರಲ್ಲಿ 10 ಲಕ್ಷನ ನೀನ್ ತಗೋ. ರಿಮೂವ್ ದಿ ಬಾಡಿ. ಜಾನಿ, ಇಷ್ಟೊತ್ತಿಗೆ ಆ ಬ್ಯಾಂಕ್ ಮ್ಯಾನೇಜರ್ ಭಾಸ್ಕರ್ನ ಕೈಗೆ ಬಿದ್ದಿರುತ್ತೆ. ನಾನು ಕಳ್ತನ ಮಾಡಿಲ್ಲ, ನಮ್ಗೇನು ಗೊತ್ತಿಲ್ಲ ಇನ್ಸ್ಪೆಕ್ಟರ್. ಕಮಾನ್. ಯುವರ್ ಆನರ್, ಈ ಕೇಸ್ಗೆ ಸಂಬಂಧಪಟ್ಟ ಪ್ರತ್ಯಕ್ಷ ಮೊದಲನೇ ಸಾಕ್ಷಿ
ವಾಚ್ಮ್ಯಾನ್ ರಂಗಪ್ಪನ ಕೆಲವು ಪ್ರಶ್ನೆ ಕೇಳಬೇಕಾಗಿದೆ. ಯು ಕ್ಯಾನ್ ಪ್ರೊಸೀಡ್. ನೀನು ಅಲ್ಲಿ ಎಷ್ಟು ದಿವಸದಿಂದ ಕೆಲಸ ಮಾಡ್ತಿದೀಯಾ? ನಾನು ಲಕ್ಕಿ ಬ್ಯಾಂಕ್ ನಲ್ಲಿ ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿ 10 ವರ್ಷ ಆಯ್ತು ಮಾರ್ರೆ. ಈ ಭಾಸ್ಕರಪ್ಪನವರು ನಮಗೆ ಸುಮಾರು 6 ವರ್ಷದಿಂದ ಗೊತ್ತುಂಟು. ಇವರು ನಮ್ಮ ಬ್ರಾಂಚಿಗೆ ಬಂದ ಮೇಲೆ ಬೆಳಿಗ್ಗೆ ಸರಿಯಾಗಿ 10:30ಕ್ಕೆ ಬರುವುದು. ಅವರು ಇಳಿಯುತ್ತಿದ್ದಾಗೆ ಬ್ರೀಫ್ ಕೇಸ್ ಅನ್ನು ತೆಗೆದು ನನ್ನ ಕೈಲಿ ಕೊಡುತ್ತಿದ್ದರು. ಅದನ್ನು ನಾನು ನೆಟ್ಟಿಗೆ ತೆಗೆದುಕೊಂಡು ಹೋಗಿ ಅವರ ಚೇಂಬರ್ ನಲ್ಲಿ ಇಡುತ್ತಿದ್ದೆ. ಆಮೇಲೆ ನಾನು ನನ್ನಷ್ಟಕ್ಕೆ ಹೊರಗೆ ಹೋಗಿ ಅಲ್ಲಿ ಬ್ಯಾಂಕಿನ ಹೊರಗೆ ಕುರ್ಚಿ ಉಂಟಲ್ಲ, ಅಲ್ಲಿ ಹೋಗಿ ನೆಟ್ಟಿಗೆ ಕುಳಿತುಕೊಳ್ಳುತ್ತಿದ್ದೆ. ನಾನು ಅಲ್ಲಿ ನೆಟ್ಟಿಗೆ ಕುಳಿತುಕೊಂಡು ಒಂದು ಅರ್ಧ ಗಂಟೆ ಆದ ಮೇಲೆ ಅರ್ಧ ಗಂಟೆ ಆದ್ಮೇಲೆ ಏನಾಯ್ತು? ನಾನು ಸಾಹೇಬ್ರನ್ನು ಒಳಗಡೆ ಬಿಟ್ಟು ಹೊರಗಡೆ ಬಂದು ಒಂದು ಬೀಡಿ ಸೇದುವ ಹೇಳಿ ನೋಡ್ತೇನೆ. ಸಾಹೇಬ್ರು ಕಾರ್ನಲ್ಲಿ ಹೋದದ್ದು ಅಂದ್ರೆ ಹೋದದ್ದೇ ಮಾರೇರೆ. ನನಗೆ ಮಂಡೆ ಬಿಸಿಯಾಗಿ ತಲೆ ಮೇಲೆ ಕೈ ಇಟ್ಟುಕೊಂಡು ನೋಡ್ತೇನೆ. ಸಾಹೇಬ್ರು ಅದೇ ಕಾರ್ನಲ್ಲಿ ಬಂದು ಬ್ರೀಫ್ ಕೇಸ್ ತೆಗೆದು ನನ್ನ ಕೈಗೆ ಕೊಟ್ಟು ಚೇಂಬರಿನೊಳಗೆ ಹೋದದ್ದು ಮಾರೇರೆ. ಮೈ ಸೆಕೆಂಡ್ ವಿಟ್ನೆಸ್. ಆ 50 ಲಕ್ಷ ರೂಪಾಯಿ ತಗೊಂಡೋಗಿ ರಿಸರ್ವ್ ಬ್ಯಾಂಕ್ ಕಟ್ಟೋದಿಕ್ಕೆ ಅವರೇ ಹೋದ್ರು ಸರ್. ಜೊತೆಗೆ ಸೆಕ್ಯೂರಿಟಿ ಕರ್ಕೊಂಡು ಹೋಗಿ ಅಂತ ಹೇಳಿದೆ. ಆದ್ರೆ ಅವರು ಬೇಡ ಅಂತ ಹಾಗೆ ಹೊರಟೋದ್ರು. ಅದಾದ 10 ನಿಮಿಷ ಬಿಟ್ಕೊಂಡು ಮತ್ತೆ ವಾಪಸ್ ಬಂದ್ರು. ಲಾಕರ್ ಓಪನ್ ಮಾಡಿ ಹಣ ತಗೊಂಡು ಬ್ಯಾಂಕಿಗೆ ಕಟ್ಟಬೇಕು ಅಂತಂದ್ರು. ಆಗ ನಮ್ಗೆಲ್ಲ ಆಶ್ಚರ್ಯ ಆಯ್ತು ಸರ್. ಇದ್ರ ಬಗ್ಗೆ ಡಿಫೆನ್ಸ್ ಲಾಯರ್ ಏನಾದ್ರು ಹೇಳೋದಿದೆಯಾ? ಎಸ್ ಯುವರ್ ಆನರ್. ಬ್ಯಾಂಕ್ ಮ್ಯಾನೇಜರ್ ನಿರಪರಾಧಿ ಅಂತ ಹೇಳೋಕೆ ಈಗ ತಾನೇ ಸಾಕ್ಷಿ ಹೇಳಿದ ಕ್ಯಾಶಿಯರ್ನ ಒಂದೇ ಒಂದು ಮಾತು ಸಾಕು. ಯಾವುದೇ ವ್ಯಕ್ತಿ ಬ್ಯಾಂಕ್ ಲೂಟಿ ಮಾಡಿದ ಮೇಲೆ ಕಣ್ಮರೆ ಆಗ್ತಾನೆ ಹೊರತು ಮತ್ತು ವಾಪಸ್ ಅದೇ ಜಾಗಕ್ಕೆ ಬರೋದಿಲ್ಲ. ಐ ಅಬ್ಜೆಕ್ಟ್ ಯುವರ್ ಆನರ್. ತಾನು ಕದ್ದ ಹಣವನ್ನು ಇನ್ನೊಬ್ಬರ ಕೈಯಲ್ಲಿ ಕೊಟ್ಟು ಕಳಿಸಿ ತಾನು ಮಾತ್ರ ಸಭ್ಯನಂತೆ ಬಂದು ಏನು ಗೊತ್ತಿಲ್ಲದವನಂತೆ ನಾಟಕ ಆಡುತ್ತಿರುವನೆಂದು ನಿಸ್ಸಂದೇಹವಾಗಿ ಹೇಳಬಹುದು. ನೋ ಯುವರ್ ಆನರ್. ಭಾಸ್ಕರ್ ಅಂತಹ ವ್ಯಕ್ತಿ ಅಲ್ಲ. ತನ್ನ ತಂಗಿ ಗಂಡನ ಸುಖಕ್ಕಾಗಿ ಕಾನೂನು ಮರೆತು ವಾದಿಸ್ತಾ ಇದ್ದಾರೆ ನಮ್ಮ ಡಿಫೆನ್ಸ್ ಲಾಯರ್. ಪ್ರತ್ಯಕ್ಷ ಸಾಕ್ಷಿ ಆಧಾರಗಳನ್ನು ಇಟ್ಕೊಂಡು ಅಪರಾಧಿ ಭಾಸ್ಕರ್ಗೆ ಕಠಿಣವಾದ ಶಿಕ್ಷೆ ವಿಧಿಸಬೇಕೆಂದು ಕೋರ್ಟ್ ಅನ್ನು ಪ್ರಾರ್ಥಿಸುತ್ತೇನೆ. ದಿನಾಂಕ 2/10/88ರಂದು ನಡೆದ ಲಕ್ಕಿ ಬ್ಯಾಂಕ್ ದರೋಡೆ ಪ್ರಕರಣದಲ್ಲಿ ನಡೆಸಲಾದ ವಾದ ವಿವಾದಗಳಿಂದ, ಪ್ರತ್ಯಕ್ಷ ಸಾಕ್ಷಿ ಹೇಳಿಕೆಗಳಿಂದ ಗೌರವ ಹುದ್ದೆಯಲ್ಲಿದ್ದ ಬ್ಯಾಂಕ್ ಮ್ಯಾನೇಜರ್ ಶ್ರೀ ಭಾಸ್ಕರ್ ಅವರನ್ನು ಅಪರಾಧಿ ಎಂದು ತೀರ್ಮಾನಿಸಲಾಗಿದೆ. ನೋಡಿ, ನನ್ ಮಗ ಟ್ರೈನಿಂಗ್ ನಿಂದ ಬರ್ತಿದ್ದ ಹಾಗೆ ಮದುವೆ ಮಾಡ್ಬಿಡ್ಬೇಕು. ಹಬ್ಬಾ, ಎಷ್ಟು ಸಂತೋಷ ಸುದ್ದಿ ಹೇಳಿದೆ. ಇವತ್ತೇ ಹೋಗಿ ನನ್ನ ತಂಗಿ ಮಗಳನ್ನ ಏರ್ಪಾಡು ಮಾಡ್ಕೊಂಡ್ಬರ್ತೀನಿ. ತಂಗಿ ಮಗಳ ಸಂಬಂಧ ಬಿಟ್ರೆ ಬೇರೆ ಯಾವ ಸಂಬಂಧ ನಿಮ್ ಕಣ್ಣಿಗೆ ಬೀಳೋದಿಲ್ಲಲ್ಲ. ಅಲ್ರಿ, ಆ ತಿರುಬೋಗಿ ಮನೆ ಸಂಬಂಧ ಬೆಳೆಸಿದ್ರೆ ಅವ್ರ ಊಟ ತಿಂಡಿ ಬಟ್ಟೆ ಎಲ್ಲ ನಾವೇ ನೋಡ್ಕೋಬೇಕು. ನೋಡ್ರಿ, ಅವನು ಹುಟ್ಟಿದಾಗ್ನಿಂದ ಇವತ್ತಿನವರೆಗೂ ಮಾಡಿರೋ ಖರ್ಚಿನೆಲ್ಲ ಲೆಕ್ಕ ಬರ್ದಿಟ್ಟಿದೀನಿ. ಆ ಲೆಕ್ಕದ ಪ್ರಕಾರ ಬಡ್ಡಿ ಚಕ್ರಬಡ್ಡಿ ಅಂತ ಸೇರಿಸಿ ವರದಕ್ಷಿಣೆ ಅಂತ ಯಾರು ಕೊಡ್ತಾರೋ ಆ ಮನೆ ಸಂಬಂಧನೇ ನಾನ್ ಬೆಳೆಸೋದು. ನಾರಾಯಣ 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 ಅಂತ ಸಂಬಂಧನ ನಾನು ನಿಮಗೋಸ್ಕರ ಹುಡುಕಿ ಜಾಲಿಂದ ಜಮಖಂಡಿವರೆಗೂ ಜರಡಿಯಲ್ಲಿ ಹಾಕಿ ಜಾರಿಸಿ ಆರಿಸಿ ಹಿಡಿದು ತಂದಿದ್ದೀನಿ. ಅಲಮೇಲಮ್ಮನವರೇ ಕೂತ್ಕೊಳ್ಳಿ. ಇಲ್ಲಿ ನೋಡಿ, ಇದು 25,000 ರೂಪಾಯಿ. ಹುಡುಗಿ ತುಂಬಾ ಲಕ್ಷಣವಾಗಿದ್ದಾಳೆ, ವಿದ್ಯಾವಂತೆ, ಗುಣವಂತೆ, ಮಾನವಂತೆ. ಇದು 75,000 ರೂಪಾಯಿ. ಹುಡುಗಿ ತುಂಬಾ ಲಕ್ಷಣವಾಗಿದ್ದಾಳೆ, ಆದರೆ ವಿದ್ಯಾ ನೈವೇದ್ಯ. ಇದು 1 ಲಕ್ಷ ರೂಪಾಯಿ, 1 ಕಾಲಿಲ್ಲ. ಇದು 2 ಲಕ್ಷ ರೂಪಾಯಿ, 2 ಕಣ್ಣು, ಸೋಡಾ ಗ್ಲಾಸು. ಇದು 2.5 ಲಕ್ಷ ರೂಪಾಯಿ, ಮೈದಪ್ಪ, ಆದರೆ ಹುಡುಗಿ ಸ್ವಲ್ಪ ಅರ್ಧಂಬರ್ಧ. ಇದು 3 ಲಕ್ಷ. ಹುಡುಗಿ ಕೂತ್ರೆ ನಿಂತ್ಕೊಳ್ಳೋಕ್ಕಾಗಲ್ಲ, ನಿಂತ್ರೆ ಕೂತ್ಕೊಳ್ಳೋಕ್ಕಾಗೋದಿಲ್ಲ, ವಾಯು ರೋಗ. ಇಷ್ಟೊಂದು ಆಕ್ಸಿಡೆಂಟ್ ಆದ ಹೆಣ್ಣುಗಳೆಲ್ಲ ಇವನ್ ಆಲ್ಬಮ್ ಅಲ್ಲೇ ಇದೆಯಲ್ಲ. ಸಾಕು ಸುಮ್ನಿರಿ. ಆ 2 ಲಕ್ಷ ಸೋಡಾ ಗ್ಲಾಸ್ ಬುದ್ಧಿಮಾಂದ್ಯ ಅಂದ್ಯಲ್ಲ, ಆ ಹುಡುಗಿನ ನೋಡ್ತೀವಿ. ತೋರಿಸ್ತೀನಿ. ಆಮೇಲೆ ಹುಡುಗಿನ ನೋಡಕ್ಕೆ ನಮ್ಮ ಯಜಮಾನ್ರು ನಾನು ಇಬ್ರು ಬರ್ತೀವಿ. ಆಮೇಲೆ ಮುಂದಿಂದು. ಆಯ್ತು. ಆದ್ರೆ ನನ್ನ ತಂಗಿ ಮದುವೆ ಆ ರವಿ ಜೊತೆ ನಡಿಬೇಕು. ಅಲ್ಲಿವರೆಗೂ ನಮ್ಮ ಹೃದಯ ಹಾಡ್ತಾ ಇರ್ಬೇಕು.
ನಗುತ್ತಾ ನಗುತ್ತಾ ಬೇರೆವಾ ಹೊಸದು ಹೃದಯ ಹಾಡಿದೆ ಹರಿಯ ಹಾಕಿದೆ ಸುಖದ ತಾಳವ ನಗುತ್ತಾ ನಗುತ್ತಾ ಬೆರೆವ ಹೊಸದು ಕಥೆಯ ಬರೆವ ಸರ್, ನಿಮ್ಗೊಂದು ಲೆಟರ್ ಬಂದಿದೆ. ಎಕ್ಸ್ಕ್ಯೂಸ್ ಮೀ ಸರ್. ಹಲವೇರು ನೀ ಹೇಳಿ ತಿಂಡಿ ಎಲ್ಲ ಮಾಡಿಟ್ಟಿದ್ದಾರೆ. ಹೊಟ್ಟೆ ಹಸಿಯುತ್ತೆ, ತಿಂತೀನಿ. ಆತರ ಪಡಬೇಡಿ. ಯಾಕಯ್ಯ? ನೀವು ತಿನ್ನಬಾರ್ದು. ಬೇಬಿ ಬರ್ತಾಳೆ, ತಿನ್ನಿಸ್ತಾಳೆ. ನಾವು ಬಂದಿರೋದು ಅವಳು ಗೊತ್ತಾ? ಬರ್ಲಿ ಬರ್ಲಿ. ಬೇಬಿ ಬಾರಮ್ಮ. ಅಣ್ಣ, ಲಕ್ಷ್ಮಿ ಬರ್ತಿದ್ದಾಳೆ. ಇದೇನು ಹೆಣ್ಣು ಇಲ್ಲ ಆನೆ ಮರಿ ಇದ್ದಂಗಿದೆಯಲ್ಲೇ. ಸುಮ್ಮನೆ 2 ಲಕ್ಷ ರೂಪಾಯಿ ಆಕಾಶದಿಂದ ಉದುರು ಬೀಳುತ್ತಾ? ಆನೆ ನೀನ್ ಹೇಳೋದು ನಿಜ. ದುಡ್ಡಿನ ಮೇಲೆ ಇವ್ರಿಗೇನು ಗೊತ್ತು? ನೀನ್ ಸುಮ್ಮನೆ ರೀ. ಬೇಬಿ ಮಗು, ಅತ್ತೆ ಮಾವನಿಗೆ ನಮಸ್ಕಾರ ಮಾಡಿ ಇನ್ನು ಕೈಯಾರ ತಿಂಡಿ ತಿನ್ಸು ಮಗು. ಅತ್ತೆ ಮಾವ ನಮಸ್ಕಾರ. ನಮಸ್ಕಾರ. ಅತ್ತೆ ಸ್ವೀಟ್ ಬೇಕಾ? ಮಾವ
ನಿಮ್ಗೂ ಬೇಕಾ? ಸ್ವಲ್ಪ ನೀರು ಕುಡೀರಿ. ಹೌದೌದು, ಮನೇಲಿ ನೀರು ಕುಡೀರಿ. ಎಲ್ಲ ಚೆನ್ನಾಗಿ ಸಿಗ್ಬೇಕು. ಅತ್ತೆ ಮಾವ ಮಾವ ಅತ್ತೆ. ನಿಮ್ಮ ಹುಡುಗಿ ತರ ನಾ ಎಲ್ಲೂ ನೋಡಿಲ್ಲ. ಹಾಗಾದ್ರೆ ಹುಡುಗಿ ನಿಮ್ಗೆ ಒಪ್ಪಿಗೆ ತಾನೆ? ಈಗ ತಿಂದ ಜೀರ್ಣ ಆಗ್ಲಿ, ಮನೆಗೆ ಹೋಗಿ ವಿಚಾರ ಮಾಡ್ಬಿಟ್ಟು ಅವ್ರಿಗೆ ಹೇಳಿ ಕಳಿಸ್ತೀನಿ. ಏನ್ರಿ? ಖಾಲಿ ಆಯ್ತಲ್ಲ, ಹೊರಡೋಣ. ತಿಂಡಿ ಒಳಗಿದ್ರೆ ಮನೆ ಕಳಿಸ್ಕೊಡಿ, ನಾವಿನ್ ಬರ್ತೀವಿ. ಮಂಗಳೂರಿನ ಉಡುಪಿ ಹತ್ರ ದರೋಡೆಕೋರರಿಂದ ಕೋಟಿಗಟ್ಟಲೆ ಬೆಲೆ ಬಾಳತಕ್ಕಂತ ಚಿನ್ನದ ಬಿಸ್ಕತ್ತುಗಳು ಪೊಲೀಸ್ನವರು ವಶ ಆದ್ರು. ಒಬ್ಬ ವ್ಯಕ್ತಿ ತನ್ನ ಜಾಣತನದಿಂದ ತಪ್ಪಿಸ್ಕೊಂಡಿದ್ದಾನೆ. ಯಾರು ಗೊತ್ತಾ? ಯಾರು ಗುರು? ನಮ್ಮ ಬಾಸ್. ನಮ್ ಬಾಸ್ ತುಂಬಾ ಬುದ್ಧಿವಂತ. ಅಷ್ಟಲ್ಲದೆ ಒಬ್ಬ ಮನುಷ್ಯನ ಹಾಗೆ ಇನ್ನೊಬ್ಬ ಮನುಷ್ಯನ ತಯಾರು ಮಾಡ್ತಿದ್ರ. ಆ ಲಕ್ಕಿ ಬ್ಯಾಂಕ್ ಮ್ಯಾನೇಜರ್ ಭಾಸ್ಕರ್ನ ಹಾಗೆ ಡೂಪ್ಲಿಕೇಟ್ ಮ್ಯಾನೇಜರ್ನ ತಯಾರು ಮಾಡಿ ಬ್ಯಾಂಕ್ ಲೂಟಿ ಮಾಡ್ತಿದ್ರ. ಈಗ ನಮ್ ಬಾಸ್ ಗುರಿಯಲ್ಲ ಆ ಚಿನ್ನದ ವ್ಯಾಪಾರನೇ ಪರ್ಮನೆಂಟ್ ಆಗಿ ಮಾಡ್ಕೊಬೇಕು ಅಂತ ಅದಕ್ಕೊಂದ್ ದೊಡ್ಡ ಪ್ಲಾನೇ ಮಾಡ್ತಿದ್ದಾರೆ. ಓ ಲಾಯರ್ ಸಾಹೇಬ್ರು, ಸತ್ತೋದವರು ಪುನಃ ತಿರುಗಿ ಬರಲ್ಲ ಲಾಯರ್. ಎಷ್ಟೊಂದು ಶ್ರಮ ತಗೊಂಡಿದ್ದೀರಾ, ರೆಕಾರ್ಡ್ ಮಾಡಿದೀರಾ, ಫೈಲ್ ರೆಡಿ ಮಾಡಿದೀರಾ. ಯಾಕೀ ಶ್ರಮ? ನೋಡೋ, ಈ ಕ್ಯಾಸೆಟ್ ಈ ಫೈಲು ನಂಗೆ ಕೊಟ್ಬಿಡಮ್ಮ. ನಿಂಗೆ 5 ಲಕ್ಷ ರೂಪಾಯಿ ಕೊಡ್ತೀನಿ. ನನ್ ತಂಗಿ ಅರಿಶಿನ ಕುಂಕುಮ ಅಳಿಸಿದ್ದಕ್ಕೆ 5 ಲಕ್ಷ ರೂಪಾಯಿ ಅಲ್ಲ ಪರಿಹಾರ. ನಿಮ್ಮನ್ನೆಲ್ಲ ಲೈನಾಗಿ ನಿಲ್ಸಿ ನೇಣು ಹಾಕೋರಿಗೆ ನನ್ನ ಸಮಾಧಾನ ಇಲ್ಲ. ಗ್ರೇಟ್ ಕ್ರಿಮಿನಲ್ ಲಾಯರ್, ಈಗಲಾದ್ರೂ ನನ್ನ ಫೈಲು ಕ್ಯಾಸೆಟ್ ಕೊಟ್ಬಿಡಮ್ಮ. ಇಲ್ಲ, ಕೊಡಲ್ಲ. ನನ್ ಪ್ರಾಣ ಹೋದ್ರೂ ಕೊಡಲ್ಲ. ಪ್ರಾಣ ಹೋದ್ರೂ ಕೊಡಲ್ವಾ? ನೋ ನೋ ನೋ. ಕಂಗ್ರಾಚುಲೇಷನ್ ಮಿಸ್ಟರ್ ರವಿ, ನೀವು ಟ್ರೈನಿಂಗ್ ಪೀರಿಯಡ್ ನಲ್ಲಿ ಒಳ್ಳೆ ಹೆಸರು ತಗೊಂಡಿದ್ದೀರಾ ಅಂತ ಕೇಳಿ ನನಗೆ ತುಂಬಾ ಸಂತೋಷವಾಯ್ತು. ಹಾಗೆ ಕರ್ತವ್ಯದಲ್ಲೂ ಒಳ್ಳೆ ಹೆಸರು ತಗೊಳ್ತೀರಾ ಅಂತ ನಾನು ಆಶಿಸ್ತೀನಿ. ಶೂರ್ ಸರ್, ವಿತ್ ಆಲ್ ಯುವರ್ ಕೋಆಪರೇಷನ್. ನೋಡಿ ಮಿಸ್ಟರ್ ರವಿ, ಅಕಸ್ಮಾತ್ ಒಬ್ಬ ಅಪರಾಧಿ ಶಿಕ್ಷೆಯಿಂದ ತಪ್ಪಿಸ್ಕೋಬಹುದು, ಆದ್ರೆ ಒಬ್ಬ ನಿರಪರಾಧಿ ಶಿಕ್ಷೆ ಆಗದಂತೆ ನೋಡ್ಕೋಬೇಕಾದ್ದು ನಮ್ ಕರ್ತವ್ಯ. ಅದನ್ನ ಮಾತ್ರ ನಾವು ಮರೆಯಬಾರ್ದು. ಮಿಸ್ಟರ್ ರವಿ, ಆ ಲಕ್ಕಿ ಬ್ಯಾಂಕ್ ದರೋಡೆ ವಿಷಯದಲ್ಲಿ ಸರಿಯಾದ ಸುಳಿವು ಸಿಗ್ತಾ ಇಲ್ಲ ಅಂತ ಹೋಮ್ ಮಿನಿಸ್ಟರ್ ಮೇಲಿಂದ ಮೇಲೆ ನಮ್ಗೆ ಕಂಪ್ಲೇಂಟ್ಸ್ ಬರ್ತಾನೆ ಇದೆ. ಅಲ್ಲದೆ ಪಬ್ಲಿಕ್ ರಸ್ತೆಯಲ್ಲಿ ಇನ್ಸ್ಪೆಕ್ಟರ್ ಶಂಕರ್ ಕೊಲೆಯಾಗಿದ್ದು, ಧೋಬಿ ಘಾಟ್ ನಲ್ಲಿ ಭಾಸ್ಕರನ್ ಭಾವ ಆ ಲಾಯರ್ ಮೂರ್ತಿ ಕೊಲೆಯಾಗಿದ್ದು, ಈ ಎಲ್ಲ ಅಪರಾಧಗಳ ಹಿಂದೆ ಯಾವುದೋ ಬಲವಾದ ಕೈವಾಡ ಇದೆ ಅಂತ ನನ್ಗನ್ನಿಸ್ತಾ ಇದೆ. ಆದ್ರಿಂದ ಈ ಕೇಸ್ ನಿಮ್ಗೆ ವಹಿಸ್ತಾ ಇದ್ದೀನಿ.
ಎಚ್ಚರಿಕೆಯಿಂದ ಡೀಲ್ ಮಾಡಿ ಅಪರಾಧಿಗಳನ್ನ ಪತ್ತೆ ಹಚ್ಚಬೇಕು. ಓಕೆ ಸರ್, ನೀವು ಕೊಟ್ಟ ಕೆಲಸನ ಸಿನ್ಸಿಯರ್ ಆಗಿ ನಿರ್ವಹಿಸ್ತೀನಿ. ಗೋ ಅಹೆಡ್. ನಮಸ್ಕಾರ. ಓ ನಮಸ್ಕಾರ ಸರ್, ನಿಮ್ಮ ಡ್ರೆಸ್ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಏನ್ ಮಾಡ್ತಾ ಇದ್ದೀರಿ? ನೀವು ಕಳಿಸ್ತಾ ಇದ್ರಲ್ಲ ದುಡ್ಡು, ಅದರಿಂದ ನನ್ 3 ಬ್ಯಾಂಡ್ ರೇಡಿಯೋ ರೆಡಿ. ಶಾಬಾಸ್. ಎಲ್ಲಿ ಹಾಕು ನೋಡೋಣ. ಹಸು ಮತ್ತು ಅದರ ಅಕ್ಕ ಇಲ್ಲ. ಶುರು ಆಯ್ತಾ? ಒಳಗಿದ್ದಾಳೆ ನೋಡಿ. ಕಳ್ಳ. ಹ್ಯಾಂಡ್ಸ್ ಅಪ್. ಡೋಂಟ್ ಟರ್ನ್. ಯಾರದು? ಇನ್ಸ್ಪೆಕ್ಟರ್, ನಿನ್ನ ಅರೆಸ್ಟ್ ಮಾಡೋಕೆ. ನಾನೇನ್ ತಪ್ಪು ಮಾಡ್ತೆ ಇನ್ಸ್ಪೆಕ್ಟ್ರೆ? ಕಳ್ತನ. ನಾನಾ? ಒಬ್ಬ ಅಮಾಯಕ ವ್ಯಕ್ತಿಗೆ ಚಿತ್ರಹಿಂಸೆ ಕೊಟ್ಟಿದ್ಯಾ. ರಾತ್ರಿ ಕಣ್ತುಂಬಾ ನಿದ್ರೆ ಮಾಡೋಕ್ ಬಿಡ್ತಾ ಇಲ್ಲ. ಸಾಲದಕ್ಕೆ ಆತನ ಹೃದಯ ಬೇರೆ ಕದ್ದಿದ್ಯಾ. ಆದ್ರಿಂದ IPC ಸೆಕ್ಷನ್ 1+1=1 ಪ್ರಕಾರ ತಾಳಿ ಕಟ್ಟಿಸಿಕೊಳ್ಳುವ ಶಿಕ್ಷೆಯನ್ನು ವಿಧಿಸಲಾಗಿದೆ. ಈಗ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳು. ಈ ಗೀತೆಯನ್ನು ಕೇಳಿರುವವರು ಫಸ್ಟ್ ಹಾಡು ಯಾವ್ದು ಬರ್ಬೋದು? ಚಿತ್ರ ರಣಧೀರ. ಯಾರದು? ನಾನತ್ತೆ ರವಿ. ರವಿನಾ? ಬಾಪ. ಯಾವಾಗ ಬಂದೆ ಟ್ರೈನಿಂಗ್ ಇಂದ? ನಿನ್ನೆ ರಾತ್ರಿನೇ ಬಂದೆ. ಇವತ್ತು ಬೆಳಗ್ಗೆ ಡ್ಯೂಟಿ ರಿಪೋರ್ಟ್ ಮಾಡ್ಕೊಂಡು ಹಾಗೆ ನಿಮ್ಮನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಚೆನ್ನಾಗಿದೀಯಾ? ಮಾವ ಎಲ್ಲಿ? ಹಿತ್ಲ ಕಡೆ ಇದ್ದಾರೆ. ಮಾವ. ಬಾಪ ರವಿ, ನಿನ್ ಟ್ರೈನಿಂಗ್ ಎಲ್ಲ ಮುಗೀತು? ಮುಗೀತು ಮಾವ. ಅಷ್ಟೇ ಅಲ್ಲ, ಇದೇ ಊರಿಗೆ ಅಪಾಯಿಂಟ್ಮೆಂಟ್ ಆಗಿದೆ. ಹೌದಾ? ಕಂಗ್ರಾಚುಲೇಷನ್ಸ್ ಬಾವ. ಥ್ಯಾಂಕ್ ಯು. ಪುಣ್ಯವಂತರಿಗೆಲ್ಲ ಒಳ್ಳೇದೇ ಆಗುತ್ತೆ ಕಣಪ್ಪ. ನಾವೇನ್ ಪಾಪ ಮಾಡಿದೀವೋ ಇಂಥ ಮಗನ್ ಪಡೆದಿದೀವಿ. ಕಾಲೇಜ್ ಮುಗಿಸಿ 4 ಸಂಪಾದನೆ ಮಾಡ್ತಾನೆ ಅಂದ್ರೆ ಸುಮ್ನೆ ಕಾಲ ಕಳೀತಾನೆ. ನಮ್ ಪ್ರತಾಪ್ಗೂ ಒಂದಲ್ಲ ಒಂದ್ ದಿವಸ ಕೆಲಸ ಸಿಕ್ಕೇ ಸಿಗುತ್ತೆ. ಕರೆಕ್ಟ್ ಭಾವ. ಅಮ್ಮ ಡೋಂಟ್ ವರಿ, ಇನ್ನೊಂದು ವಾರದಲ್ಲಿ ಕೆಲಸ ಹುಡುಕ್ತೀನಿ. ಕಟ್ಟದ ರುದ್ರ. ಗುರು ಏನಿದು? ನಾವು ಈಗಲೇ ನೋಡ್ತಾ ಇರೋದು ಗುರು. ನಿಮ್ಮನ್ನೆಲ್ಲ ನಾಯಿಗಳ ತರ ಕೂಳಾಕ್ ಸಾಕ್ತಿರೋದು ತಿಂದು ನಿದ್ದೆ ಮಾಡೋದಿಕ್ಕ? ಈ ಜಾನಿ ರಾಜ್ಯದಲ್ಲಿ ಜಾನಿ ಕ್ಲಬ್ ಬಿಟ್ಟು ಬೇರೆ ಕ್ಲಬ್ ಇರೋಕ್ ಸಾಧ್ಯವಿಲ್ಲ ಅನ್ನೋದು ನಿಮಗ್ ಗೊತ್ತಿಲ್ವಾ? ಆಗಲ್ಲ ಗುರು. ಇನ್ನು 3 ಗಂಟೆ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ಕ್ಲಬ್ ಖಾಲಿ ಆಗಿರ್ಬೇಕು. ಕ್ಲಬ್ ಮುಂಚೆ ಹಾಗಿತ್ತು ಹಾಗೆ ಮಾಡಿ. ನಮಸ್ಕಾರ ಸರ್. ನಿಮ್ಮ ಉಪಕಾರ ನಾನು ಯಾವತ್ತೂ ಮರೆಯಲ್ಲ ಸರ್. ಅರೆ, ಇದ್ರಲ್ಲಿ ಉಪಕಾರ ಏನ್ ಬಂತು? ಇಟ್ಸ್ ಆಲ್ ರೈಟ್. ನಂದು ಏನೂ ಆಗಿಲ್ವನೋ? ಹನುಮಂತು ಬಂದ ಹೇಳ್ದ ಎದ್ಕೊಂಡು ಓಡೋಡ್ ಬಂದ. ಇಲ್ಲಣ್ಣ, ನನಗೇನೂ ಆಗಿಲ್ಲ. ಅನಾಥ ರಕ್ಷಕ ಕಾಪಾಡು ಅಂದಾಗ ಶ್ರೀಕೃಷ್ಣ ಪರಮಾತ್ಮ ಬಂದ ಹಾಗೆ ಇವ್ರು ಬಂದ್ರಣ್ಣ. ಅಷ್ಟೇ ಅಲ್ಲ, ಎಷ್ಟೋ ಹಣ ಖರ್ಚು ಮಾಡಿ ಹೊಸದಾಗಿ ಪ್ರಾರಂಭಿಸ್ತಾ ಈ ಕ್ಲಬ್ನ ಇವನು ಪ್ರಾಣನ ನಮ್ಮ ಮರ್ಯಾದಿನ ಕಾಪಾಡಿ ಈ ಏರಿಯಾಗೆ ದೊಡ್ಡ ಪಾಳ್ಯಗಾರನಾಗಿ ಮೆರೆತಿರೋ ಆ ಜಾನಿಗೆ ಸರಿಯಾದ ಬುದ್ಧಿ ಕಲಿಸ್ತೆ. ಈ ನಿನ್ನ ಉಪಕಾರ ನಾವೆಂದೂ ಮರೆಯಲ್ಲ. ಸಾರಿ ಸರ್. ನಿಮಗೆ ನಿಜವಾಗ್ಲೂ ನನಗೆ ಸಹಾಯ ಮಾಡಬೇಕು ಅನ್ನೋ ಉದ್ದೇಶ ಇದ್ರೆ ನನಗೊಂದು ಕೆಲಸ ಕೊಡಿ. ಅಷ್ಟೇನಾ? ಖಂಡಿತ ಕೊಡ್ತೀನಿ. ನೀನಂತವ್ರಿಗೆ ಕೊಡದೆ ಇನ್ಯಾರಿಗೆ ಕೊಡ್ಲಿ? ನೋಡು, ನೀನ್ ನೀಟಾಗಿ ಡ್ರೆಸ್ ಮಾಡ್ಕೊಂಡು ಏನೂ ಕೆಲಸ ಮಾಡದೆ ನನ್ನ ಬೆನ್ನಿಂದೆ ಬೆನ್ನೆಲುಬಾಗಿದ್ದು ಈ ಕ್ಲಬ್ಗೆ ನನಗೆ ಬಾಡಿ ಗಾರ್ಡ್ ಆಗಿದ್ರೆ ಸಾಕು. ತಿಂಗಳಿಗೆ 2,000 ರೂಪಾಯಿ ಸಂಬಳ ಕೊಡ್ತೀನಿ. ಓಕೆ ಸರ್, ನೀವು ಹೇಳಿದ ಕೆಲಸ ನಾ ಮಾಡೇ ಮಾಡ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ತಗೋ ಯು ಅಡ್ವಾನ್ಸ್. ಥ್ಯಾಂಕ್ ಯು ಸರ್.
ಯಾರ್ಯಾರು ಯಾವ್ಯಾವ ಫಲವನ್ನು ಬೇಡಿ ಯಜ್ಞಾದಿ ಕರ್ಮಗಳನ್ನು ಮಾಡಿ ಪೂಜಿಸುತ್ತಾರೋ ಅವರಿಗೆ ಆಯಾ ರೂಪದಲ್ಲಿ ಫಲವನ್ನು ಕೊಡುತ್ತೇನೆ. ಆದ್ದರಿಂದ ಮನುಷ್ಯ ಯಾವ್ಯಾವ ಕರ್ಮವನ್ನು ಮಾಡುವನು ಆ ವಿಧದಲ್ಲಿ ನನ್ನ ಮಾರ್ಗವನ್ನೇ ಅನುಸರಿಸುವನು. ಹಾಯ್ ಮಂಜು. ಮೆತ್ತಿಗೆ ಮೆತ್ತಿಗೆ ಅಣ್ಣ ಜೊತೆ ತಗೋ ಸಾರಿನ. ದೇವರು ಒಳ್ಳೇದು ಮಾಡ್ಲಪ್ಪ. ನಿಮಗೆಲ್ಲ ಒಂದು ಸಂತೋಷ ಸಮಾಚಾರ, ಅದಕ್ಕೆ ಸ್ವೀಟ್ಸ್ ತಗೊಂಡ್ಬಂದಿದ್ದೀನಿ. ತಗೊಳ್ಳಿಯಪ್ಪ, ತಗೊಮ್ಮ. ಜ್ಯೋತಿ ತಗೊಳ್ಳೆ. ಎಲ್ಲ ನಮ್ಗೆ. ಅಮ್ಮ, ನಾನೊಬ್ಬ ಪೋಖ್ರಿ, ಕೆಲಸ ಇಲ್ಲದೆ ಸುತ್ತಾಡೋ ಸೋಮಾರಿ ಅಂತ ಹೇಳ್ತಿದ್ಯಲ್ಲ, ಈಗ ನನಗೂ ಒಂದ್ ಕೆಲಸ ಸಿಕ್ಕಿದೆ. ಇದು ಮೊದಲನೇ ಸಂಪಾದನೆ. ಪ್ರತಾಪ್, ನಿನಗೆ ಕೆಲಸ ಸಿಕ್ಕಿದ್ಯಾ? ಹೌದು. ಯಾಕೆ ಆಶ್ಚರ್ಯ ಪಡ್ತೀಯ ಸರ್ವ? ನನ್ನ ಮಗನಿಗೆ ಒಂದಲ್ಲ ಒಂದಿನ ಕೆಲಸ ಸಿಕ್ಕೇ ಸಿಕ್ಕುತ್ತೆ. ಅವನ್ ದುಡಿಯೋ ಮಗ ಆಗ್ತಾನಂತ ನಾನು ಹೇಳ್ತಿದ್ದಾಗ ನಾನು ಮೂದಿಸ್ತಿದ್ಯಲ್ಲ, ಈಗ ನೋಡಿ ಏನ್ ಹೇಳ್ತೀಯ ಹೇಳು ಸರ್ವ. ತಗೊಮ್ಮ ಈ ದುಡ್ಡು. ಮೊದಲು ತಿಂಗಳ ಸಂಬಳ ತಂದಿದ್ದಾನೆ. ಪ್ರತಾಪ್, ನಮ್ಮ ಮನೇಲಿರೋ ಪರಿಸ್ಥಿತಿ ನೋಡಿ ಈ ತಾಯಿ ಕರಳ ನೊಂದು ನಿನ್ನ ಬೈತಿದ್ನಿ ಹೊರತು ನಿನ್ಗೆ ಅವಮಾನ ಮಾಡ್ಬೇಕು ಅಂತ ಅಲ್ಲ ಕಣೋ. ಅಲ್ಲ ಕಣೋ. ನೀನ್ ಬೈದ್ರೆ ನನಗೂ ಅವಮಾನ ಆಗತ್ತೇನಮ್ಮ. ಅದು ನಿನ್ ದೊಡ್ಡ ಗುಣ ಕಣಪ್ಪ. ಜ್ಯೋತಿ, ನೀನ್ ಏನು ಯೋಚನೆ ಮಾಡ್ಬೇಡ. ಈಗ ನಿಮ್ಮಣ್ಣ ದುಡಿಯೋ ಗಂಡ್ಸಾಗಿದ್ದಾನೆ. ನಿನಗೂ ಆ ರವಿಗೂ ಜಾಮ್ ಜಾಮ್ ಅಂತ ಮದುವೆ ಮಾಡಿಸ್ತೀನಿ. ಅಯ್ಯಯ್ಯೋ, ಇವ್ರು ಮದುವೆ ಮಾಡ್ಕೊಂಡು ನೋಡೋದ್ರೆ ನನ್ ಗತಿ ಏನಪ್ಪಾ? ಯಾಕಪ್ಪ, ನೀನು ಮದುವೆ ಆಗ್ಬೇಕಾ? ಛೇ, ಹಾಗೇನಿಲ್ಲಪ್ಪ. ಇವರಿಬ್ರು ಲವ್ ಅಲ್ಲಿ ನಾನ್ ಮಧ್ಯೆ ಸೇತುವೆ ತರ ನಿಂತು ಚೂಡಾಯಿಸಿ ನನ್ ಸ್ಕೀಮಿಗೆ ಕಮಿಷನ್ ಗಿಟ್ಟಿಸ್ಕೊಂತ ಇದೆ. ಇವಳೇನಾದ್ ಮದುವೆ ಮಾಡ್ಕೊಂಡು ಅವ್ರ ಗಂಡನ ಮನೆಗೆ ಹೊಟ್ಟೋದ್ರೆ ನನ್ ಕಮಿಷನ್ ಬಿತ್ತಲ್ಲಪ್ಪ ಕಲ್ಲು. ನೀನ್ ಯೋಚನೆ ಮಾಡ್ಬೇಡ್ವೋ, ನಾನೇನ್ ದೂರ ಹೋಗಲ್ಲ. ಈ ಊರ್ನಲ್ಲೇ ಇರ್ತೀನಿ, ಆಗಾಗ ಬರ್ತೀನಿ, ಇನ್ನೂ ಜಾಸ್ತಿ ಕಮಿಷನ್ ಕೊಡ್ತೀನಿ. ಓಕೆ? ಈ ಕಾಲದಲ್ಲಿ ಹುಡುಗಿರ್ನ ನಂಬಕ್ಕಾಗಲ್ಲ. ನೋಡಿದ್ರೆ ಎಕ್ಸಾಂಪಲ್, ಗಂಡನ್ ಮನೆ ಹೋಗೋರ್ಗ್ ಮಾತ್ರ ಅಣ್ಣ ತಮ್ಮ ಎಲ್ಲ. ಅತ್ತೆ ಮನೆ ಹೊಸಲು ತುಳಿದ ತಕ್ಷಣ ಅಣ್ಣ ಯಾರೋ ತಮ್ಮ ಯಾರೋ. ನನ್ ಸರ್ವಿಸ್ ನಲ್ಲಿ ಇಂಥ ಹುಡುಗಿಯರ್ನ ಎಷ್ಟೋ ನೋಡಿದೀನಿ. ನೋಡಮ್ಮ, ತರ ಮಾತಾಡ್ತಾರೆ. ನೋಡಿದ್ರ ಇನ್ನೊಂದು ಎಕ್ಸಾಂಪಲ್. ಸರ್, ಬಾಂಬೆಯಿಂದ ನಿಮಗೆ ಟಂಕಲ್ ಬಂದಿದೆ. ಎಕ್ಸ್ಕ್ಯೂಸ್ ಮೀ ಪ್ರತಾಪ್. ಸರ್, ನನಗೆ ಟ್ರಂಕಲ್ ಬಂದಿದೆ. ನನ್ನ ನಟ ನೀನಾಡು. ನಾನು ಆಡ್ಬೇಕಾ? ಪರವಾಗಿಲ್ಲ, ಆಡಯ್ಯ. ತಗೋ. ಗುಡ್ ಲಕ್. ಹಲೋ, ಯಾರು? ದೇವದಾಸ್ರವ? ಏನಾಯ್ತಮ್ಮ? ಏನಾಯ್ತಾ ಫ್ಲಾಟ್ ವಿಷಯ? ಶೋ ಏನ 1,30,000 ಹೇಳ್ತಾ ಇದ್ದಾರೆ. ಪರವಾಗಿಲ್ಲ, ಡಾಕ್ಯುಮೆಂಟ್ಸ್ ಎಲ್ಲ ಕಳಿಸ್ಕೊಡು. ಆಮೇಲೆ ರಿಪ್ಲೈ. ಓಹೋ, ಸರಿ ಸರಿ, ಆಯ್ತು ಆಯ್ತು. ಡೀಲ್ ಶೋ ಸರ್. ಸೆಕೆಂಡ್ ಗೇಮ್. ಎಷ್ಟೇ ಮಿನಿಟ್ ಆಡಯ್ಯ. ನಿನ್ನ ಬಾಯ್ ಬಿಡುತ್ತೀನಿ. ಯಾ ನಿನ್ ಬಾಸು ಬಗಳು ಗೊತ್ತಿಲ್ಲ ಗೊತ್ತಿಲ್ಲ. ಅದೇನ್ ಹೇಳ್ಬೇಕಂತಿದ್ದೀರೋ ಸ್ಪಷ್ಟವಾಗಿ ಹೇಳಿ ಭಾವ. ಅಲಮೇಲು ಹೆಣ್ಣಲ್ಲ, ಕನಪಿಶಾಚಿ, ದುರಾಸೆ ಹಿಡಿದ ಹೆಣ್ಣು. ವರದಕ್ಷಿಣೆ ಆಸೆಗಾಗಿ ರವಿಗೆ ಬೇರೆ ಹುಡುಗಿ ಜೊತೆ ಸಂಬಂಧ ಮಾಡ್ಬಿಟ್ಟಿದ್ದಾಳಮ್ಮ. ಸರ್ವ, ನಿನ್ನ ಮನಸ್ಸಿಗಾದ ನೋವು ನನಗೆ ಅರ್ಥವಾಗುತ್ತಮ್ಮ. ಆದ್ರೆ ನಾನು ನಿಸ್ಸಹಾಯಕನಮ್ಮ. ಮಾವ, ರವಿ ಬಾವ ಬರೆಯೋ ಲೆಟರ್ನ ಸ್ವಲ್ಪ ತಡವಾಗಿ ತಂದ್ಕೊಟ್ರು ಅಕ್ಕ ಎಷ್ಟೊಂದು ಬೇಜಾರ್ ಮಾಡ್ಕೊಂತಾಳ ಗೊತ್ತಾ? ದಯವಿಟ್ಟು ಈ ಮದುವೆ ನಿಲ್ಸ್ಬೇಡಿ ಮಾವ, ನಿಲ್ಸ್ಬೇಡಿ. ನಾನೇನ್ ಮಾಡ್ಲಪ್ಪ? ನನ್ನ ಹೆಂಡತಿನ ಹೆದರ್ಸೋ ಶಕ್ತಿ ನನಗಿಲ್ಲ. ಹೆಂಡತಿ ಗುಲಾಮರಾಗಿ ಬಾಳ್ತಿರೋ ನಾನಪ್ಪ ತತದೃಷ್ಟ. ನನ್ನ ಬದುಕು ಯಾವ ಗಂಟಿಸ್ಕೋಬೇಡ ಬಾವ, ಯಾವ ಗಂಟಿಸ್ಕೋಬೇಡ. ಖಂಡಿತ ನಾ ಬದುಕಿರ್ಬಾರ್ದು. ಅಮ್ಮ, ಅಪ್ಪ, ಅಮ್ಮ, ಯಾಕಮ್ಮ ಈ ರೀತಿ ಮಾಡ್ಕೊಂಡೆ? ಅಪ್ಪ, ನನ್ನ ಬದುಕಿರ್ಬಾರ್ದು. ರವಿ ಬಾವನ್ ಬಿಟ್ಟು
ಬದುಕಿರೋ ನಂಗೆ ಇಷ್ಟ ಇಲ್ಲ. ನಾನ್ ಸಾಯ್ಬೇಕು. ಯಾಕಮ್ಮ ಇಂತ ಮಾತಾಡ್ತೀಯ? ನೀ ಸತ್ರೆ ನಾವು ಜೀವಂತವಾಗಿರ್ತೀವಿ ಅಂತ ತಿಳ್ಕೊಂಡಿದ್ದೀನಮ್ಮ. ಜ್ಯೋತಿ, ನಿಂಗ್ ಬೇರೆ ಒಳ್ಳೆ ಸಂಬಂಧ ನೋಡಿ ಮದುವೆ ಮಾಡ್ತೀವಮ್ಮ. ಬೇಡಮ್ಮ, ಮೊದ್ಲಿಂದ ನಾನ್ ರವಿ ಭವನ್ನೇ ಇಷ್ಟಪಟ್ಟಿರೋದು. ಅವ್ರನ್ ಬಿಟ್ಟು ಬೇರೆಯವ್ರ ಮದುವೆ ಆಗೋಕ್ಕಿಂತ ಸಾಯೋದೇ ವಾಜಿ. ಹೀಗೆಲ್ಲ ಮಾತಾಡ್ಬೇಡಮ್ಮ. ಆಯ್ತಮ್ಮ, ನಿನ್ ಇಷ್ಟದಂತಲೇ ಆಗ್ಲಿ. ನೋಡಿ, ಇವತ್ತಿನ ಮಣ್ಣನ ಮನೆಗೆ ಹೋಗಿ ಅವ್ರ ಕೈ ಕಾಲು ಹಿಡಿದು ಈ ಸಂಬಂಧ ನಿಶ್ಚಯ ಮಾಡ್ಕೊಂಡ್ ಬರೋಣ. ಬನ್ನಿ. ಅಣ್ಣ, ಅತ್ತಿಗೆ, ಅಣ್ಣ. ಬಾಬಾ ಸರೋಮಗ್ಲ, ಬನ್ನಿ ಬಾಬಾ, ಕೂತ್ಕೊಳ್ಳಿ. ಅಲ್ಮೇಲು ಯಾಕ್ರಿ ಹಾಗೆ ಅರ್ಚ್ಕೋತಿದ್ದೀರಾ? ಒಳ್ಳೆ ಕುಬೇರ ಲಕ್ಷ್ಮಿ ಮನೆ ಬಂದಾಗ ಆಡ್ತಾ ಇದ್ದೀರಲ್ಲ. ಅಯ್ಯೋ ಪಾಪ, ಬಿಸಿಲಲ್ಲಿ ಇಷ್ಟು ದೂರ ದಣದು ಬಂದಿದ್ದೀರಿ. ಒಂದ್ ಕಪ್ ಕಾಫಿ ಮಾಡ್ಕೊಡೋಣ ಅಂದ್ರೆ ಬೆಳಿಗ್ಗೆ ತಗೊಂಡಿದ್ದು 2 ಲೀಟರ್ ಹಾಲು ಇದ್ದಕ್ಕಿದ್ದಾಗೆ ಮಾಡ್ದು ಹೋಯ್ತು. ಪರವಾಗಿಲ್ಲ ಅತ್ತಿಗೆ, ಅದಕ್ಕೇನಂತೆ? ಅತ್ತೆ, ನಮ್ಮ ಮನೇಲಿ ಕಾಫಿ ಹೋಟೆಲ್ದೆಲ್ಲ ಯಾವಾಗಲೂ ರೆಡಿಯಾಗೇ ಇರ್ತದೆ. ಕುಡ್ದು ಸಾಕಾಗೋಗಿದೆ ಅಲ್ವೇನಮ್ಮ? ಅಮ್ಮ, ನಾವೀಗ ಬಂದ ವಿಷಯ ಏನು ಅಂದ್ರೆ, ಏನು? ನಮ್ ಜ್ಯೋತಿನು ನಿಮ್ ರವಿನು ಚಿಕ್ಕ ವಯಸ್ಸಿನಲ್ಲಿ ಇಬ್ರು ಈಡು ಜೋಡು ಅಂತ ನಿಶ್ಚಯ ಮಾಡಿದ್ವಲ್ಲ ಅದಕ್ಕೆ. ಹೌದಾ? ನನಗ್ ಜ್ಞಾಪಕನೇ ಇಲ್ವಲ್ಲ. ಹೋಗ್ಲಿ ಬಿಡಿ, ಏನೋ ಒಬ್ರಿಗೊಬ್ರು ಮನಸಾರಿ ಪ್ರೀತಿಸ್ತಿದ್ದಾರೆ. ಅವರಿಬ್ಬರನ್ನೂ ದೂರ ಮಾಡೋದು ನ್ಯಾಯ ಅಲ್ಲ. ನಿಮ್ ಮಗನಿಗೆ ಬೇರೆ ಕಡೆ ಹೆಣ್ಣು ನೋಡಿದೀರಿ ಅಂತ ಗೊತ್ತಾಗಿ ನಿಮ್ ಮಗಳು ಜ್ಯೋತಿ ಆತ್ಮಹತ್ಯೆ ಪ್ರಯತ್ನ ಪಟ್ಲು. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಏನೋ ಪಾಪ ಹೋಗ್ಲಿ ಅಂತ ರಕ್ತ ಸಂಬಂಧ ಇವ್ರ ತಂಗಿ ಮಗಳು ಅಂತ ಅವನ್ನ ನಿಮ್ ಮನೆ ಕಳಿಸಿದ್ದಕ್ಕೆ ಪ್ಲಾನ್ ಮೇಲೆ ಪ್ಲಾನ್ ಮಾಡಿ ನನ್ನಿಂದ ಅವನ್ನ ಲಪಟಾಯಿಸೋಕ್ ನೋಡ್ತಿದ್ದೀರಾ? ಮೊದ್ಲು ಅವನ್ನ ನಿಮ್ ಮನೆ ಕಳಿಸಿದ್ದಕ್ಕೆ ನನ್ ಚಪ್ಪಲಿ ತಗೊಂಡು ನಾನ್ ಹೊಡ್ಕೋಬೇಕಷ್ಟೇ. ಅತ್ತೆ, ಚಪ್ಪಲಿ ಎಲ್ಲಿದೆ ಹೇಳಿ, ನಾನ್ ತಂದ್ಕೊಡ್ತೇನೆ. ಬಾಯಿ, ದೊಡ್ಡವ್ರಿಗೆ ಹಾಗೆಲ್ಲ ಮಾತಾಡಬಾರ್ದು. ಅಮ್ಮ, ಅಲ್ಮೇಲು ನಮ್ ಉದ್ದೇಶ ಅದಲ್ಲಮ್ಮ. ಮತ್ತಿನ್ನೇನೋ, ನಾವು ಕಷ್ಟಪಟ್ಟು ಬೆಳೆಸಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಓದಿಸಿ ಸಾವಿರಾರು ಗಟ್ಲೆ ಸಂಬಳ ತರೋ ಸರ್ದಾರನಾಗಿ ಮಾಡಿದ್ದು ನಿಮ್ ಮುಖಕ್ಕೆ ಬಡಿಯಕ್ಕಲ್ಲ. ಅಲ್ಮೇಲು, ಅಬಾಬಾಬಾಬಾ, ಏನ್ ಬಾಯ ನಿಂದು? ಮಾತಾಡಕ್ಕೂ ಒಂದು ಮಿತಿ ಬೇಡವೇನೆ? ಅಪರೂಪ ತಂಗಿ ಬಾವ ಮನೆಗೆ ಬಂದ್ರೆ ಯಾಕೆ ಅವ್ರು ನೋಡ್ಸಿರ್ಸರಂತ್ಯ? ಮತ್ತಿನ್ಯಾವ ಮುಖ ಇಟ್ಕೊಂಡು ಈ ಮನೆಗೆ ಬಂದ್ರಿ? ಮಗಳು ಸುಖವಾಗಿರ್ಲಿ ಅಂತ ಅವಳನ್ನ ಮುಂದಿಟ್ಟುಕೊಂಡು 1 ಪೈಸೆ ವರದಕ್ಷಿಣೆ ಕೊಡದೆ ಅಳಿನನ್ನ ಮಾಡ್ಕೊಳ್ಬೇಕೆನ್ನೋ ಇವ್ರ ಪ್ಲಾನು ನನಗೆ ಗೊತ್ತು ರೀ. ಅಮ್ಮ, ಅಲ್ಮೇಲು ನಮಗೆ ಈ ರೀತಿ ಮಾತಾಡೋದು ಸರಿಯಲ್ಲಮ್ಮ. ಹೌದಾ? ಯಾವತ್ತ ಭಗವಂತ ಇವಳಿಗೆ ಒಳ್ಳೆ ಬುದ್ಧಿ ಕೊಡ್ತಾನೋ ನೋಡಿ. ಅವನು ಹುಟ್ಟಿದಾಗಿನಿಂದ ಇವತ್ತಿನ ಕೆಲಸ ಸಿಕ್ಕಿರೋವರೆಗೂ 2,66,666 ರೂಪಾಯಿ 66 ಪೈಸೆ ಆಗಿದೆ. ಬಡ್ಡಿ ಸೇರಿಸಿದೆ ತಾನೆ? ಅದನ್ ಬಿಡ್ತೀನಾ? ಇಷ್ಟ ಹಣ ಒಟ್ಟಿಗೆ ಯಾರು ಕೊಡ್ತಾರೋ ಆ ಮನೆ ಸಂಬಂಧ ಬೆಳೆಸೋಕೆ ನನ್ ಯಾವ ಅಭ್ಯಂತರವೂ ಇಲ್ಲ. ನನ್ ಪರಿಸ್ಥಿತಿ ನಿಮಗ್ ಗೊತ್ತೇ ಇದೆ. ದಯವಿಟ್ಟು ನನ್ನ ಮಗಳನ್ನ ಉಳಿಸ್ಕೊಡಿ, ನನ್ನ ಮಗಳನ್ನ ಉಳಿಸ್ಕೊಡಿ. ನಿಮ್ ಮಗ ರವಿ ಇಲ್ದಿದ್ರೆ ಅವ್ರು ಬದುಕೋದೇ ಇಲ್ಲ ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದಾಳೆ. ಬೇಡ, ಸಾಯ್ಲಿ ಬಿಡಿ. ನಮ ಬೇಕಾಗಿರೋದು ನಾವು ಖರ್ಚು ಮಾಡಿರೋ ದುಡ್ಡು ಮಾತ್ರ. ಈ ಬ್ಯಾಗು, ಈ ಮುಖ ನೋಡಿದ್ರೆ ಗೊತ್ತಾಗ ಹೋಗುತ್ತೆ ನಿಮ್ ಬಂಡವಾಳ. ಹೌದು ಪ್ರತಾಪಣ್ಣ, ಜ್ಯೋತಿ ಅಕ್ಕ ಆತ್ಮಹತ್ಯೆ ಮಾಡ್ಕೋತಿದ್ಲು. ಈ ಮದ್ವೆ ನಿಶ್ಚಯ ಮಾಡ್ಕೊಂಡ್ ಬರ್ಬೇಕು ಅಂತ ಅಪ್ಪ ಅಮ್ಮ ಅಂಗಲಾಚಿ ಬೇಡ್ಕೊಂಡ್ರು. ಆದ್ರೂ ಅವ್ರ ಕಾರಣೆ ಬರ್ಲಿಲ್ಲ. 1 ಪೈಸಾನು ಕಮ್ಮಿ ಇಲ್ಲದೆ 2,66,666 ರೂಪಾಯಿ 66 ಪೈಸೆ ವರದಕ್ಷಿಣೆ ತಂದ್ಕೊಟ್ರೇನೆ ಈ ಮದುವೆ ನಡೆಯೋದು ಅಂತ ಖಡಾಖಂಡಿತವಾಗಿ ಹೇಳಿ ಮನೆಯಿಂದ ಆಚೆ ಕಳಿಸ್ಬಿಟ್ರು. ಅಲ್ಲ ಮೇಲು ಮಂಗ ಮತ್ತೆ ಯಾರು? ಓ, ನೀನಾ? ಹೌದು, ನಾನೇ ಶ್ರೀನಿವಾಸ ಮೂರ್ತಿ ಅವರ ಮಗ ಪ್ರತಾಪ್. ಏನು ಬಂದದ್ದು? ಸೆಕೆ ಆಗ್ತಾ ಇದೆ, ಸ್ವಲ್ಪ ಫ್ಯಾನ್ ಹಾಕ್ತೀರಾ? ಫ್ಯಾನಾ? ನಮ್ಮ ಮನೇಲಿ ಫ್ಯಾನ್ ಕೆಟ್ಟು ಹೋಗಿ 1 ವಾರನೇ ಆಗೋಯ್ತು. ಹೌದಾ? ಬಿಸ್ಲಲ್ಲಿ ಬಂದಿದ್ದೀನಿ, 1 ಲೋಟ ಐಸ್ ವಾಟರ್ ಆದ್ರೂ ಕೊಡ್ತೀರಾ? ಐಸ್ ವಾಟ್ರಾ? ನಮ್ಮಲ್ಲಿ ಫ್ರಿಡ್ಜ್ ಕೆಟ್ಟೋಗಿ 1 ತಿಂಗಳೇ ಆಗೋಯ್ತಲ್ಲಪ್ಪ. ಹೋಗ್ಲಿ ಬಿಡು ಅತ್ತೆ, ಈ ಮನೇಲಿ ಹಾಕೊಳಕ್ 1 ಫ್ಯಾನ್ ಇಲ್ಲ. ಕುಡಿಯೋಣ ಅಂದ್ರೆ 1 ಲೋಟ ಐಸ್ ವಾಟರ್ ಇಲ್ಲ. ಇಂಥ ತಿರುಬೋಕಿ ವಂಶದ ಮನೆಗೆ ನಮ್ಮ ಅಪ್ಪ ಅಮ್ಮ ಹೆಣ್ ಕೇಳೋಕ್ ಬಂದಿದ್ರು ಅಂದ್ರೆ ಛೇ 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 ಛೇ, ಅನ್ಯಾಯವಾಗಿ 3 ಲಕ್ಷ ಹಾಳಾಗ್ ಹೋಗ್ತಿತ್ತು. 3 ಲಕ್ಷ ಯಾಕೆ? ಅವತ್ ಹೆಣ್ಣು ಕೊಡೋಕೆ ನಮ್ಮ ಅಪ್ಪ ಅಮ್ಮ ನಿಮ್ ಮನೆಗ್ ಬಂದ್ರೆ ಏನಂದೆ ನೀನು? ನನ್ನ ತಂಗಿನ ನಿನ್ನ ಮನೆಗೆ ಸೊಸೆಯಾಗಿ ಮಾಡ್ಕೋಬೇಕು ಅಂದ್ರೆ 2,66,666 ರೂಪಾಯಿ 66 ಪೈಸೆ ವರದಕ್ಷಿಣೆ ಕೊಟ್ರೇನೆ ಈ ಮದ್ವೆ ನಡೆಯೋದು ಅಂದೆ ಅಲ್ಲ? ಹೌದು. ನೋಡು, ಈ ಚಿಲ್ರೆ ಪಲ್ರೆ ಎಲ್ಲ ನನ್ನ ಹತ್ರ ಇಲ್ಲ. ಬಂದ 3 ಲಕ್ಷ ರೂಪಾಯಿ ತಗೊಂಡ್ಬಂದು
ನಿನ್ನ ಮುಖದ ಮೇಲೆ ಬೇಸಾಕ್ತೀನಿ. 3 ಲಕ್ಷ? ಹೌದು ಅಲಮೇಲು ಮಂಗ. ಮತ್ತೆ ನನ್ನ ತಂಗಿನ ನಿನ್ನ ಮನೆ ಸೊಸೆಯಾಗಿ ಮಾಡ್ಕೊಂಡ್ರೆ 3 ಲಕ್ಷ ಹೊಸ ನೋಟು ಪಟ ಪಟ ಅಂತ ಎಣಿಸ್ತೀಯ. ಏನಂತೀಯ? ಹಾ, ಬರ್ತೇನೆ. ಸರಿ. ಗುಡ್ ಮಾರ್ನಿಂಗ್ ಸರ್. ಸರ್, ಬ್ಯಾಂಕ್ ರಾಬರಿ ಕಳುವಾದ ಅದೇ ನಂಬರ್ನ ಕೆಲವು ನೋಟುಗಳು. ಗುಡ್. ಜಾನಿ ಹಾಗೂ ಆತನ ಗ್ಯಾಂಗ್ ಬ್ಯಾಂಕ್ ರಾಬರಿ ಬಗ್ಗೆ ಮಾತಾಡ್ತಿದ್ದನ್ನ ಲಾಯರ್ ಮೂರ್ತಿ ಕಲೆಕ್ಟ್ ಮಾಡಿದ ಆಡಿಯೋ ಕ್ಯಾಸೆಟ್. ಗುಡ್. ಮತ್ತೆ ಜಾನಿ ಬಗ್ಗೆ ಕೊಲೆಯಾದ ಲಾಯರ್ ಮೂರ್ತಿ ಮಾಡಿರೋ ಫೈಲ್. ವೆರಿ ಗುಡ್. ಸರ್, ಫರ್ದರ್ ಇಂಟ್ರೋಗೇಷನ್ ಅಲ್ಲಿ ನೀವು ಪರ್ಮಿಷನ್ ಕೊಟ್ರೆ ಆ ಜಾನಿ ಬಾಯ್ ಬಿಡಿಸಿ ನಾನು ಬಿಡೋಲ್ಲ. ಯು ಗೋ ಹೆಡ್. ಸಾಕು ಸಾಕು. ನೋಡು, ಈ ಹಣನ ನನ್ನ ತಂಗಿ ಸುಖಕ್ಕೋಸ್ಕರ ರಾತ್ರಿ ಹಗಲು ಕೆಲಸ ಮಾಡಿ ಬಹಳ ಕಷ್ಟಪಟ್ಟು ಸಂಪಾದನೆ ಮಾಡ್ಕೊಂಡ್ ಬಂದಿದ್ದೀನಿ. ನಾನು ಎಣಿಸ್ಕೊಂತೀನಿ. ನಾನ್ ಹೋದ್ಮೇಲೆ ರೂಮ್ ಬಾಗಿಲು ಹಾಕೊಂಡು ಎಣಿಸ್ಕೊ. ಮೊದ್ಲು ನಾನ್ ಹೇಳ್ದ ಕೇಳು. ನಾಳೆನೆ ನಮ್ಮ ಮನೆಗೆ ಹೋಗಿ ನಮ್ಮ ಅಪ್ಪ ಅಮ್ಮನ ಹತ್ರ 1 ಪೈಸಾ ವರದಕ್ಷಿಣೆ ತಗೊಳ್ದೆ ನಿಮ್ ಮಗಳನ್ನ ನನ್ನ ಸೊಸೆಯಾಗಿ ಮಾಡ್ಕೋತೀನಿ ಅಂತ ಹೇಳ್ಬೇಕು. ನಾಳೆನೆ ಹೋಗ್ಬೇಕು. ಹೋಗ್ತೀನಿ. ಈ ವಿಷಯ ಏನಾದ್ರೂ 3ನೇವ್ರಿಗೆ ಗೊತ್ತಾದ್ರೆ ನಿನ್ನ ಫಿನಿಶ್. ಅಯ್ಯೋ, ವರದಕ್ಷಿಣೆ ತಗೊಳ್ಳಿ ತಪ್ಪು ನಂಗೂ ಗೊತ್ತು. ನಾ ಹೇಳಲ್ಲಪ್ಪ. ಈ ಪ್ರತಾಪ ಹೇಳಿದ್ದೆ ಮಾಡ್ತಾನೆ, ಮಾಡೋದೇ ಹೇಳ್ತಾನೆ. ಬರ್ತೀನಿ ಅಲಮೇಲು ಮಂಗ. ಮತ್ತೆ ಓಕೆ. ಜ್ಯೋತಿ, ಅಮ್ಮ ಜ್ಯೋತಿ, ಏನಮ್ಮ ಹಾಗ ಆಶ್ಚರ್ಯ ನೋಡ್ತಾ ಇದ್ದೀರಾ? ಸರ್ವಮಂಗಳ, ಚೆನ್ನಾಗಿದ್ಯಮ್ಮ? ಬನ್ರಿ. ಏನು ನೋಡ್ತಿದ್ಯಾ? ಮಳೆ ಬರ್ತೇನೋ ಅಂತ. ಯಾಕೋ? ಅತ್ತೆ ನಮ್ಮ ಮನೆ ಬರೋದು ಅಂದ್ರೆ ನೋಡಮ್ಮ ಸರ್ವಮಂಗಳ, ನಿನ್ನೆ ರಾತ್ರಿ ಶ್ರೀಕೃಷ್ಣ ಪರಮಾತ್ಮ ನನ್ನ ಕನಸಿನಲ್ಲಿ ಬಂದು ಏನ್ ಹೇಳಿದ್ದೆ? ಚಕ್ರ ಬಿಟ್ಟ ಇಲ್ಲ ಶಂಕ ಬಾರಿಸದ್ನ? ಅಯ್ಯೋ, ಶಂಕ ಬಾರಿಸಿದ್ರು ಪರವಾಗಿಲ್ಲ, ಚಕ್ರದಿಂದ ತಿವಿದು ನಿನ್ನ ಶಿರಚ್ಛೇದನ ಮಾಡ್ಬಿಡ್ತೀನಿ. ಯಾವ ಸಂಬಂಧ ಕಳ್ಕೊಂಡ್ರು ರಕ್ತ ಸಂಬಂಧ ಕಳ್ಕೊಳ್ಬಾರ್ದು, ಚಿಕ್ಕಂದಲ್ಲಿ ಕೊಟ್ಟು ಮಾತು ಮರಿಬಾರ್ದು ಅಂತ ನನಗೆ ಎಚ್ಚರಿಕೆ ಕೊಟ್ಟು ಬುದ್ಧಿವಾದ ಹೇಳಿ ಹೊರಟೋಗ್ಬಿಟ್ಟ. ಆವಾಗ್ನಿಂದ ನನಗೆ ನಿದ್ರೇನೇ ಇಲ್ಲ. ಯಾವಾಗ ಬೆಳಗಾಗುತ್ತೋ, ಯಾವಾಗ ಬಂದು ನಿಮ್ಮನ್ನ ನೋಡ್ತೇನೋ ಅಂತ ಯೋಚನೆ ಮಾಡ್ತಾನೇ ಇದ್ದೆ. ನೋಡ್ದೇನಮ್ಮ ಸರ್ವಮಂಗ, ಇದು ಕಲಿಯುಗದ ಮಹಿಮೆ. ಕಾಲಚಕ್ರ ಹ್ಯಾಕ್ ತಿರುಗುತ್ತೆ ನೋಡಿದ್ಯಾ? ನಾವ್ ಏನ್ ನೆನಸ್ತು ಅದು ನಡೆಯೋದಿಲ್ಲ, ನಡೆದೇ ಇರೋದೆಲ್ಲ ನಡೆದು ಹೋಗುತ್ತೆ. ಇದೆಲ್ಲ ಕೃಷ್ಣ ಪರಮಾತ್ಮನ ಲೀಲೆಯಮ್ಮ. ಏನ್ರಿ ಶಾಸ್ತ್ರಿಗಳು ಹೇಳ್ ಕಳ್ಸಿದ್ದಾರೆ, ಇನ್ನು ಬರ್ಲಿಲ್ವಲ್ಲ ರೀ ಅವರು? ಶಾಸ್ತ್ರಿಗಳಾಕಮ್ಮ? ಸರ್ವಮಂಗಳ, ಶ್ರೀಕೃಷ್ಣ ಪರಮಾತ್ಮ ಹೇಳಿದ ಹಾಗೆ ನಿನ್ನ ಮಗಳನ್ನ ನನ್ನ ಮಗನಿಗೆ 1 ಪೈಸೆ ವರದಕ್ಷಿಣೆ ತಗೊಳ್ಳದೆ ನಮ್ಮನೆ ಸೊಸೆಯನ್ನ ಮಾಡ್ಕೋಬೇಕು ಅಂತ ನಿರ್ಧಾರ ಮಾಡ್ಕೊಂಡೇ ಬಂದಿದ್ದೀನಿ. ಅದಕ್ಕೆ ಶಾಸ್ತ್ರಿಗಳು ಕೇಳಿದ್ದು. ಎಲ್ರಿ ಅವ್ರ? ಆಗೋ ಬಂದಲ್ಲ ವೈಕುಂಠ ಶಾಸ್ತ್ರಿ. ಯಾಕೆ ಲೇಟು? ಅಡ್ರೆಸ್ ಹುಡುಕೊಂಡು ಬರೋದು ಲೇಟ್ ಆಯ್ತು. ಸರ್ವಮಂಗಳ, ನಾನೇನಾದ್ರೂ ಅಂದಿದ್ರೆ ಅದನ್ನು ಮನಸ್ಸಿನಲ್ಲಿ ಇಟ್ಕೊಳ್ದೆ ನಮ್ಮನ್ನು ಕ್ಷಮಿಸಿ ದೊಡ್ಡ ಮನಸ್ಸು ಮಾಡಿ ಈ ಶುಭ ಕಾರ್ಯನ ನೆರವೇರಿಸ್ಕೊಡ್ಬೇಕು ಅಂತ ಕೇಳ್ಕೊತೀನಿ. ಅಮ್ಮ ಸರ್ವಮಂಗಳ, ನನ್ನ ಹೆಂಡತಿ ಮನಸ್ಸು ಒಂಥರ ಊಸುರುಳಿ ಇದ್ದಂಗೆ, ಯಾವ ಟೈಮಲ್ಲಿ ಬದಲಾವಣೆ ಆಗುತ್ತೋ ಹೇಳಕ್ಕಾಗಲ್ಲ. ಅಷ್ಟೊಳಗೆ ತಾಂಬೂಲ ತಗೋಬಿಡು. ತಗೋಬಾವ. ಇದೆಲ್ಲ ಒಳಗಡೆ ಹೋಗಿ ಮಾತಾಡಿ. ಜ್ಯೋತಿ ಕಂದ ಬಂಗಾರ, ಬಾಮ್ಮ ಬಾ ಕೂತ್ಕೋ. ಹತ್ರಕ್ ಬಾ. ಶಾಸ್ತ್ರಿಗಳೇ, ಯಾಕೆ ನಿಧಾನ? ಇನ್ಯಾಕ್ ತಡ? ಆದಷ್ಟು ಬೇಗ ಒಂದ್ ಒಳ್ಳೆ ಮುಹೂರ್ತ ನೋಡ್ಬಿಡಿ. ಬಾರಪ್ಪ ಪರಮಾತ್ಮ, ಅಲ್ಲ ಪ್ರತಾಪ. ನೋಡಯ್ಯ, ನಿಮ್ಮ ಅತ್ತೆ ನಡೆದದ್ನೆಲ್ಲ ಮರೆತು ದೊಡ್ಡ ಮನಸ್ಸು ಮಾಡಿ ಈ ಬಡವರ ಮನೆಗೆ ಬಂದಿದ್ದಾಳೆ. ನಿನ್ ತಂಗಿನ ನಮ್ಮ ಮನೆ ಸೊಸೆ ಮಾಡ್ಕೋಬೇಕು ಅಂತ ನಿನಗ್ ಸಂತೋಷ ತಾನೆ? ನನ್ನ ತಂಗಿ ಸಂತೋಷನೇ ನನ್ ಸಂತೋಷ. ಶುಭಮಸ್ತು. ಲಗ್ನಾತ ಲಾಭದಲ್ಲಿ ಶುಕ್ರದಶೆ ಇರೋದ್ರಿಂದ ಬರೋ ತಿಂಗಳು 10ನೇ ತಾರೀಕು ಗುರುವಾರ ಬಹಳ ಪ್ರಶಸ್ತವಾಗಿದೆ. ಮತ್ತಿನ್ ಯಾವ್ದಕ್ಕೋಸ್ಕರ ತಡ? ಜ್ಯೋತಿ, ಅಮ್ಮ ಸರ್ವಮಂಗಳ, ಆ ತಾಂಬೂಲ ತಗೊಮ್ಮ. ಕೊಂಡಿಗ್ ಬಿಟ್ಟೇನಮ್ಮ. ಅದನ್ನ ಕೊಡೆ. ಈಗ SP ನ ಸೃಷ್ಟಿ ಮಾಡಿದ ಬ್ರಹ್ಮನೇ ಬಂದ್ರು ನಿನ್ನ SP ಅಲ್ಲ ಅಂತ ಹೇಳಕ್ ಸಾಧ್ಯನೇ ಇಲ್ಲ. ನಿಮ್ಗೋಸ್ಕರ ಬಂದಿದ್ದ 2 ಚಿನ್ನದ ಬಿಸ್ಕತ್ತಿನ ಬಾಕ್ಸ್ ನ 2 ಸಲ ಹಿಡಿದು ಹಾಕಿದಾನೆ ಆ SP ಜಗನ್ನಾಥ್. ಇನ್ನು ಮುಂದೆ ಹಾಗಾಗಕ್ ಸಾಧ್ಯ ಇಲ್ಲ. ಯಾಕೆ ಗೊತ್ತಾ? ನೀವು ಅವನ ಹಾಗೆ ನನ್ನನ್ನ ಡೂಪ್ಲಿಕೇಟ್ ಆಗಿ ತಯಾರು ಮಾಡಿದಿರಿ, ಅದಕ್ಕೆ. ಯು ಆರ್ 100% ರೈಟ್ ಮಿಸ್ಟರ್ ಫ್ರಾನ್ಸಿಸ್. ಹಲೋ, ಸ್ಪೀಕಿಂಗ್. ಪೊಲೀಸ್ ಸ್ಟೇಷನ್ ಇಂದ ಏಜೆಂಟ್ ಶಿವ ಮಾತಾಡ್ತಾ ಇರೋದು. ಇನ್ಸ್ಪೆಕ್ಟರ್ ರವಿ ಕೊಡ್ತಾರೆ ಹಿಂಸೆ ತಾಳ್ಲಾರ್ದೆ ಜಾನಿ ಇವತ್ತಲ್ಲ ನಾಳೆ ನಿಜ ಬಾಯ್ ಬಿಡ್ತಾನೆ ಅಂತ ಭಯ ಆಗ್ತಿದೆ ಬಾಸ್. ಅವ್ನು ಹೇಗಾದ್ರೂ ಮಾಡಿ ಬಿಡುಗಡೆ ಮಾಡಿಸಿ ಬಾಸ್. ಆಗ ಆಯ್ತು ಆಯ್ತು. ಮಿಸ್ಟರ್ ಫ್ರಾನ್ಸಿಸ್,
ಕೇವಲ ಚಿನ್ನದ ಬಿಸ್ಕತ್ಗಳಿಗಾಗಿ ನಾನು ನಿನ್ನನ್ನು ತಯಾರು ಮಾಡಿದೆ. ಅದೀಗ ಅನ್ನಿಸ್ತಾ ಇದೆ ಜಾನಿ ವಿಷಯದಲ್ಲೂ ನಿನ್ನ ಪಾತ್ರ ತುಂಬಾ ಮಹತ್ವದ್ದು ಅಂತ. ಆ SP ಜಗನ್ನಾಥನ ಮನೆಗೆ ಆಫೀಸ್ಗೆ ಹೋಗಿ ನಮಗೆ ಸಂಬಂಧಪಟ್ಟಿರ್ತಕ್ಕಂಥ ಫೈಲ್ಸ್ ರೆಕಾರ್ಡ್ಸ್ನೆಲ್ಲ ನೀನು ತಗೊಂಡು ಬರಬೇಕು. ಅಷ್ಟೇ ಅಲ್ಲ, ಜಾನಿ ತಮ್ಮಿಂದ ವಶ ಮಾಡ್ಕೊಂಡಿರ್ತಕ್ಕಂಥ ಕರೆನ್ಸಿ ನೋಟ್ಗಳನ್ನ ಹೇಗಾದ್ರೂ ಮಾಡಿ ನೀನು ತರಲೇಬೇಕು. ಓಕೆ ಬಾಸ್. SP ಜಗನ್ನಾಥ್ ಯಾರ್? ಓ ನಮಸ್ಕಾರ ಸರ್. ಆಯ್ತು ಸರ್, ಈಗ ಬಂದ್ಬಿಟ್ಟೆ. ಗುಡ್ ಮಾರ್ನಿಂಗ್ ಸರ್. ಏನ್ ಸರ್ ಅರ್ಜೆಂಟ್ ಆಗಿ ಬರಕ್ ಹೇಳಿದ್ರಿ? ಎಸ್ ಮಿಸ್ಟರ್ ರವಿ, ಆ ಜಾನಿ ವಿಷಯನ ಫೋನ್ ನಲ್ಲಿ ಮಾತಾಡೋದು ಅಷ್ಟು ಚೆನ್ನಾಗಿರೋದಿಲ್ಲ ಅಂತ ಪರ್ಸನಲ್ ಆಗಿ ಮಾತಾಡೋಣ ಅಂತ ಮನೆಗೆ ನಿಮ್ಮನ್ನು ಬರಕ್ ಹೇಳಿದೆ. ಅಷ್ಟರಲ್ಲಿ DIG ಸಾಹೇಬ್ರಿಂದ ಫೋನ್ ಬಂತು. ಮಾತಾಡ್ಕೊಂಡ್ ಬಂದ್ಬಿಡ್ತೀನಿ. ಅಲ್ಲಿವರೆಗೂ ನೀವಿಲ್ಲೇ ಇರಿ. ಸರಿ ಸರ್, ಈಗ ಬಂದ್ಬಿಟ್ಟೆ. ಬನ್ನಿ ಇನ್ಸ್ಪೆಕ್ಟರ್, ಕೂತ್ಕೊಳ್ಳಿ. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್ಸ್ ಇನ್ಸ್ಪೆಕ್ಟರ್. ಯಾಕೆ? ಯಾಕೆಂದ್ರೆ ಅಂತೂ ಒಂದು ಒಳ್ಳೆ ಹುಡುಗಿ ಮನ್ಸನ್ನ ಹೃದಯನ ಕದ್ಬಿಟ್ರಲ್ಲ, ಅದಕ್ಕೆ. ಪರವಾಗಿಲ್ಲ ರೀ, ನಿಮ್ ಫ್ರೆಂಡ್ ಮಾತ್ರ ಒಳ್ಳೆಯವರು, ನಾನೇನ್ ಕೆಟ್ಟವನಾ? ನೀವು ಕೆಟ್ಟವರಾಗಿದ್ರೆ ನಮ್ ಜ್ಯೋತಿ ಸಿಕ್ತಿದ್ಲ. ಅದ್ ಸರಿ, ಜ್ಯೋತಿಗೆ ಅಂತ ಸೀರೆ ತಂದಿದ್ದೀನಿ, ನೋಡಿ ಹೇಗಿದೆ. ಬ್ಯೂಟಿಫುಲ್, ವೆರಿ ಗುಡ್ ಸೆಲೆಕ್ಷನ್. ನಿಮ್ ಸೆಲೆಕ್ಷನ್ ಅಂದ್ರೆ ಚೆನ್ನಾಗಿರ್ಲೇಬೇಕಲ್ಲ. ಡ್ಯಾಡಿ, ಯಾಕೆ ಇಷ್ಟು ಬೇಗ ವಾಪಸ್ ಬಂದಿದ್ರಿ? ಹೋದ್ನಮ್ಮ, ಹೋಗ್ಬೇಕು ಅಂತ ಹೋದೆ. ದಾರಿ ಮಧ್ಯದಲ್ಲಿ ಒಂದು ಸಣ್ಣ ಅಪಶಕುನ ಆಯ್ತು, ಅದಕ್ಕೆ ವಾಪಸ್ ಬಂದ್ಬಿಟ್ಟೆ. ರವಿ, ಕಮ್ ಟು ಮೈ ರೂಮ್. ಎಸ್ ಸರ್. ಮಿಸ್ಟರ್ ರವಿ, ಜಾನಿಯಿಂದ ಏನಾದ್ರೂ ನಿಮಗೆ ನಿಜ ಗೊತ್ತಾಯ್ತಾ? ನಾನ್ ಕೊಟ್ಟಿದ್ದ ಹಿಂಸೆ ತಾಳ್ಲಾರ್ದೆ ಮೊದಲನೇ ಸಲ ಅವನ್ ಬಾಯ್ಬಿಟ್ಟ. ಬಾಯ್ಬಿಟ್ಟ? ಏನಂತ ಹೇಳ್ದ? ಓಕೆ, ಯು ಕ್ಯಾನ್ ಗೋ. ಥ್ಯಾಂಕ್ ಯು ಸರ್. ಫ್ರಾನ್ಸಿಸ್, ಹೋಗಿ ಬಾಸ್. ನಿಮ್ ಮಾತ್ ಕಟ್ಕೊಂಡ ಆ ಮನೆ ಮೂಲೆ ಹುಡುಕಿದ್ರು ಯಾವ ವಸ್ತುನೂ ಸಿಕ್ಲಿಲ್ಲ. ಆದ್ರೆ ಬಾಸ್, ಆ ಇನ್ಸ್ಪೆಕ್ಟರ್ ರವಿ ನನ್ನನ್ನೇ ಒರಿಜಿನಲ್ SP ಅಂತ ತಿಳ್ಕೊಂಡು ಜಾನಿ ಅವನ ಹತ್ರ ಹೇಳಿದ ವಿಷಯನೆಲ್ಲ ನನ್ನ ಹತ್ರ ಹೇಳಿದಾನೆ. ಬಾಸ್, ಆ ಜಾನಿ ಇನ್ನೂ ಬದುಕಿರೋದು ನಮ್ಮ ಆರೋಗ್ಯಕ್ಕೆ ಅಷ್ಟು ಒಳ್ಳೇದಲ್ಲ. ಇನ್ಸ್ಪೆಕ್ಟರ್ ರವಿ ಕೊಡೋ ಚಿತ್ರಹಿಂಸೆ ತಾಳ್ಲಾರದೆ ಜಾನಿ ಲಾಕಪ್ ನಲ್ಲಿ ಸತ್ತೋಗ್ಬಿಟ್ಟ ಸರ್. ವಾಟ್? ಜಾನಿ ಸತ್ತೋದ? ಎಂಥ ಆಘಾತವಾಯ್ತು. ಬೆಳಕಾಗುವೆ ಆನಂದ ವೈಭೋಗ ನೀಡುವೆ ಮಾಂಗಲ್ಯ ಬಾಳಲ್ಲಿ ಸಿರಿ ತಂದಿದೆ ಮುತ್ತೈದೆ ನೀನೆಂದು ಅದು ಹೇಳಿದೆ. ಗುಣವಾ ಮಮಲಾತಿ ರಜೋ ನಿರಾದಿವೇದ
ಶ್ರೀಮತಿಯಾದೆ ಮಂಗಳ ಗೌರಿ ಕುಂಕುಮ ಭಾಗ್ಯ ಬಂದಿತು ಕೋರಿ ನಮ್ಮನು ನೀನು ಮರೆಯದಿರಮ್ಮ ಬೇಡುವೆ ನಿನ್ನ ಒಲವಿನ ತಮ್ಮ ಎಂದು ಪ್ರೀತಿ ಜ್ಯೋತಿ ನೀನು ಸುಖವಾಗಿರು ಬಾಳಮ್ಮ ಹೊಸಬಾಳ ವರಲಕ್ಷ್ಮಿಯೇ ಸೌಭಾಗ್ಯ ನಿಧಿ ನೀನು ಕುಲ ಜ್ಯೋತಿಯೇ ಜೀವನವೆಲ್ಲ ಸಂತತ ಬಂದು ಸಂತತಿ ಸೌಖ್ಯ ಹೆಚ್ಚಲಿ ಎಂದು ಅಕ್ಕನು ಭಾವ ಸಕ್ಕರೆ ಚಂದ ಸಕ್ಕರೆ ಎಂದೇ ಅಕ್ಕರೆ ಅಂದ ಕಾಳಿಯು ನಿನ್ನ ಕೊರಳಲಿ ಚೆನ್ನ ತಾಳಿದ ಬಾಳು ಎಂದಿಗೂ ಚಿನ್ನ ಎಂದು ಪ್ರೀತಿ ಜೊತೆ ನೀನು ಸುಖವಾಗಿರು ಬಾರಮ್ಮ ಹೊಸಬಾಳ ವರಲಕ್ಷ್ಮಿಯೇ ಸೌಭಾಗ್ಯ ನಿಧಿ ನೀನು ಕುಲ ಜ್ಯೋತಿಯೇ ಸಾಹೇಬೆ, ವಧುವರರಿಗೆ ನೀವು ಆಶೀರ್ವಾದ ಮಾಡಿ. ಇನ್ಸ್ಪೆಕ್ಟರ್, ಅರೆಸ್ಟ್ ಹಿಮ್. ಸರ್, ಏನ್ ಸರ್ ಇದು? ಮಿಸ್ಟರ್ ರವಿ, ಜಾನಿ ಲಾಕಪ್ ನಲ್ಲಿದ್ದಾಗಲೇ ಅವನ್ ಕತ್ತಿಸ್ಕಿ ಕೊಲೆ ಮಾಡಿದ ಆಪಾದನೆ ಮೇಲೆ ಪ್ರತಾಪನ ಅರೆಸ್ಟ್ ಮಾಡಬೇಕಾಗಿ. ಜಾನಿ, ಇಸ್ ಇಟ್ ಟ್ರೂ? ಎಸ್ ಇನ್ಸ್ಪೆಕ್ಟರ್. ಇಲ್ಲ, ನನ್ನ ಮಗ ಕೊಲೆಗಾರನಲ್ಲ, ಅವನ ಅಂತವನಲ್ಲ. ಅವ್ನು ಬಿಟ್ಬಿಡಿ. ಕೋರ್ಟ್ ಹೇಳ್ಬೇಕಾದ ವಿಷಯ ರೀ. ಅರೆಸ್ಟ್ ಹಿಮ್. ಅಣ್ಣ, ಮಗನ್ ಬಿಟ್ಬಿಡಿ, ಬಿಟ್ಬಿಡಿ. ಜ್ಯೋತಿ, ಅಳ್ಬೇಡಮ್ಮ, ಸಮಾಧಾನ ಮಾಡ್ಕೊ. ಈ ನಿಮ್ಮ ಅಣ್ಣನಿಗೆ ಏನೂ ಆಗಲ್ಲ. ಪ್ರತಾಪ್ 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 ಯುವರ್ ಆನರ್, ದಿನಾಂಕ 12/5/88ರಂದು ಪೊಲೀಸ್ ಕಸ್ಟಡಿಯಲ್ಲಿದ್ದ ಜಾನಿ ಎಂಬ ವ್ಯಕ್ತಿಯನ್ನ ಈ ಆರೋಪಿ ಪ್ರತಾಪ್ ಕೊಲೆ ಮಾಡಿರುವನೆಂಬ ವಾದ ವಿವಾದಗಳಲ್ಲಿ ನಮಗೆ ತಿಳಿದು ಬಂದಿರುವ ಸತ್ಯಾಂಶವೆಂದರೆ, ಮೊದಲನೆಯದಾಗಿ ಪೋಸ್ಟ್ ಮಾರ್ಟಮ್ ಮಾಡಿದ ಡಾಕ್ಟರ್ ಕೊಟ್ಟಿರುವ ಲ್ಯಾಬ್ ರಿಪೋರ್ಟ್ ಪ್ರಕಾರ ಕೊಲೆಯಾದ ವ್ಯಕ್ತಿಯ ಕುತ್ತಿಗೆಯ ಮೇಲಿದ್ದ ಬೆರಳಿನ ಗುರುತು ಈ ಆರೋಪಿ ಪ್ರತಾಪನದೇ ಎಂದು ತಿಳಿದು ಬಂದಿದೆ. ಎಕ್ಸಿಬಿಟ್ ನಂಬರ್ 1 ಪ್ರಕಾರ ಕೊಲೆಯಾದ ವ್ಯಕ್ತಿಯ ಕೈಯಲ್ಲಿದ್ದ ಕರ್ಚೀಫ್ ಮತ್ತು ಬಟನ್ ಆರೋಪಿ ಪ್ರತಾಪನದೇ ಎಂಬುದು ದೋಬಿಯ ಹೇಳಿಕೆಯಿಂದ ಸಾಬೀತಾಗಿದೆ. ಕೊಲೆಯಾದ ದಿನದಂದು ಡ್ಯೂಟಿಯಲ್ಲಿದ್ದ ಸೆಂಟ್ರಿಯ ಹೇಳಿಕೆ ಕೂಡ ಪ್ರತಾಪನೇ ಜಾನಿಯನ್ನು ಕೊಲೆ ಮಾಡಿರುವುದಾಗಿ ಸಾಬೀತುಪಡಿಸುತ್ತದೆ. ಯುವರ್ ಆನರ್,
ಉದ್ದೇಶಪೂರ್ವಕವಾಗಿ ಹಳೆಯ ದ್ವೇಷದಿಂದ ಜಾನಿಯನ್ನು ಪ್ರತಾಪನೇ ಕೊಲೆ ಮಾಡಿರುವುದರಿಂದ ಈ ಆರೋಪಿಗೆ ಸರಿಯಾದ ಶಿಕ್ಷೆಯನ್ನು ವಿಧಿಸಬೇಕೆಂದು ನ್ಯಾಯಾಲಯವನ್ನು ನಾನು ಪ್ರಾರ್ಥಿಸುತ್ತೇನೆ. ಈ ಕೇಸಿನ ತೀರ್ಪನ್ನು ಮುಂದಿನ ವಾರಕ್ಕೆ ಮುಂದೂಡಲಾಗಿದೆ. ಏನಂದ್ರೆ ನಮ್ಮಣ್ಣ ಕೊಲೆ ಮಾಡಿದಾನೆಂದ್ರೆ ಅದನ್ನ ನೀವು ನಂಬ್ತೀರಾ? ಅವನ್ ಎಂಥವನು, ಅವನ್ ಗುಣ ಎಂಥದ್ದು ಅಂತ ಚಿಕ್ಕನಿಂದ ನಿಮಗ್ ಚೆನ್ನಾಗ್ ಗೊತ್ತು. ಅವ್ನ್ ಕೊಲೆಗಾರ ಅಲ್ಲ, ಅವ್ನ್ ಖಂಡಿತ ಕೊಲೆ ಮಾಡಿಲ್ಲ. ಜ್ಯೋತಿ, ಸಮಾಧಾನ ಮಾಡ್ಕೊ. ಒಬ್ಳು ಕಣ್ಣೀರ್ ಕಂಡ್ರೇನೆ ಕರಗೋರು. ಒಂದ್ ಕೊಲೆ ಮಾಡೋಷ್ಟು ಧೈರ್ಯ ಅವ್ರಿಗೆ ಎಲ್ಲಿಂದ ಬರ್ಬೇಕು? ದೇವ್ರೆ, ನಾವೇನ್ ದ್ರೋಹ ಮಾಡಿದೀವಿ ಅಂತ ನಮ್ಮ ಮಗನ ನಮ್ಮಿಂದ ದೂರ ಮಾಡ್ತಿದೀಯಾ? ಅವನ್ ಬಿಡುಗಡೆ ಮಾಡ್ಸಪ್ಪ, ಅವನ್ ಬಿಡುಗಡೆ ಮಾಡು ದೇವ್ರೆ. ಸರ್ವಮಂಗಳ, ಕಲ್ಲಾಗಿರೋ ಆ ಮೂಕ ದೇವರನ್ನ ಏನು ಅಂತ ಕೇಳ್ತೀಯ? ಮುಂಚಿತವಾಗಿ ಹೋಗ್ಬೇಕಾಗಿರೋ ನಮ್ಮನ್ನಿಲ್ಲಿ ಬಿಟ್ಬಿಟ್ಟು ಮುಂದೆ ಬಾಳಿ ಬದುಕಿ ಮನೆಗೆ ಬೆಳಕಾಗೋ ಕರುಳಿನ ಕುಡಿನ ನಮ್ಮಿಂದ ಕಿತ್ಕೊಳ್ಳೋಕೆ ಆತುರ ಪಡ್ತಾ ಇದ್ದಾನೆ. ಯಾವ ಜನ್ಮದಲ್ಲಿ ಮಾಡಿದ ಪಾಪೋ ಏನು? ಅಪ್ಪ, ಅಮ್ಮ, ನೀವ್ ಹೇಳ್ತಾ ಇದ್ರಲ್ಲ ದೇವ್ರನ್ನ ಪೂಜಿಸಿದ್ರೆ ಒಳ್ಳೇದಾಗುತ್ತೆ ಅಂತ. ನಿಜವಲ್ಲ ದೇವ್ರಿದ್ರೆ ನಮ್ಮನ್ನ ನಮ್ ಸಿಗ್ತಾನಪ್ಪ. ಅಪ್ಪ, ಮಂಜು, ಮಂಜು, ದಿನಾಂಕ 12/5/88ರಂದು ಲಾಕಪ್ನಲ್ಲಿ ಜಾನಿ ಎಂಬಾತನ ಕೊಲೆಯ ಬಗ್ಗೆ ಇದುವರೆಗೂ ನಡೆದ ವಾದ ವಿವಾದಗಳಿಂದ ಹಾಗೂ ದೊರೆತಿರುವ ಸಾಕ್ಷ್ಯ ಆಧಾರಗಳಿಂದ ಕೊಲೆಯಾದ ಜಾನಿ ಎಂಬಾತನನ್ನು ಪ್ರತಾಪನೇ ಹಳೆಯ ದ್ವೇಷದಿಂದ ಕೊಲೆ ಮಾಡಿರುವುದು ಸ್ಪಷ್ಟವಾಗಿ ರುಜುವಾತಾಗಿದೆ. ಆದುದರಿಂದ ಉದ್ದೇಶಪೂರ್ವಕವಾಗಿಯೇ ಕೊಲೆಗೈದ ಆರೋಪಿ ಪ್ರತಾಪನಿಗೆ ಐಪಿಸಿ ಸೆಕ್ಷನ್ 302ರ ಪ್ರಕಾರ ಮರಣದಂಡನೆಯನ್ನು ವಿಧಿಸಲಾಗಿದೆ. ಪ್ರತಾಪ್, ಅಷ್ಟೊಂದು ಜನ ಪ್ರಶ್ನೆ ಕೇಳ್ತಿದ್ರು, ನೀನ್ ನಿರಪರಾಧಿ ಅಂತ ಒಂದು ಮಾತು ಹೇಳ್ದೆ, ಮೌನವಾಗಿದ್ಯಲ್ಲ, ಯಾಕೆ? ರೇವತಿ, ಈಗಿನ ನನ್ನ ಪರಿಸ್ಥಿತಿಯಲ್ಲಿ ಮೌನವೇ ನನ್ನ ಸಮಾಧಾನ. ನಿಜ ಇವತ್ತಲ್ಲ ನಾಳೆ ಹೊರಗೆ ಬರಲೇಬೇಕು. ಅಲ್ಲಿವರೆಗೂ ನನ್ನನ್ನ ಏನು ಕೇಳ್ಬೇಡ. ನಡೆಯಿರಿ. ನಮ್ಮಣ್ಣ ಕೊಲೆ ಮಾಡಿಲ್ಲ. ಇಲ್ಲ, ಕೋರ್ಟ್ ತೀರ್ಮಾನನ ತಪ್ಪಿಸೋಕೆ ಯಾರಿಂದಲೂ ಸಾಧ್ಯ ಇಲ್ಲ. ಹೇಗಾದ್ರೂ ಮಾಡಿ ನಮ್ಮಣ್ಣನ್ ಬಿಡಿಸ್ಕೊಡಿ. ನಿಮ್ದಮ್ಮಯ್ಯ ಅಂತೀನಿ, ಪ್ಲೀಸ್. ಸಮಾಧಾನ ಮಾಡ್ಕೊ ಜ್ಯೋತಿ, ಇಂಥ ಸಮಯದಲ್ಲಿ ಧೈರ್ಯವಾಗಿರ್ಬೇಕು. ಸಮಾಧಾನ ಮಾಡ್ಕೊ. ಹೇಗ್ ಸಮಾಧಾನ ಮಾಡ್ಕೊಳ್ಳಿ? ರಕ್ತ ಹಂಚ್ಕೊಂಡು ಹುಟ್ಟಿದ ಅಣ್ಣ ಕಣ್ಣೆದ್ರಿಗೆ ಸಾಯ್ತಾ ಇದ್ರೆ ಹೇಗ್ ಸಮಾಧಾನ ಮಾಡ್ಕೊಳ್ಳಿ? ಡಾಕ್ಟರ್, ಮಿಸ್ಟರ್ ಜಗನ್ನಾಥ್ ರಾವ್, ತಾತ್ಕಾಲಿಕವಾಗಿ ನೋವು ಕಡಿಮೆ ಆಗೋದಕ್ಕೊಂದು ಇಂಜೆಕ್ಷನ್ ಕೊಟ್ಟಿದ್ದೀನಿ. ಆತನ ಪರೀಕ್ಷೆ ಮಾಡಬೇಕಾದ ಅವಶ್ಯಕತೆನೇ ಇಲ್ಲ. ಆತನ ವ್ಯಾಧಿ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಈಸ್ ಮೈ ಓಲ್ಡ್ ಪೇಷಂಟ್. ವಾಟ್? ಎಸ್, ಓಲ್ಡ್ ಪೇಷಂಟ್. ಪ್ರತಾಪ್, ನಿನ್ನ ಹೆತ್ತ ತಂದೆ ತಾಯಿಗಳು ನಿಜಕ್ಕೂ ದುರದೃಷ್ಟವಂತರೆ. ಅವ್ರ ಕಣ್ಣು ಮುಂದೆನೆ ಮಗ ದೂರ ಆಗ್ತಿರ್ಬೇಕಾದ್ರೆ, ಡಾಕ್ಟರ್, ಟೇಕ್ ಇಟ್ ಈಸಿ. ನಿನಗೆ ಬ್ರೈನ್ ಟ್ಯೂಮರ್. ಟ್ಯೂಮರ್? ಎಸ್. ಹಿಂದೆ 2-3 ಸಾರಿ ಆತ ನನ್ನ ಹತ್ರ ಬಂದಾಗ ಆತನ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರ್ಲಿಲ್ಲ. ಈಗಲೂ ಆಪರೇಷನ್ ಮಾಡಿದ್ರೆ ಬದುಕೋ ಚಾನ್ಸ್ ತುಂಬಾ ಇದೆ. ಪ್ರತಾಪ್, ರೇವತಿ, ಪ್ರತಾಪ್, ಇಷ್ಟು ದಿವಸ ಈ ಅಗ್ನಿ ಜ್ವಾಲೆನ ಹೇಗ್
ನಿನ್ ಗುಂಡ್ಗೆ ನಡಗಿಸಿಟ್ಕೊಂಡಿದ್ದೆ. ರೇವತಿ, ಆ ನಿನ್ ಕಣ್ಣೀರು ಈ ಅಗ್ನಿಜ್ವಾಲೆನ ಆರಿಸಲ್ಲ. ಸಾವು ಅನ್ನೋದು ಎಲ್ರಿಗೂ ಬಂದೇ ಬರುತ್ತೆ. ಆದ್ರದು ನನಗೆ ಸ್ವಲ್ಪ ಮುಂಚಿತವಾಗಿ ಬಂದಿದೆ. ಈ ನಿಜ ನನಗೆ ತಿಳಿದಾಗಿಂದ ನಿನ್ನನ್ನು ದೂರ ಇಡಬೇಕು ಅಂತ ಎಷ್ಟೋ ಪ್ರಯತ್ನ ಪಟ್ಟೆ. ಆದ್ರೆ ನಿನ್ನಿಂದ ಸಾಧ್ಯ ಆಗಲಿಲ್ಲ. ಎಕ್ಸ್ಕ್ಯೂಸ್ ಮೀ, ಟೈಮ್ ಆಯ್ತು. ಪ್ಲೀಸ್ ಇನ್ಸ್ಪೆಕ್ಟರ್, ಇನ್ ಸ್ವಲ್ಪ ಹೊತ್ತು. ಸಾರಿ ಮೇಡಮ್, ನೀವು SP ಡಾಕ್ಟರ್ ಆದ್ರೂ ಕಾನೂನು ಪ್ರಕಾರ ನಮ್ಮ ಕರ್ತವ್ಯ ನಾವು ಮಾಡಲೇಬೇಕು. ಬನ್ನಿ ಪ್ಲೀಸ್. ಡಾಕ್ಟರ್, ಆಪರೇಷನ್ ಸಕ್ಸಸ್? ಆಪರೇಷನ್ ಏನೋ ಸಕ್ಸಸ್, ಬಟ್ ಐ ಫೇಲ್ಡ್. ಸರ್, ಏನ್ ಹೇಳ್ತಾ ಇದ್ದೀರಿ? ಯಾವ ತಾಯಿನೇ ಆಗಲಿ ತನ್ನ ಮಗು ಜನ್ಮ ಕೊಡುವಾಗ ಮಗು ಬದುಕಲೇಬೇಕು ಅಂತ ಆಸೆ ಪಡ್ತಾಳೆ. ತನ್ನ ಕಣ್ಣೆದುರಿಗೆ ಆ ಮಗು ಸಾಯೋದನ್ನು ನೋಡೋದಕ್ಕೆ ಯಾವ ತಾಯಿನೂ ಇಷ್ಟಪಡೋದಿಲ್ಲ. ಹಾಗೆ ಈಗ ನನ್ನ ಪರಿಸ್ಥಿತಿ. ನಾನು ಕಷ್ಟಪಟ್ಟು ಪೇಷಂಟ್ನ ಉಳಿಸಿದ್ದೀನಿ, ನೀವು ಅವನ ಕೊರಳಿಗೆ ಹಗ್ಗ ಹಾಕೋದಕ್ಕೆ ಆತರ ಪಡ್ತಾ ಇದ್ದೀರಾ. ಡಾಕ್ಟರ್, ಇಟ್ಸ್ ಆಲ್ ರೈಟ್, ನನ್ನ ಕರ್ತವ್ಯ ನಾನು ಮಾಡಿದೆ. ರೇವತಿ, 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 ನಿನ್ಗೊಂದು ಹ್ಯಾಪಿ ನ್ಯೂಸ್ ಕಣಮ್ಮ. ಏನ್ ಡ್ಯಾಡಿ? ಪ್ರತಾಪ್ಗೆ ಇವತ್ತು ಬಿಡುಗಡೆ ಆಗತ್ತೆ. ಹೌದಾ ಡ್ಯಾಡಿ? ಯೌವನವೇ ಬಲವಾಯಿತು, ಜೀವನವೇ ಚೆಲುವಾಯ್ತು, ಸಂಗಾತಿ ಕರೆವಾಗ ಆಸೆಗಳ ಹೊಸ ಲೋಕ, ಒಂದಾಗಿ ಬೆರೆವಾಗ ಬಯಕೆಗಳ ಬಿಸಿ ಶಾಖ, ಶೃಂಗಾರ ರಂಗಾಯಿತು, ಸಂತೋಷ ನೂರಾಯಿತು. ಅರೆ ಯೌವನವೇ ಬಲವಾಯಿತು, ಜೀವನವೇ ಚೆಲುವಾಯ್ತು, ಸಂಗಾತಿ ಕರೆವಾಗ ಆಸೆಗಳ ಹೊಸ ಲೋಕ, ಒಂದಾಗಿ ಬೆರೆವಾಗ ಬಯಕೆಗಳ ಬಿಸಿ ಶಾಖ, ಶೃಂಗಾರ ರಂಗಾಯಿತು, ಸಂತೋಷ ನೂರಾಯಿತು. ಕನಕಾಗಲೇ ಸೃಷ್ಟಿ ಸಿರಿಗೆ ನವದಾಖಲೆ, ನನ್ನ ನೀನು ಬಳಸೋವೇಳೆ ಸುಖದ ಬೆಲೆಯ ರಾಸಾಲೀಲೆ, ಸೂರ್ಯನು ಮೂಡಲು ತಾವರ ಅರಳದೆ, ಚಂದ್ರನ ತಂಪಿಗೆ ನೈದಿಲ ನನ್ಯದೆ, ರೋಮಾಂಚಲಿತ ಕಾಣಲು ಜೊತೆಯಾಗು ನೀನಲ್ಲೂ ಯೌವನವೇ ಬಲವಾಯ್ತು, ಜೀವನವೇ ಚೆಲುವಾಯ್ತು, ಸಂಗಾತಿ ಕರೆವಾಗ ಆಸೆಗಳ ಹೊಸ ಲೋಕ, ಒಂದಾಗಿ ಬೆರೆವಾಗ ಬಯಕೆಗಳ ಬಿಸಿ ಶಾಖ, ಶೃಂಗಾರ ರಂಗಾಯಿತು, ಸಂತೋಷ ನೂರಾಯಿತು. ನದಿಯು ಕಡಲ ಬೆರೆತಾಗಲೇ ಸೊಬಗ ಭುವಿಗೆ ಹೊಸ ಹಿನ್ನೆಲೆ,
ಯೌವನವೇ ಬಲವಾಯಿತು, ಜೀವನವೇ ಗೆಲುವಾಯಿತು, ಸಂಗಾತಿ ಕರೆದಾಗ ಆಟಗಳ ಹೊಸಲೋಕ, ಒಂದಾಗಿ ಬೆರೆವಾಗ ಬಯಕೆಗಳ ಬಿಸಿಶಾಖ, ಶೃಂಗಾರ ರಂಗಾಯಿತು, ಸಂತೋಷ ನೂರಾಯಿತು, ಶೃಂಗಾರ ರಂಗಾಯಿತು, ಸಂತೋಷ ನೂರಾಯಿತು. ರೇವತಿ, ಸಾವು ಅಂದ್ರೆ ನನಗೆ ಭಯ ಇಲ್ಲ. ಒಬ್ಬ ಬಡವನಾಗಿ ಹುಟ್ಟಿದ್ದು ನನ್ನ ದುರದೃಷ್ಟ. ನನ್ನ ತಂದೆ ತಾಯಿ ಎಷ್ಟು ಕಷ್ಟಪಟ್ಟು ಓದಿಸಿದ್ರು, ಆದ್ರೂ ನನಗೆ ಕೆಲಸ ಸಿಗ್ಲಿಲ್ಲ. 3 ಲಕ್ಷ ರೂಪಾಯಿ ವರದಕ್ಷಿಣೆ ಕೊಟ್ರೇನೆ ನನ್ನ ತಂಗಿನ ತನ್ನ ಸೊಸೆಯಾಗಿ ಮಾಡ್ಕೋತೀನಿ ಅಂತ ರವಿ ತಾಯಿ ಹಠ ಹಿಡಿದ್ಲು. ಹಣ ಏರ್ಪಾಡು ಮಾಡೋದಕ್ಕೋಸ್ಕರ ಬೇರೆ ದಾರಿನೇ ಇಲ್ದೆ ಕ್ಲಬ್ನಲ್ಲಿ ಗ್ಯಾಮ್ಲರ್ ಆಗಿ ಸೇರ್ಕೊಂಡೆ. ನಾನೇ ಮದುವೆಗೆ ಎಲ್ಲ ಏರ್ಪಾಟು ಮಾಡಿದೆ. ರೇವತಿ, ಈಗ ನಾನು ಹೇಳೋ ನಿಜಾನ ಯಾವ ಪರಿಸ್ಥಿತಿಲೂ ಯಾರಿಗೂ ಹೇಳಲ್ಲ ಅಂತ ನನಗೆ ಮಾತು ಕೊಡು. ಇನ್ಸ್ಪೆಕ್ಟರ್ ರವಿ ಕೊಟ್ಟ ಹಿಂಸೆಯಿಂದ ಆ ಜಾನಿ ಸತ್ತೋದ. ಆ ಅಪವಾದ ರವಿ ಮೇಲೆ ಬಂದ್ರೆ ನನ್ನ ತಂಗಿ ಬಾಳೆ ಹಾಳಾಗತ್ತಲ್ಲ ಅಂತ ಆ ದಿನ ಆ ಜಾನಿನ ಯಾವ ಲಾಕಪ್ಪಲ್ಲಿ ಇಟ್ಟಿದ್ರೋ ಆ ಲಾಕಪ್ಪಿನ ಕಂಬಿ ಮೇಲೆ ನನ್ನ ಕೈ ಬೆರಳು ಗುರುತು ಬೀಳೋ ಹಾಗೆ ಮಾಡಿದೆ. ಅಲ್ಲಿ ನನ್ನ ಹ್ಯಾಂಡ್ ಕರ್ಚೀಫ್ ಬಿಟ್ಟು ಬಂದೆ. ಆಮೇಲೆ ಹಾಸ್ಪಿಟ್ಲ್ಗೆ ಹೋಗಿ ಜಾನಿ ಬಾಡಿ ಪೋಸ್ಟ್ ಮಾರ್ಟಮ್ ಮಾಡಕ್ ಮುಂಚೆ ಆ ಶವದ ಕುತ್ತಿಗೆ ಹಿಸ್ಕಿ ನಾನೇ ಕೊಲೆಗಾರ ಅಂತ ಎಲ್ರೂ ನಂಬೋ ಹಾಗೆ ಮಾಡಿದೆ. ಆ ದಿನ ಕೋರ್ಟ್ ಒಳಗಡೆ ಅಷ್ಟು ಜನ ಪ್ರಶ್ನೆ ಕೇಳ್ತಿದ್ರು, ಯಾಕೆ ಸುಮ್ಮನೆ ನಿಂತಿದ್ದೆ ಅಂತ ಕೇಳ್ತಿದ್ದೆಲ್ಲ. ಈಗ ಗೊತ್ತಾಯ್ತಾ? ಹೇಗೋ ಪ್ರಯತ್ನ ಪಟ್ಟು ಪ್ರತಾಪನ ಉಳಿಸಿದ್ದಾಯ್ತು, ಸಂಪೂರ್ಣ ಆರೋಗ್ಯವಂತನ ಮಾಡಿದ್ದು ಆಯ್ತು. ಇನ್ಮೇಲೆ ಕೋರ್ಟ್ ಹೇಳಿಕೆ ಪ್ರಕಾರ ಅವನಿಗೆ ಮರಣದಂಡನೆ ಶಿಕ್ಷೆ ವಿಧಿಸಿ ನಾವು ನಮ್ಮ ಕರ್ತವ್ಯನ ಮಾಡಿ ಮುಗಿಸ್ಬೇಕು. ಚೆನ್ನಾಗಿದೆ ಡ್ಯಾಡಿ, ತುಂಬಾ ಚೆನ್ನಾಗಿದೆ. ಸಾಯ್ತಾ ಇರೋ ವ್ಯಕ್ತಿನ ಮತ್ತೆ ಬದುಕಿಸಿ ಮತ್ತೆ ಸಾಯಿಸೋದು ಯಾವ ಧರ್ಮ, ಯಾವ ಕಾನೂನು? ನೋಡಮ್ಮ, ಸೆಂಟಿಮೆಂಟ್ ಈಸ್ ಡಿಫರೆಂಟ್, ಕಾನೂನು ಈಸ್ ಡಿಫರೆಂಟ್. ನಾನು ಈ ಕಾಕಿ ಬಟ್ಟೆ ಹಾಕೊಂಡಾಗ್ಲಿಂದ ನನಗೆ ಗೊತ್ತಿರೋದು ಎರಡೇ, ಒಂದು ಕಾನೂನು, ಇನ್ನೊಂದು ಕರ್ತವ್ಯ. ಡ್ಯಾಡಿ, ನಿಜ ತಿಳಿದೆ ಒಬ್ಬ ನಿರಪರಾಧಿನ ಗಲ್ಲಿಗೇರಿಸ್ತಿದ್ದೀರಾ. ನಿಮ್ದು ಒಂದು ಕಾನೂನು. ರೇವತಿ, ಮತ್ತಿನ್ನೇನ್ ಡ್ಯಾಡಿ, ಆವತ್ತು ನೀವು ಪೊಲೀಸ್ ಆಫೀಸರ್ ಆದ್ರೂ ಒಬ್ಬ ಹೆಣ್ಮಗಳ ತಂದೆ ಮರಿಬೇಡ ಹಾಗೆ ಹೀಗೆ ಅಂತ ಹೇಳ್ತಿದ್ರಲ್ಲ, ಈಗ ನಿಮ್ಮ ಮಗಳ ಬಾಳೆ ಹಾಳಾಗ್ತಾ ಇದೆಯಲ್ಲ, ಅದ್ರ ಬಗ್ಗೆ ಸ್ವಲ್ಪನಾದ್ರೂ ಯೋಚನೆ ಮಾಡಿದ್ದೀರಾ? ಈಗಲೂ ನಿನ್ ತಂದೆಯಾಗಿ ಹೇಳ್ತಾ ಇದ್ದೀನಿ, ಅವನ್ನ ಮರ್ತು ಬಿಡು. ಡ್ಯಾಡಿ, ಪ್ರತಾಪ್ ಈ ತರ ಗ್ಯಾಂಬ್ಲರ್ ಕೊಲೆಗಾರ ಆಗ್ತಾನೆ ಅಂತ ಪಾಪ ನಿಮ್ ಮಗಳಿಗೆ ಹೇಗೆ ಗೊತ್ತಿರೋಕ್ ಸಾಧ್ಯ? ರವಿ, ನೀವ್ ಅನ್ಕೊಂಡ್ ಹಾಗೆ ಪ್ರತಾಪ್ ಕೊಲೆಗಾರ ಅಲ್ಲ, ಗ್ಯಾಮ್ಲರ್ ಆಗಿದ್ದೇನೋ ನಿಜ. ಆದ್ರೆ ಯಾರಿಗೋಸ್ಕರ ಆಗಿದ್ದು ಗೊತ್ತಾ? ತನ್ನ ಪ್ರಾಣಕ್ಕೆ ಪ್ರಾಣವಾಗಿರೋ ತನ್ನ ತಂಗಿಗೋಸ್ಕರ, ಅವಳನ್ನ ಪ್ರೀತಿ ಮಾಡಿದ ಅವಳ ಗಂಡನಿಗೋಸ್ಕರ, ಅವರ ಆಸೆ ಪಡೋ ವರದಕ್ಷಿಣೆಗೋಸ್ಕರ. ಅಂದ್ರೆ ನಾನು ವರದಕ್ಷಿಣೆ ತಗೊಂಡಿದ್ದೀನಿ ಅಂತ ಹೇಳ್ತೀರಾ? ಅದು ನನಗಿಂತ ಚೆನ್ನಾಗಿ ನಿಮ್ ತಾಯಿಗೆ ಗೊತ್ತು. ಹೋಗ ಅವ್ರನ್ನೇ ಕೇಳಿ, ನಿಜ ಏನು ಅಂತ ನಿಮ್ಗೆ ಗೊತ್ತಾಗುತ್ತೆ. ರೇವತಿ, ದಿಸ್ ಇಸ್ ಟೂ ಮಚ್. ಒಬ್ಬ ನಿಷ್ಠಾವಂತ ಪೊಲೀಸ್ ಅಧಿಕಾರಿನ ಇನ್ನೊಬ್ಬ ಪೊಲೀಸ್ ಅಧಿಕಾರಿ ಮುಂದೆ ಅವಮಾನ ಮಾಡೋದನ್ನ ಖಂಡಿತ ಸಹಿಸೋದಿಲ್ಲ. ನಾನು ಹೊಡ್ಬೋದು ಸರ್. ಮಿಸ್ಟರ್ ರವಿ, ಐ ಆಮ್ ಸಾರಿ. ಡ್ಯಾಡಿ, ನನ್ ಮಾತ್ ನಿಜ, ಪ್ರತಾಪ್ ಕೊಲೆಗಾರ ಅಲ್ಲ. ನನ್ ಮಾತ್ ನಂಬಿ ಪ್ಲೀಸ್ ಡ್ಯಾಡಿ. ನೋಡಮ್ಮ, ಕೋರ್ಟ್ಗೆ ಕಾನೂನಿಗೆ ಬೇಕಾಗಿರೋದು ಸಾಕ್ಷಿ ಆಧಾರಗಳೇ ಹೊರತು ಈ ನಿನ್ನ ಕಣ್ಣೀರಲ್ಲಮ್ಮ. ಅವನಿಗೆ ಗಲ್ಲು ಶಿಕ್ಷೆ ಖಾಯಂ ಆಗಿರುವಾಗ ಅದನ್ನು ತಪ್ಪಿಸೋದಕ್ಕೆ ಯಾರಿಗೂ ಯಾವ ಕಾರಣಕ್ಕೂ ಸಾಧ್ಯ ಇಲ್ಲಮ್ಮ. ನಿಜ ಏನು ಅಂತ ಗೊತ್ತೇ ಡ್ಯಾಡಿ? ರೇವತಿ, ಈಗ ನಾನು ಹೇಳೋ ನಿಜಾನ ಯಾವ ಪರಿಸ್ಥಿತಿಲೂ ಯಾರಿಗೂ ಹೇಳಲ್ಲ ಅಂತ ನನಗೆ ಮಾತು ಕೊಡು. ಡ್ಯಾಡಿ, ಡ್ಯಾಡಿ, ಪ್ರತಾಪ್ ಕೊಲೆಗಾರ ಅಲ್ಲ ಡ್ಯಾಡಿ, ಪ್ರತಾಪ್ ಕೊಲೆಗಾರ ಅಲ್ಲ. ನನ್ ಮಾತ್ ನಂಬಿ ಡ್ಯಾಡಿ. ರಿಲ್ಯಾಕ್ಸ್, ರಿಲ್ಯಾಕ್ಸ್.
ಸಮಾಧಾನ ಮಾಡ್ಕಮ್ಮ. ಅಮ್ಮ ಅಮ್ಮ, ಏನಪ್ಪ ಏನಾಯ್ತು? ನಾನು ಕೇಳೋ ಪ್ರಶ್ನೆಗೆ ಸರಿಯಾದ ಸಮಾಧಾನ ಹೇಳಿ. ಮದುವೆ ಅನ್ನೋ ಯಜ್ಞಕ್ಕೆ ಬಲಿಪಶುವನ್ನ ಕೊಡೋಕೆ ನನ್ನನ್ನೇ ಚಾಲಕ್ ಮಾಡಿದ್ರಿ. ಏನು ವಿಚಿತ್ರವಾಗಿ ಮಾತಾಡ್ತೀಯಾ? ನಾವ್ಯಾಕೆ ನೀನ್ ಮಾರೋಣ? ಸುಳ್ಳು ಹೇಳಬೇಡ. ವರದಕ್ಷಿಣೆ ಎಷ್ಟು ತಗೊಂಡೆ? ಎಷ್ಟು ದಿವಸಕ್ಕೊಂದು ಒಳ್ಳೆ ಮಾತು ಕೇಳಿದೆ ಕಣಯ್ಯ. ಏಯ್, ನಿನ್ನ ಮಗ ಕೇಳ್ತಾ ಇದ್ದಾನೆ, ಹೇಳೆ. ಮುಚ್ಚಿರ ಬಾಯಿನ. ಅಮ್ಮ, ಇಷ್ಟು ದಿವಸ ಅಪ್ಪನ ಬಾಯಿ ಮುಚ್ಚಿಸ್ದೆ, ಆದ್ರೆ ಈಗ ನನ್ನ ಬಾಯಿ ಮುಚ್ಚಕ್ಕೆ ನಿನ್ನಿಂದ ಆಗಲ್ಲ. ಹೇಳು, ಎಷ್ಟು ತಗೊಂಡೆ? ನಾನು ಹೇಳ್ಬೇಕಾ? ಹೇಳ್ತೀನಿ. 2,66,666 ರೂಪಾಯಿ 66 ಪೈಸೆ ತಗೋತೀನಿ ಅಂತ ಅವತ್ತು ಜಂಬಾ ಕೊಚ್ಕೊತಾ ಇದೆಯಲ್ಲ, ಹೇಳಿಗ ಅವನ ಮುಂದೆ. ಹೇಳ್ತೀನಿ. ನೋಡ್ರವಿ, ನಾನು ವರದಕ್ಷಿಣೆ ಅಂತ ತಗೊಂಡಿಲ್ಲಪ್ಪ. ನೀನು ಹುಟ್ಟಿದಾಗಿನಿಂದ ಇವತ್ತಿನವರೆಗೂ ನಿನ್ನ ಓದಿಸಿ ಬೆಳೆಸಿ ದೊಡ್ಡವನನ್ನಾಗಿ ಮಾಡಿ ನಿನಗೆ ಕೆಲಸ ಕೊಡಿಸುವವರೆಗೂ ಆದ ಖರ್ಚಿನ ಮಾತ್ರ ನಿಮ್ಮ ಅಪ್ಪನ ಕೈಲಿ ಲೆಕ್ಕ ಬರೆಸ್ತಾ ಇದ್ದೆ. 1 ಪೈಸಾನು ಬಿಡದೆ ಆ ಹಣ ಮಾತ್ರ ತಗೊಂಡಿದ್ದೀನಿ. ಇಷ್ಟಕ್ಕೂ ಇದೆಲ್ಲ ಯಾರಿಗೋಸ್ಕರ? ನಿನಗೋಸ್ಕರ, ನಿನ್ನ ಸುಖಕ್ಕೋಸ್ಕರ ಅಪ್ಪ. ನಿನ್ನಂತೆ ಎಲ್ಲಾ ತಾಯಂದ್ರು ಮಕ್ಕಳಿಗಾಗಿರೋ ಖರ್ಚನ್ನ ಲೆಕ್ಕ ಬರ್ದಿರ್ತಾ ಇದ್ದಿದ್ರೆ ಈ ದೇಶದಲ್ಲಿ ಯಾರು ಮದುವೆನೇ ಮಾಡ್ಕೊಳ್ತಿರ್ಲಿಲ್ಲ, ಬ್ರಹ್ಮಚಾರಿಗಳಾಗಿರೋರು. ಹೇಳು, ಎಷ್ಟು ತಗೊಂಡೆ? ಎಷ್ಟು ವರದಕ್ಷಿಣೆ ತಗೊಂಡೆ? ಹೇಳು. ಅವಳಿಗೆ ತಗೊಳಕ್ ಮಾತ್ರ ಗೊತ್ತು, ಹೇಳಕ್ ಗೊತ್ತಿಲ್ಲ. ನಾನು ಹೇಳ್ತೀನಿ. ಎಷ್ಟು ತಗೊಂಡಿದ್ದೀರಾ? 3 ಲಕ್ಷ ರೂಪಾಯಿ ಕೊಟ್ಟಿದ್ದಾನೆ. ಯಾರು ಕೊಟ್ರು? ಇನ್ಯಾರು? ನನ್ನ ತಂಗಿ ಮಗ ಪ್ರತಾಪ್. ಜ್ಯೋತಿ, ಬಾರ ಇಲ್ಲಿ. ಎಲ್ಲ ಕೇಳಿಸ್ಕೊಂಡು ಒಳಗಡೆ ನಿಂತಿದ್ದೇನೆ. ಈ ವಿಷಯ ನನಗೆ ಮೊದಲೇ ಗೊತ್ತಿದ್ದು, ನನಗೆ ಹೇಳಿಲ್ಲ? ಇಲ್ಲ ರೀ, ನಂಗೇನು ಗೊತ್ತಿಲ್ಲ ರೀ. ನಿಮ್ ತಮ್ಮಯ್ಯ ಅಂತೀನಿ, ನಿಜವಾಗ್ಲೂ ನಂಗೇನು ಗೊತ್ತಿಲ್ಲ ರೀ. ಸ್ಟಾಪ್ ಇಟ್. ಎಲ್ಲಿಂದ ಮತ್ತೆ ನಿಮ್ಮ ಅಣ್ಣಂಗೆ 3 ಲಕ್ಷ? ತರೋಡೆ ಮಾಡ್ದ? ಕೊಳ್ಳೆ ಹೊಡೆದ? ಹೇಗೆ ಬಂತು ಅಷ್ಟು ದುಡ್ಡು? ನಿಜವಾಗ್ಲೂ ನಂಗೇನು ಗೊತ್ತಿಲ್ಲ ರೀ. ನನ್ ಮಾತು ಸುಳ್ಳಲ್ಲ, ನನ್ ಮಾತು ನಂಬಿ. ನೀವ್ಯಾರು ನನಗೇನು ಹೇಳ್ಬೇಕಾದಿಲ್ಲ, ಎಲ್ಲ ನನಗೆ ಚೆನ್ನಾಗಿ ಗೊತ್ತು. ಒಬ್ಬ ಪೊಲೀಸ್ ಆಫೀಸರ್ ಆಗಿ ಸಮಾಜದಲ್ಲಿ ತಲೆ ಎತ್ಕೊಂಡು ತಿರುಗ್ತಾ ಇದ್ದ ನನ್ನನ್ನ ನೀವೆಲ್ಲ ಸೇರಿ ತಲೆ ತೆಗೆಸೋ ಮಾಡ್ಬಿಟ್ರಿ. ನನ್ನ ಘನತೆ, ಗೌರವ, ಮಾನ, ಮರ್ಯಾದೆ ಎಲ್ಲ ಸರ್ವನಾಶ ಮಾಡ್ಬಿಟ್ರಿ. ಅಮ್ಮ, ಆ ಪಾಪದ ಹಣ ನನಗೆ ಬೇಕಾಗಿಲ್ಲ. ಮರ್ಯಾದೆಯಾಗಿ ಹೇಳ್ತಾ ಇದ್ದೀನಿ, ಆ ಹಣ, ಅದಕ್ಕೆ ಸಂಬಂಧಪಟ್ಟ ಅವಳು ಎರಡೂ ಈ ಮನೇಲಿ ಇರ್ಕೂಡುದು. ಅಮ್ಮ, ಅವಳ ಅಣ್ಣ ಕೊಟ್ಟಿದ್ದು 3 ಲಕ್ಷ ರೂಪಾಯಿಲಿ 1 ಪೈಸಾ ಕೂಡ ಬಿಡದೆ ಇವಳ ಕೈ ಕೊಟ್ಟು ಮನೆಯಿಂದ ಆಚೆ ಕಳಿಸು. ಇಲ್ಲಾದ್ರೆ ನನ್ನ ಹಣ ನೋಡ್ಬೇಕಾಗತ್ತೆ. ಜೈಲು ಗೋಡೆಗಳು, ಈ ನೇಣುಗಂಬ, ಈ ತಟ್ಟೆ, ಈ ಅನ್ನ ಒಂದು ವಿಷಾದವಾದ ಕಥೆನೇ ಹೇಳ್ತಾ ಇದೆ ಅಲ್ಲ? ನನ್ನ ಹುಚ್ಚ ಅನ್ಕೊಂಡಿದ್ದೀಯಾ 678? ಅಲ್ಲ, ನಾನು ಹುಚ್ಚನಲ್ಲ. ಎಷ್ಟೋ ಜನ ನಿನ್ನಂತೆ ನೇಣುಗಂಬಕ್ಕೆ ತಲೆ ಕೊಟ್ಟು ತ್ಯಾಗಮೂರ್ತಿಗಳು ಅನ್ನಿಸ್ಕೊಂಡಿದ್ದಾರೆ. ಅವ್ರ ಜೊತೆಯಲ್ಲಿ ನಿನ್ನ ಹೆಸರು ಬರಬೇಕು ಅಂತ ಆಸೆ ಪಡ್ತಿದ್ದೀಯಾ? ಏನ್ ಹೇಳ್ತಾ ಇದೀಯಾ? ನೀನ್ ನಿನ್ ತಂಗಿಗಾಗಿ ಜೀವನಾನೇ ಒತ್ತೆ ಇಟ್ಟು ಇವಾಗ ನೇಣಗಂಬ ಹತ್ತೋಕೆ ತಯಾರಾಗಿದ್ದೀಯಾ? ಆದ್ರೆ ನೀನ್ ಅನ್ಕೊಂಡ ಹಾಗೆ ಜಾನಿ ಇನ್ಸ್ಪೆಕ್ಟರ್ ರವಿ ಕೊಟ್ಟ ಹಿಂಸೆಯಿಂದ ಸತ್ತಿಲ್ಲ. ಯಾರು ಕೊಂದಿದ್ದು ಹೇಳು. ಆವೇಶ ಪಡಬೇಡ 678. ಒಬ್ಬ ನಿರಪರಾಧಿ ಅನ್ಯಾಯವಾಗಿ ಸಾಯಬಾರದು ಅಂತ ನಿಜ ಹೇಳಕ್ಕೆ ಬಂದಿದ್ದೀನಿ. ಯಾರು ಕೊಂದಿದ್ದು ಹೇಳ್ತೀವಿ ಇಲ್ವೋ? ಹೇಳು. ಹೇಳ್ತೀನಿ. ಆ ದಿನ
ಆಗ ನಾನು ಕಿರ್ಚ್ಕೊಂಡೆ. ಅದೇ ಸಮಯಕ್ಕೆ ಸರಿಯಾಗಿ ಸೈರನ್ ಕೂಗ್ತು. ಆ ಶಬ್ದದಲ್ಲಿ ನನ್ನ ಕಿರಿಚಾಟ ಯಾರಿಗೂ ಕೇಳಿಸ್ಲಿಲ್ಲ. ಆಮೇಲೆ ಜಾನಿನ ಆಸ್ಪತ್ರೆಗೆ ಸೇರಿಸಿದ್ರು. ನನಗೆ ಶಿಕ್ಷೆ ನಿರ್ಧಾರ ಆಯ್ತು. ಸೆಂಟ್ರಲ್ ಜೈಲಿಗೆ ಹಾಕಿದ್ರು. ವಿಷಯ ತಿಳಿಸೋಣ ಅಂದ್ರೆ ನೀನ್ ಈಗ ತಾನೇ ಸಿಕ್ತಿದ್ದೀಯಾ. ನಿನ್ನಿಂದ ತುಂಬಾ ಉಪಕಾರ ಆಯ್ತು. ನಿನ್ನ ಸಹಾಯ ನಾನು ಯಾವತ್ತೂ ಮರೆಯಲ್ಲ. ಸರ್, ಪ್ರತಾಪ್ ಜೈಲಿನಿಂದ ತಪ್ಪಿಸ್ಕೊಂಡಿದ್ದಾನೆ. ವಾಟ್? ಪ್ರತಾಪ್ ಜೈಲಿನಿಂದ ತಪ್ಪಿಸ್ಕೊಂಡ್ಬಿಟ್ಟ? ವೆರಿ ಬ್ಯಾಡ್. ಟೇಕ್ ಇಮಿಡಿಯೇಟ್ ಆಕ್ಷನ್. ಇನ್ಫಾರ್ಮ್ ಆಲ್ ದಿ ಪೊಲೀಸ್ ಸ್ಟೇಷನ್. ಒಂದು ಮುಖ್ಯ ಪ್ರಕಟಣೆ. ಜಾನಿ ಎಂಬ ವ್ಯಕ್ತಿಯನ್ನು ಕೊಲೆ ಮಾಡಿ ಮರಣದಂಡನೆ ಶಿಕ್ಷೆಗೆ ಗುರಿಯಾಗಿದ್ದ ಪ್ರತಾಪ್ ಜೈಲಿನಿಂದ ತಪ್ಪಿಸಿಕೊಂಡಿದ್ದಾನೆ. ಅವನನ್ನು ಹಿಡಿದುಕೊಟ್ಟವರಿಗೆ 50,000 ರೂಪಾಯಿಗಳ ಬಹುಮಾನ ಕೊಡಲಾಗುತ್ತದೆಂದು ರಾಜ್ಯ ಸರ್ಕಾರ ಘೋಷಿಸಿದೆ. ಇಲ್ಲಿಗೆ ವಿಶೇಷ ಸಮಾಚಾರ ಮುಗಿಯಿತು. ನಮಸ್ಕಾರ. ಇನ್ಸ್ಪೆಕ್ಟರ್, ಟೈಮ್ ಎಷ್ಟು? 10:30. ಯಾಕೋ? ಯಾಕೂ ಇಲ್ಲ. ಅಣ್ಣ ಅಣ್ಣ, ನೀ ಬಂದೇ ಬರ್ತೀಯ ಅನ್ಬಿಟ್ಟು ರವಿ ಬಾವನು ತುಂಬಾ ಕಾನ್ಸ್ಟೇಬಲ್ಸ್ ಅವಳಿಂದ ಕಾಯ್ತಾ ಇದಾರೆ. ಮಂಜು, ಇನ್ಸ್ಪೆಕ್ಟರ್ ನಾನು ನಿನ್ ಟೈಮ್ ಎಷ್ಟು ಅಂತ ಕೇಳ್ದಾಗ್ಲೆ ನಂಗೆ ಗೊತ್ತಾಯ್ತು. ಅಮ್ಮ ಜೊತೆಗೆ ಹೇಳು ನಾನ್ ಜೈಲಿಂದ ತಪ್ಪಿಸ್ಕೊಂಡ್ ಬಂದ್ಬಿಟ್ಟೆ ಅಂತ. ಅವರೆಲ್ಲ ಹೇಗಿದ್ದಾರೆ? ಅವಳು ಯಾವನು ನಿನ್ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ. ಮಂಜು, ನಾವು ಹೋಗ್ಬಿಟ್ಟು ಬರ್ತೇನೆ. ಇನ್ನು ಏನ್ ಮಾಡ್ತಾ ಇದೀಯ ಇಲ್ಲಿ? ಇದು ಹೋಗಾಜು. ಇನ್ಸ್ಪೆಕ್ಟರ್ ಸರ್, ಪ್ರತಾಪ್ ಎಷ್ಟೊತ್ತಾದ್ರೂ ಇಲ್ಲಿ ಬಂದೇ ಬರ್ತಾನೆ. ಈ ಮನೆ ಸುತ್ತ ಎಚ್ಚರಿಕೆಯಿಂದ ಕಾಯ್ತಾ ಇರ್ಬೇಕು. ಹಲೋ ಹಲೋ ರೇವತಿ, ನಾನು ಪ್ರತಾಪ್ ಮಾತಾಡ್ತಿರೋದು. ಪ್ರತಾಪ್, ಎಲ್ಲಿಂದ ಎಲ್ಲಿಂದ ಮಾತಾಡ್ತಿರೋದು? ಅದೆಲ್ಲ ವಿವರವಾಗಿ ಆಮೇಲೆ ಹೇಳ್ತೀನಿ. ಈಗ ನಿನ್ನ ಹತ್ರ ಪರ್ಸನಲ್ ಆಗಿ ಅರ್ಜೆಂಟ್ ಮಾತಾಡ್ಬೇಕು. ನೀನ್ ಈಗಲೇ ನಂದಿ ಬೆಟ್ಟ ಹತ್ರ ಬರ್ತೀಯಾ? ಖಂಡಿತ ಬರ್ಬೇಕು. ಓಕೆ ಓಕೆ, ಖಂಡಿತ ಬರ್ತೀನಿ. ಡ್ಯಾಡಿ, ಡ್ಯಾಡಿ ಪ್ಲೀಸ್ ಡ್ಯಾಡಿ, ಅವ್ರನ್ನೇ ಮಾಡ್ಬಿಡಿ ಡ್ಯಾಡಿ. ಡ್ಯಾಡಿ ಡ್ಯಾಡಿ ಬೇಡಿ ಡ್ಯಾಡಿ. ರೇವತಿ, ಪ್ರತಾಪ್, ರೇವತಿ, ಪ್ರತಾಪ್, ರೇವತಿ. ರೇವತಿ, ಜಾನಿ ಕೊಲೆ ರವಿ ಮಾಡಿಲ್ಲ. ಅದೀಗ ತಾನೇ ನಂಗೆ ಗೊತ್ತಾಯ್ತು. ಒಬ್ಬ ನಾಗರ ಬಲೆ ಕೈಗೆ ಹಾಕೊಂಡ್ರವನು ಅವನ ಕೊಲೆ ಮಾಡಿದ್ದು. ಅದನ್ನ ಕಣ್ಣಾರ ಕಂಡಿರೋ ಖೈದಿ ನಂಗೆ ಹೇಳ್ದ. ಅದಕ್ಕೆ ಜೈಲಿಂದ ತಪ್ಪಿಸ್ಕೊಂಡ್ ಬಂದಿದ್ದೀನಿ. ಅವನ್ನ ಹೇಗಾದ್ರೂ ಮಾಡಿ ಕಂಡು ಹಿಡಿಯಲೇಬೇಕು. ಪ್ರತಾಪ್ ಜೈಲಿನಿಂದ ತಪ್ಪಿಸ್ಕೊಂಡಿದ್ದಾನೆ ಅಂದ್ರೆ ಅವನು ನಮ್ಮ ರಹಸ್ಯಗಳನ್ನ ಕಂಡು ಹಿಡಿಯೋದಕ್ಕೆ ಪ್ರಯತ್ನ ಪಟ್ಟೇ ಪಡ್ತಾನೆ. ಹೌದು ಬಾಸ್, ಪ್ರತಾಪ್ಗೆ ತನ್ನ ಭಾವ ಇನ್ಸ್ಪೆಕ್ಟರ್ ರವಿ ನಿರಪರಾಧಿ ಅಂತ ಈಗಾಗಲೇ ಗೊತ್ತಾಗಿರುತ್ತೆ. ಡೋಂಟ್ ವರಿ, ಕಾನೂನು ವಿಧಿಸಿದ ಶಿಕ್ಷೆಯಿಂದ ಅವನು ತಪ್ಪಿಸ್ಕೊಂಡ್ರು ಈ ಪೀಟರ್ ಜಾರ್ಜ್ ಕೈಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಇಂಪಾಸಿಬಲ್. ಮೈಯೆಲ್ಲ ಕಣ್ಣಾಗಿ ಅವನನ್ನು ಹಿಡಿಲೇಬೇಕು. ಅವನನ್ನು ಹಿಡಿದುಕೊಟ್ಟವರಿಗೆ 50,000 ರೂಪಾಯಿಗಳ ಬಹುಮಾನ ಕೊಡಲಾಗುತ್ತದೆಂದು ರಾಜ್ಯ ಸರ್ಕಾರ ಘೋಷಿಸಿದೆ. ಈಗ ನೀನ್ ನಿಜ ಹೇಳ್ದೆ ಹೋದ್ರೆ ಈ ಚಾಕುನಿಂದ ನಿನ್ ತಲೆ ಕೊಯ್ದು ಬೇಯಿಸೆ ಉಪ್ಪು ಖಾರ ಹಾಕಿ ತಿನ್ಬೇಕಾಗುತ್ತೆ. ದಟ್ ಈಸ್ ಪ್ರತಾಪ್.
ಏ ಲಂಬು ಬಾಯ್, ನಿನ್ ಗುರಿ ಸುಮ್ನೆ ವ್ಯರ್ಥ ಮಾಡ್ಕೊಂಡೆಲ್ಲೋ. ಪಿಸ್ತೂಲ್ ಏನೋ ಒರಿಜಿನಲ್ಲೇ, ಆದ್ರೆ ಅದ್ರಲ್ಲಿರೋ ಬುಲೆಟ್ಸ್ ಮಾತ್ರ ಡೂಪ್ಲಿಕೇಟು. ನೋಡಿದ್ಯಾ? ಇದರಲ್ಲಿರೋ ಬುಲೆಟ್ಸ್ಗಳು ಡೂಪ್ಲಿಕೇಟ್ ಇರ್ಬೋದು, ಆದ್ರೆ ಈ ಖಾದರ್ ಖಾನ್ ಮನಸ್ಸು ಮಾತು ಮಾತ್ರ ಒರಿಜಿನಲ್ಲು. ಮಾತಲ್ಲೇ ಮಸ್ಕ ಹೊಡಿಬೇಡ ಖಾನ್. ಜೈಲಲ್ಲಿರೋ ಜಾನಿನ ನೀನ್ ಯಾಕೆ ಕೊಂದೆ? ಜಾನೀನಾ? ಯಾರವನು? ಈ ನಾಟಕ ನನ್ನ ಹತ್ರ ಬೇಡ ಖಾನ್. ನಿಜ ಬೊಗಳ್ತೀಯೋ ಇಲ್ವೋ? ಜೈಲಿನಲ್ಲಿದ್ದ ಜಾನಿನ ನೀನು ಕತ್ತಿಸ್ಕಿ ಸಾಯಿಸಿದ್ದನ್ನ ಪಕ್ಕದ ಸೆಲ್ಲಲ್ಲಿರೋ ಖೈದಿ ಕಣ್ಣಾರೆ ನೋಡಿದಾನೆ. ಏ ಝೂಠ್ ಹೈ. ಈ ಖಾದರ್ ಖಾನ್ ವಿಷಯ ನಿಂಗಿನ್ನೂ ಗೊತ್ತಿಲ್ಲ. ಸಮಯ ಬಂದ್ರೆ ಪ್ರಾಣಕ್ಕೆ ಪ್ರಾಣನು ಕೊಡ್ತಾನೆ, ತಿರುಗಿ ಬಿದ್ರೆ ಪ್ರಾಣನು ತೆಗಿತಾನೆ. ಅನಾವಶ್ಯಕವಾಗಿ ಒಬ್ಬನ ಹಿಂಸೆ ಮಾಡಕ್ ಹೋಗಲ್ಲ, ಗೊತ್ತೇನು? ಏಯ್, ಮಾತು ಬದಲಾಯಿಸೋಕ್ ನೋಡ್ತಾ ಇದೀಯಾ ಖಾನ್? ನೀನು ಸುಳ್ಳು ಹೇಳಿದ್ರು ನಿನ್ನ ಕೈಯಲ್ಲಿರೋ ನಾಗರ ಬಳೆ ಸುಳ್ಳು ಹೇಳಲ್ಲ. ಇದನ್ನ ಆ ಖೈದಿ ನೋಡಿದಾನೆ. ಕ್ಯಾ ಬಾತ್ ಕರ್ತೆ ಹೋ ಯಾರ್? ಈ ನಾಗರ ಬಳೆ ವಿಷಯ ಅಷ್ಟೇ ತಾನೆ? ಈ ನಾಗರ ಬಳೆ ಅಬ್ಬಾ, ಏನಯ್ಯ ನೀನು? ನನ್ ಪಾಡಿ ನಾನ್ ಮಜವಾಗಿ ಎಣ್ಣೆ ಹಾಕ್ತಾ ಇದ್ರೆ ಕೈ ಮಿಲಾಯಿಸಿ ಮೈ ಕೈ ನೋವು ಮಾಡ್ಬಿಟ್ಟಿಲ್ಲಯ್ಯ. ನೋಡು, ನಾನ್ ಎಣ್ಣೆ ಹಾಕ್ತಾ ಹೋದ್ರೆ ನನ್ ನೋವು ಹೋಗೋದಿಲ್ಲ, ನೋವು ಹೋಗದೆ ಹೋದ್ರೆ ಮಾತು ಬರೋದಿಲ್ಲ, ಮಾತು ಬರದೆ ಹೋದ್ರೆ ನಿನ್ಗೆ ಈ ವಿಷಯ ಗೊತ್ತಾಗಲ್ಲ. ಆದ್ರಿಂದ ಈ ಬಳೆ ವಿಷಯ ನೀವು ತಿಳ್ಕೋಬೇಕು ಅಂದ್ರೆ ನಾ ಎಣ್ಣೆ ಹಾಕ್ತಾ ಇರ್ಬೇಕು. ಏ ಲಂಬು ಬಾಯ್, ಆವೋ. ಪ್ರತಾಪ್, ನಿನ್ ಕಥೆ ಕೇಳಿದ್ಮೇಲೆ ನನ್ಗೆ ತುಂಬಾ ವ್ಯಥೆ ಆಗ್ತಾ ಇದೆ. ಖಾನ್, ಮಾತೆಲ್ಲ ಬೇಡ. ನಿನ್ನ ಅನುಕಂಪ ನನಗೆ ಅಗತ್ಯ ಇಲ್ಲ. ಈ ಬಳೆ ಎಲ್ಲಿಂದ ಬಂತು? ಅದಕ್ಕೂ ನಿನ್ಗೂ ಏನ್ ಸಂಬಂಧ? ಅಯ್ಯೋ, ಅದು ಗೊತ್ತಿದ್ರೆ ಹೇಳ್ದಿರ್ತಿದ್ನಾ? ಇನ್ನು ನನ್ ಬಗ್ಗೆ ಕೇಳು, ಹೇಳ್ತೀನಿ. ನೋಡು, ನನಗೆ ಕೆಲಸ ಅನ್ನೋದು ಯಾವ್ದು ಇಲ್ಲ. ನನಗಿರೋ ಸಂಪಾದನೆ, ಬರೋ ಆದಾಯ ಎಲ್ಲ ಈ ಪಿಸ್ತೂಲು, ಈ ಪೊಲೀಸ್ ವಿಸಲ್ ನಿಂದ. ಪ್ರತಾಪ್, ನನ್ ಮಾತು ಕೇಳೋದಕ್ಕೆ ನಿಂಗೆ ಆಶ್ಚರ್ಯ ಆಗ್ತಿದೆ ಅಲ್ಲ? ನೋಡು, ಕತ್ತಲಲ್ಲಿ ನಡೆಯೋ ಜೂಜುತನ, ವ್ಯಭಿಚಾರ, ದರೋಡೆ, ಕಳ್ತನ ಮಾಡೋರ್ನೆಲ್ಲ ಈ ಪಿಸ್ತೂಲು, ಈ ಪೊಲೀಸ್ ವಿಸಲ್ನಿಂದ ಬೆದರಿಸಿ ಬದುಕೋದೇ ನನ್ನ ಜೀವನ. ಎಸ್. ಅಂದಾಗಿ ಬಳೆ ಎಲ್ಲಿಂದ ಬಂತು ಅಂತ ಕೇಳಿದೆ ಅಲ್ಲ, ಅದನ್ನು ಹೇಳ್ತೀನಿ ಕೇಳು. ನೋಡು, ಒಂದು ದಿನ ನಾನು ಕೆಲಸದ ಮೇಲೆ ಹೋಗ್ತಾ ಇದ್ದಾಗ ಒಂದ್ ಕಡೆ ಕಳ್ಳ ಸಾಗಾಣಿಕೆ ನಡೀತಾ ಇತ್ತು. ಸಮಯ ಸಾಧಿಸಿ ಪೊಲೀಸ್ ವಿಸಲ್ ಊದ್ದೆ. ಎಲ್ಲರೂ ತಪ್ಪಿಸ್ಕೊಂಡ್ರು, ಆದ್ರೆ ಒಬ್ಬ ಮಾತ್ರ ಕೈ ಸಿಕ್ಕೊಂಡ. ಅವನಾದ್ರೂ ಪೂರ್ತಿ ಕೈ ಸಿಕ್ಕಾಕೊಂಡ? ಇಲ್ಲ, ಅವನ ಕೈಲಿರೋ ಬಳೆ ಮಾತ್ರ ನನ್ನ ಕೈ ಸಿಕ್ತು. ಏನೋ ನೋಡಕ್ ಚೆನ್ನಾಗಿದ್ಯಲ್ಲ, ಇದನ್ನ ಮಾರೋದು ಯಾಕೆ ಅಂತ ಕೈ ತಗೊಳ್ಕೊಂಡೆ. ಇದರಿಂದ ಎಷ್ಟೊಂದು ತೊಂದರೆ ಆಗತ್ತೆ ಅಂತ ಗೊತ್ತಿದ್ರೆ ಖಂಡಿತ ಇದನ್ನು ಹಾಕೋತಿರಲ್ಲ. ಬೇಕಾದ್ರೆ ತಗೋ. ಖಾನ್, ನನಗ್ ಬೇಕಾಗಿರೋದು ಬಳೆ ಅಲ್ಲ. ಈ ಬಳೆ ಹಾಕ್ತವನ್ ಯಾರು ಅಂತ ನನಗ್ ಗೊತ್ತಾಗ್ಲೇಬೇಕು. ಪೊಲೀಸ್ ಅವ್ರಿಗೆ ಹೇಳಿ ನನ್ನನ್ನೇನಾದ್ರೂ ಹಿಡ್ಸೋದಕ್ಕೆ ನೀನ್ ಪ್ರಯತ್ನ ಪಟ್ರೆ ದಟ್ಸ್ ದ ಎಂಡ್ ಆಫ್ ಯುವರ್ ಲೈಫ್. ಪೊಲೀಸು? ಅಲ್ಲಯ್ಯ, ಪೊಲೀಸ್ನವ್ರು ಕಂಡ್ರೆ ನನಗೆ ಹೆದರಿಕೆ ಕಣಯ್ಯ. ನೋಡು ಪ್ರತಾಪ್, ಈ ಬಳೆ ಹಾಕೊಂಡಿರೋ ವ್ಯಕ್ತಿ ಎಲ್ಲಿದ್ರು ಸರಿ, ಅವ್ನು ಹಿಡ್ಕೊಂಡ್ಬಂದು ನಿನ್ ಕೈ ಒಪ್ಪಿಸ್ತೀನಿ. ಈ ಖಾದರ್ ಖಾನ್ ಮಾತು ಅಂದ್ರೆ ಮಾತು. ನನ್ನ ಮಾತಲ್ಲಿ ನಿನ್ ನಂಬಿಕೆ ಇದ್ರೆ ಬಾ, ನನ್ ಜೊತೆ ಕೂತ್ಕೊಂಡು ಊಟ ಮಾಡು. ವೆರಿ ಗುಡ್, ಬಾ ಶುರು ಮಾಡು. ಹಲೋ, ಇನ್ಸ್ಪೆಕ್ಟರ್ ರವಿ ಇದಾರಾ? ಮಿಸ್ಟರ್ ರವಿ, ನಿಮ್ ಫೋನ್. ಇನ್ಸ್ಪೆಕ್ಟರ್ ರವಿ ಹಿಯರ್. ಭವ, ನಾನು ಪ್ರತಾಪ್ ಮಾತಾಡ್ತಿರೋದು. ಹೇಳು. ಯಾಕೆ ಭವ, ಧ್ವನಿ ಬದಲಾಗಿದೆ? ಮನುಷ್ಯರೇ ಬದಲಾಗ್ತಾ ಇರುವಾಗ ಇನ್ ಧ್ವನಿ ಬದಲಾಗೋದ್ರಲ್ಲಿ ಆಶ್ಚರ್ಯ ಇಲ್ವಲ್ಲ? ಮೈ ಹುಷಾರಿಲ್ಲ, ಹೇಳಿ. ಈಗ ಬಂದಿರೋ ಕಾಲ್ ಎಲ್ಲಿಂದು ಅಂತ ನೋಟ್ ಮಾಡ್ಕೊಡಿ. ಭವ, ನಾನ್ ನಿಜ ಹೇಳ್ತಾ ಇದ್ದೀನಿ. ನಾನ್ ಜಾನಿಗ್ ಗೊಂದಿಲ್ಲ. ಆ ವಿಷಯ ನಿನ್ನ ಎದುರಿಗೆ ಹೇಳೋಣ ಅಂದ್ರೆ ನೀನೊಬ್ಬ ಪೊಲೀಸ್ ಆಫೀಸರ್, ನಾನು ಜೈಲಿನಿಂದ ತಪ್ಪಿಸ್ಕೊಂಡ್ ಬಂದಿರೋ ಮರಣದಂಡನೆ ಗುರಿಯಾಗಿರೋ ಒಬ್ಬ ಖೈದಿ. ಅದಕ್ಕೆ ಫೋನಲ್ಲಿ ಹೇಳ್ತಾ ಇದ್ದೀನಿ. ಭವ, ನಾನ್ ತಪ್ಪು ಮಾಡಿದ್ದೀನೋ ಇಲ್ವೋ, ಆದ್ರೆ ನನ್ನ ತಂಗಿ ಬಾಳ್ ಮಾತ್ರ ಹಾಳು ಮಾಡ್ಬೇಡ. ನನ್ನ ಆಸೆ ಆಕಾಂಕ್ಷೆ ಎಲ್ಲ ನನ್ನ ತಂಗಿ ಜ್ಯೋತಿ. ನಾನ್ ನಿರಪರಾಧಿ ಅಂತ ಪ್ರೂವ್ ಮಾಡೋದಕ್ಕೆ
ಜೈಲಿಂದ ತಪ್ಪಿಸ್ಕೊಂಡ್ ಬಂದಿದ್ದೀನಿ. ಆ ಅಪರಾಧಿ ಎಲ್ಲೇ ಅಡಗಿದ್ರು ಇನ್ನು 24 ಗಂಟೆಯಲ್ಲಿ ನಿನ್ನ ಮುಂದೆ ನಾನು ತಂದು ನಿಲ್ಲಿಸ್ತೇನೆ. ಆ ಶ್ರಮ ನಿನಗೆ ಬೇಕಾಗಿಲ್ಲ ಪ್ರತಾಪ್. ಅಪರಾಧಿ ನನ್ನ ಕಣ್ಮುಂದೆನೇ ಇದ್ದಾನೆ. ಮರ್ಯಾದೆ ಶರಣಾಗು. ಡೋಂಟ್ ಮೂವ್. ಭಾವ, ನನ್ನ ಮಾತು ನಂಬು. ನನ್ನನ್ನು ಅರೆಸ್ಟ್ ಮಾಡೋದಕ್ಕೆ ನೀ ಪ್ರಯತ್ನ ಪಡಬೇಡ. ಮತ್ತೊಮ್ಮೆ ತಪ್ಪಿಸ್ಕೊಳ್ಳೋ ಪ್ರಯತ್ನ ಪಟ್ರೆ ರಕ್ತ ಸಂಬಂಧನೂ ಮರೆಯಬೇಕಾಗತ್ತೆ. ಸರೆಂಡರ್ ಯುವರ್ ಸೆಲ್ಫ್. ಸ್ಟಾಪ್ ದಟ್. ಸ್ಟಾಪ್. ಅಪ್ಪ, ಪ್ರತಾಪ್, ಏನಾಯ್ತು? ಏನಾಯ್ತು ಅಂತ ಹೇಳು. ಏನು ಇದು ರಕ್ತ? ಮಾಡದೇ ಇರೋ ತಪ್ಪಿಗೆ ಶಿಕ್ಷೆ ಅಪ್ಪ. ಆ ದೇವರ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ಕೋರ್ಟ್ ನಿರ್ಧಾರ ಮಾಡಿರೋ ಹಾಗೆ ನಾನು ಕೊಲೆಗಾರ ಅಲ್ಲಮ್ಮ. ನನ್ನ ಅಂತರಾತ್ಮ ಹೇಳ್ತಾ ಇದೆ ನೀನು ಕೊಲೆಗಾರನಲ್ಲ ಅಂತ. ನೀನು ಅಪರಾಧಿ ಅಲ್ಲಪ್ಪ. ಅಮ್ಮ, ನಿಮ್ಮಿಬ್ಬರ ಮೇಲೆ ಆಣೆ ಇಟ್ಟು ಹೇಳ್ತಾ ಇದ್ದೀನಿ, ಆ ನಿಜವಾದ ಕೊಲೆಗಾರನ್ ಕಂಡು ಹಿಡಿದು ಪೊಲೀಸವ್ರಿಗೆ ಒಪ್ಸಿ ನಾನ್ ನಿರಪರಾಧಿ ಅಂತ ಪ್ರೂವ್ ಮಾಡ್ತೀನಪ್ಪ. ಅದುವರೆಗೂ ಈ ಸಂಕಟ ನೋವನ್ನ ನೀನ್ ತಡ್ಕೋಬಹುದು, ಆದ್ರೆ ಹೆತ್ತ ಕರಳು ನನ್ನಿಂದ ಆಗಲ್ಲಪ್ಪ. ಅಮ್ಮ, ಇಂಥ ಸಮಯದಲ್ಲಿ ಧೈರ್ಯವಾಗಿರ್ಬೇಕು. ಅಣ್ಣ, ನನ್ನಿಂದ ನಿನ್ಗೆ ಎಷ್ಟು ತೊಂದ್ರೆ ಅಲ್ವಾ? ಜ್ಯೋತಿ, ಸಮಾಧಾನ ಮಾಡ್ಕೊಮ್ಮ. ನಿಮ್ಮ ಅಣ್ಣಂಗೆ ಏನೂ ಆಗಲ್ಲ. ಅವ್ರು ನೀನ್ ಹಿಡಿಬೇಕು ಅಂತ ಹೊಂಚಾಗ್ತಿದ್ದಾರೆ. ರವಿ ಬಾವನು ತುಂಬಾ ಕಾನ್ಸ್ಟೇಬಲ್ಸ್ ಬರ್ತಾ ಇದ್ದಾರೆ. ಮನೆ ಸುತ್ತ ಹುಷಾರ ಕಾಯ್ತಾ ಇರ್ಬೇಕು. ಸರ್, ನೀವೆಲ್ಲ ಆ ಕಡೆ ಹೋಗಿ, ನೀವೆಲ್ಲ ಈ ಕಡೆ ಬನ್ನಿ. ಬಾಪ ರವಿ, ಕೂತ್ಕೋ. ನಾನೇ ಕೂತ್ಕೊಳ್ಳೋಕೆ ಬರ್ಲಿಲ್ಲ. ಬೆಳಗ್ಗೆ ಕೂತ್ಕೊಂಡಿದ್ದಮ್ಮ, ಇನ್ನೂ ರಕ್ತ ಬರ್ತಾ ಇದೆ. ಹೌದಮ್ಮ? ಅಯ್ಯೋ, ಮನೆ ಸುತ್ತ ಹುಡುಕ್ವಿ ಸರ್, ಎಲ್ಲೂ ಇಲ್ಲ. ಓಕೆ, ಲೆಟ್ಸ್ ಗೋ. ಕಮ್ ಆನ್. ಮಂಜು, 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 ಅಪ್ಪ, ಜೋಪಾನ ಹೋಯ್ತನಪ್ಪ. ನನ್ಗೇನು ಆಗಲ್ಲಪ್ಪ. ನಾನು ಬರೋ ತನಕ ನೀವು ಧೈರ್ಯವಾಗಿರ್ಬೇಕು. ನಾನು ಬರ್ತೀನಪ್ಪ, ಬರ್ತೀನಿ. ಆ ದೇವರೇ ನಿನ್ ಕಾಪಾಡ್ಲಪ್ಪ. ಅಮ್ಮ,
ಖಾನ್